ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಕನ್ನಡ ನಾಡಿನ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ಭವಿಷ್ಯವನ್ನ ರೂಪಿಸೋಕೆ ಹೊರಟಂತ ಅದ್ಭುತವಾದ ಗುರಿಯನ್ನ ಇಟ್ಕೊಂಡಿರುವಂತ ಭವಿಷ್ಯದ ಎಲ್ಲ ಶಿಕ್ಷಕರಿಗೂ ಕೂಡ ಈ ಸೆಷನ್ಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಧಾರವಾಡದಿಂದ ಈಗ ನಿಮ್ಮೊಟ್ಟಿಗೆ ಸಾಧನಾ ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ನಲ್ಲೇ ಸೈಕಾಲಜಿಯ ವಿಭಿನ್ನವಾದ ಒಂದು ಪಾಠ, ಪಿಯಾಜೆ ಅವರ ಬೌದ್ಧಿಕ ವಿಕಾಸದ ಸಿದ್ಧಾಂತದ ಕುರಿತಾದ ಚರ್ಚೆಯನ್ನ ತಮ್ಮೊಟ್ಟಿಗೆ ಮಾಡ್ಲಿಕ್ಕೆ ಬಂದಿದ್ದಾನೆ. ತುಂಬಾ ಜನ ಫೋನ್ ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ಸರ್ ಸೈಕಾಲಜಿ ಪ್ರಿಪರೇಷನ್ ಹೇಗೆ, ಸೈಕಾಲಜಿಗೆ ಯಾವ ಪುಸ್ತಕ ಓದ್ಕೊಳ್ಳೋಣ? ಪ್ರಾಯಶಃ ಮನುಷ್ಯನ ಮನಸ್ಸಿನ ಒಂದು ಅರ್ಥವನ್ನ ಮಾಡಿಕೊಳ್ಳಿಕ್ಕೆ ಪುಸ್ತಕಕ್ಕಿಂತಲೂ ಹೆಚ್ಚು ನಾವು ನಮ್ಮೊಳಗೆ ನಾವು ಅವಲೋಕನ ಮಾಡಬೇಕಾಗಿರೋದು ಹೆಚ್ಚಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೀವು ಪುಸ್ತಕ ಯಾವ್ದಾದ್ರು ಓದಿ, ನಿಮಗೆ ಅರ್ಥ ಆಗೋ ಪುಸ್ತಕ ಓದಿ, ಕನ್ನಡ ಓದ್ತಿರೋ, ಇಂಗ್ಲಿಷ್ ಓದ್ತಿರೋ, ಮತ್ಯಾವುದೋ ಪುಸ್ತಕ ಓದ್ತಿರೋ, ಅದು ನಿಮ್ಮ ಆಯ್ಕೆಗೆ ಬಿಟ್ಟಿರೋಂಥದ್ದು. ಆದ್ರೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಿಮಗೆ ಮನೋವಿಜ್ಞಾನ ಕಷ್ಟ ಅಥವಾ ಸುಲಭ ಅಥವಾ ಸಂಕೀರ್ಣ ಅಥವಾ ಗೊಂದಲದ ಗೂಡು ಹೀಗೇನಾದ್ರು ಅನಿಸಿತ್ತು ಅಂತ ಹೇಳಿದ್ರೆ, ಥಿಯರಿ ಜೊತೆಗೆ ತಪ್ಪದೆ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದಾಯ್ದ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳ ಜೊತೆಗೆ ನೀವು ಆ ವಿಷಯವನ್ನ ಕಲಿಯೋಕೆ ಹೋದ್ರಿ ಅಂತ ಹೇಳಿದ್ರೆ, ಖಂಡಿತ ದಟ್ ಗಿವ್ಸ್ ಯು ದ ಇನ್ಸೈಟ್ ಆಫ್ ದಿ ಕಂಟೆಂಟ್ ಅಂಡ್ ದಿ ಎಕ್ಸ್ಪೆಕ್ಟೆಡ್ ಕ್ವಶನರೀಸ್ ಅಲಾಂಗ್ ವಿತ್ ದಮ್. ಇವತ್ತು ನಾವು ಮಾಡ್ತಾ ಇರೋ ಚರ್ಚೆ ಕೂಡ ಅದೇ ಭಾಷೆಯಲ್ಲಿ ಇರ್ತದೆ ಸ್ನೇಹಿತರೆ. ಥಿಯರಿ ತಗೊಂಡಿದ್ದೀವಿ ಅಲ್ಪ ಪ್ರಮಾಣದಲ್ಲಿ, ಆದರೆ ಪ್ರತಿಯೊಂದಕ್ಕೂ ಕೂಡ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಶ್ನೆಗಳ ವಿವರಗಳನ್ನ ಆಡ್ ಆನ್ ಮಾಡ್ತಾ ಬಂದಿದ್ದೀವಿ. ಮತ್ತೆ ತಡ, ಚರ್ಚೆ ಶುರು ಮಾಡೋಣ. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ TET, ಕರ್ನಾಟಕ TET, CTET ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, NVS ನವೋದಯ ವಿದ್ಯಾಲಯ ಸಂಘಟನಾ ಟೀಚರ್ಸ್ ರೆಕ್ರೂಟ್ಮೆಂಟ್, ಹೀಗೆ ದೇಶದಾದ್ಯಂತ ಶಿಕ್ಷಕರ ನೇಮಕಾತಿಗೆ ಏನು ಬಾಲ ವಿಕಾಸ, ಬಾಲ ಮನೋವಿಜ್ಞಾನ ಮತ್ತು ಮಗುವಿನ ವಿಕಾಸದ ಕುರಿತಾದ ಪ್ರಶ್ನೆಗಳನ್ನ, ಬೋಧನಾಶಾಸ್ತ್ರದ ಕುರಿತಾದ ಪ್ರಶ್ನೆಗಳನ್ನ, ಪೆಡಗಾಗಿ ಕುರಿತಾದ ಪ್ರಶ್ನೆಗಳನ್ನ ಏನೆಲ್ಲವನ್ನ ಕೇಳಿದರೆ ಅವುಗಳಿಗೆ ಪೂರಕವಾಗಿರುವಂತಹ ಮಾಹಿತಿಯನ್ನು ಒಳಗೊಂಡಂತ ಚರ್ಚೆ ಪಿಯಾಜೆ ಅವರ ಬೌದ್ಧಿಕ ವಿಕಾಸಾತ್ಮಕ ಸಿದ್ಧಾಂತದ ಪರಿಚಯ. ಚರ್ಚೆ ಶುರು ಮಾಡುವ ಸ್ನೇಹಿತರೆ. ಮೊದಲಿಗೆ ಒಂದು 10 ರಿಂದ 15 ನಿಮಿಷ ಥಿಯರಿ ಮಾತಾಡೋಣ, ಫಾಲೋಡ್ ಬೈ ದಿ ಪ್ರೀವಿಯಸ್ ಇಯರ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಲ್ಸೋ. ಸರಿಯಾಗಾರ? ಡನ್. ಸ್ನೇಹಿತರ, ಇಲ್ಲಿ ಕಾಣ್ತಾ ಇರುವಂತಹ ಚಿತ್ರದಲ್ಲಿರುವಂತಹ ವ್ಯಕ್ತಿ ಅ ಡಿಫರೆಂಟ್ ಪರ್ಸನಾಲಿಟಿ, ಜೀನ್ ಪಿಯಾಜೆರವರು. ತಮ್ಮ ಜೀವನದುದ್ದಕ್ಕೂ ಕೂಡ ಆಲ್ಫ್ರೆಡ್ ಬೀನಿಯವರ ಜೊತೆಗೆ ಕೆಲಸ ಮಾಡಿ ಬುದ್ಧಿಶಕ್ತಿ ಪರೀಕ್ಷಣಗಳ ಪಿತಾಮಹ ಆಗಿರುವಂತಹ ಆಲ್ಫ್ರೆಡ್ ಬೀನಿರವರ ಜೊತೆಗೂಡಿ ತಾವೂ ಕೂಡ ಸೈಕಾಲಜಿಯ ಒಂದು ಆಸಕ್ತಿಗೆ ಒಳಪಟ್ಟು ಈ ಕ್ಷೇತ್ರಕ್ಕೆ ಅವ್ರದೇ ಆಗಿರುವಂತಹ ವಿಶೇಷವಾದ ಕೊಡುಗೆಯನ್ನ ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಥವಾ ಅದ್ಭುತವಾದ ಶಕ್ತಿ. ಇವರೊಬ್ಬ ಸ್ವಿಟ್ಜರ್ಲ್ಯಾಂಡ್ನ ಮನೋವಿಜ್ಞಾನಿಯಾಗಿದ್ದು, ನಾವಿವರನ್ನ ಸ್ವಿಸ್ ಸೈಕಾಲಜಿಸ್ಟ್ ಅಂತ ಗುರುತಿಸೋದ್ರ ಜೊತೆಗೆ ಇವರಿಗೆ ಕೊಟ್ಟಂತ ವಿಶೇಷವಾದ ಬಿರುದೇನು ಅಂತ ಹೇಳಿದ್ರೆ, ಹಿ ಈಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಡೆವಲಪ್ಮೆಂಟಲ್ ಸೈಕಾಲಜಿ, ವಿಕಾಸಾತ್ಮಕ ಮನೋವಿಜ್ಞಾನದ ಪಿತಾಮಹ ಎಂಬ ಹೆಗ್ಗಳಿಕೆ ಕೂಡ ಪಿಯಾಜೆ ಅವರಿಗೆ ಸಲ್ತದ. ಇದರ ಕುರಿತಾದ ವಿವರಗಳನ್ನ ನೋಡುವ ಮೊದಲು ಅವರು ಈ ಫೀಲ್ಡ್ಗೆ ಎಷ್ಟು ಡೆಡಿಕೇಟೆಡ್ ಆಗಿದ್ರು ಅನ್ನೋದಕ್ಕೆ ಒಂದು ಸಿಂಪಲ್ ಆದ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಸ್ವತಃ ತಮ್ಮ ಮಗುವನ್ನೂ ಕೂಡ ಬೌದ್ಧಿಕ ವಿಕಾಸದ ಸಿದ್ಧಾಂತವನ್ನ ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲೇ ತಮ್ಮ ಮಗುವಿನ ಮೇಲೂ ಪ್ರಯೋಗಗಳನ್ನು ಮಾಡ್ತಾರೆ. ಬೆಳೀತಾ ಬೆಳೀತಾ ಆ ಸಿದ್ಧಾಂತ ಜಗತ್ತಿಗೆ ಪಾಪ್ಯುಲಾರಿಟಿ ಆಗ್ತದೆ, ಜಗತ್ತಿಗೆ ಅದನ್ನ ಕೊಡುಗೆಯಾಗಿ ಕೊಡ್ತಾರೆ. 100 ವರ್ಷಗಳಿಂದ ಮಾಡಿಟ್ಟಂತ ಆ ಸಿದ್ಧಾಂತ ಇಂದಿಗೂ ಕೂಡ, ಈಗಲೂ ಕೂಡ ಪ್ರಸ್ತುತವಾಗಿದ್ದು ತನ್ನ ಸಾಮರ್ಥ್ಯವನ್ನು ಹೊಂದಿರುವಂತಹ ಆ ಸಿದ್ಧಾಂತ ಅವರ ಕೊನೆ ಕ್ಷಣದಲ್ಲೇ, ಅವರ ಜೀವನದ ಅಂತಿಮದ ದಿನಗಳಲ್ಲೇ ಅವರ ಮಗನಿಗೆ ಯಾವಾಗ ಅವರು ತಮ್ಮ ವಿಕಾಸಾತ್ಮಕ ಸಿದ್ಧಾಂತದ ಪ್ರಯೋಗಕ್ಕೆ ತನ್ನನ್ನು ಒಳಪಡಿಸಿದ್ರು ಅನ್ನೋ ತಿಳುವಳಿಕೆ ಬರ್ತದೋ, ಅವರ ಮಗ ಅವರನ್ನ ಧಿಕ್ಕರಿಸ್ತಾನೆ. ಅವರು ಬೀದಿ ಶವವಾಗಿ ಹಾಗೆ ಇರ್ತಾರೆ. ಮಗ ಹೇಳ್ತಾನೆ, ನನಗೆ ಒಬ್ಬ ಮಗುವಾಗಿ ಯಾವ ಸಂದರ್ಭದಲ್ಲಿ ತಂದೆಯ ಅಗತ್ಯತೆ ಇತ್ತೋ, ಯಾವ ಪ್ರೀತಿ ವಾತ್ಸಲ್ಯದ ನಿರೀಕ್ಷೆ ನನಗಿತ್ತು, ಅದನ್ನ ಕೊಡದೇ ಇರೋ ವ್ಯಕ್ತಿ ನೀನು.
ನಿನ್ನ ಶವ ಸಂಸ್ಕಾರವನ್ನು ನಾನು ಯಾಕೆ ಮಾಡಬೇಕು ಅಂತ ಹೇಳಿ ಶವವನ್ನು ಬೀದಿಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಸಿ ದ ಡಿಫರೆನ್ಸ್. ಹಾಗಾದ್ರೆ ಯಾವುದೇ ವ್ಯಕ್ತಿ ಯಾವುದೇ ಕ್ಷೇತ್ರಕ್ಕೆ ಏನನ್ನಾರು ಕೊಡುಗೆಯನ್ನಾಗಿ ಕೊಟ್ಟಾಗ ಅವರ ತ್ಯಾಗ ಅಥವಾ ಅವರ ಮನೆಯ ಸದಸ್ಯರ ತ್ಯಾಗ ಗರಿಷ್ಠವಾಗಿರ್ತದೆ ಅನ್ನೋದಕ್ಕೆ ಜೀನ್ ಪಿಯಾಜೆ ಅವರು ಕೂಡ ಒಂದು ಜ್ವಲಂತವಾಗಿರೋ ಉದಾಹರಣೆ ಅನ್ನೋದನ್ನ ಸ್ಮರಿಸ್ತಾ ಅವರ ಸಿದ್ಧಾಂತದ ಕುರಿತಾಗಿ ಚರ್ಚಿಸ್ತಾ ಬರೋಣ. ಪಿಯಾಜೆ ಹೇಳ್ತಾರೆ, ಪ್ರತಿಯೊಂದು ಮಗು, ಪ್ರತಿಯೊಂದು ಜೀವಿಯಲ್ಲಿ ಬೌದ್ಧಿಕ ವಿಕಾಸ ಆಗಬೇಕು ಅಂತ ಹೇಳಿದ್ರೆ ಬೈ ಹೆರಿಡಿಟಿ, ಆನುವಂಶಿಕವಾಗಿ ಆ ಮಗುವಿನಲ್ಲಿ ತನ್ನದೇ ಆದ ಸಾಮರ್ಥ್ಯ ಇರ್ತದೆ. ಬಾಹ್ಯ ಪರಿಸರದಲ್ಲಿರುವಂತಹ ಸಜೀವಿಗಳಾಗಿರಲಿ ನಿರ್ಜೀವಿಗಳಾಗಿರಲಿ ಅವರ ಜೊತೆ ಅಂತರ್ಕ್ರಿಯೆಗೆ, ಚಟುವಟಿಕೆ ಮೂಲಕ ಸಾಮಾಜಿಕ ಅನ್ಯೋನ್ಯ ಕ್ರಿಯೆಗೆ ಒಳಪಟ್ಟು ಸುತ್ತಲೂ ಇರೋ ಪರಿಸರದಿಂದ ಬಹಳಷ್ಟನ್ನ ಗ್ರಹಿಸ್ತಾ ಆ ಮಗುವಿನ ಜ್ಞಾನಾತ್ಮಕ ವಿಕಾಸ ಆಗ್ತಾ ಬರ್ತದೆ. ಆ ಜ್ಞಾನಾತ್ಮಕ ವಿಕಾಸವು ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಶುರುವಾಗಿ 14-15 ವರ್ಷಗಳ ಅವಧಿ ಅನ್ನೋಷ್ಟೊತ್ತಿಗೆ ಗರಿಷ್ಠ ಮಟ್ಟವನ್ನ ತಲುಪ್ತದೆ ಅನ್ನೋ ಅದ್ಭುತವಾದವನ್ನ ಪಿಯಾಜೆ ಅವರು ಮಂಡಿಸ್ತಾರೆ. ಅದನ್ನೇ ನಾವು ಪಿಯಾಜೆಯವರ ಬೌದ್ಧಿಕ ವಿಕಾಸಾತ್ಮಕ ಸಿದ್ಧಾಂತ ಅಂತ ಹೇಳಿ 4 ಹಂತಗಳಲ್ಲಿ ಓದ್ಕೊಳ್ತೀವಿ ಸ್ನೇಹಿತರೆ. ಈ ಒಂದು ಸಿದ್ಧಾಂತಕ್ಕೆ ಹಂತಗಳ ವಿಧಾನ, ದ ಥಿಯರಿ ಆಫ್ ಸ್ಟೆಪ್ಸ್ ಅಂತ ಕರಿತೀವಿ. ಈ ಹಂತಗಳು ನಿರ್ದಿಷ್ಟವಾಗಿ ಇರದೇ ಹೋದ್ರು ಕ್ರಮಾನುಗತವಾಗಿ ಈ ಹಂತಗಳ ಮೂಲಕವೇ ವಿಕಾಸ ಆಗ್ತದೆ ಅನ್ನೋ ವಾದ ಪಿಯಾಜೆ ಅವರು. ಅಂದ್ರೆ ಒಂದಾದ ಮೇಲೊಂದರಂತೆಯೇ ಬರಬೇಕು, ಕ್ರಮಾನುಗತವಾಗಿಯೇ ಬರಬೇಕು. ಯಾವ್ದಾದ್ರು ಹಂತವನ್ನ ಮಧ್ಯಕ್ಕೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತೀನಿ ಚಾನ್ಸ್ ಇಲ್ಲ. ಅರ್ಥ ಇಷ್ಟೇ, ಕೆಲವು ಸಾರಿ ಈ 0ದಿಂದ 15 ವರ್ಷ ಅಥವಾ 14 ವರ್ಷಗಳ ಬೆಳವಣಿಗೆಯಲ್ಲಿ ಕೆಲವು ಹಂತಗಳನ್ನ ಒಂದು ಮಗು ಒಂದೇ ವರ್ಷದಲ್ಲಿ ಮಾತನಾಡ್ಲಿಕ್ಕೆ ಕಲಿತ್ರೆ ಇನ್ನೊಂದು ಮಗು 2 ವರ್ಷ ಆದ್ಮೇಲೂ ಮಾತನಾಡದೇ ಇರ್ಬೋದು, 4 ವರ್ಷಕ್ಕೆ ಮಾತು ಕಲಿಬಹುದು. ಆದರೆ ಒಂದಂತೂ ನಿಜ, ಮಾತಿನ ಕಲಿತ ನಂತರದಲ್ಲಿ ಆಗುವಂತ ಬದಲಾವಣೆ, ಮಾತು ಕಲಿಯೋಕ್ಕಿಂತ ಮುಂಚೆ ಆಗುವಂತ ಬದಲಾವಣೆ ಆಯಾ ಹಂತಗಳನ್ನ ದಾಟ್ಕೊಂಡ ನಂತರವೇ ವಿಕಾಸ ಆಗ್ತದೆ ಅನ್ನೋ ಅದ್ಭುತವಾದ ವಿಚಾರವನ್ನು ವ್ಯಕ್ತಪಡಿಸಿರುವಂತ ವ್ಯಕ್ತಿ ಜೀನ್ ಪಿಯಾಜೆರವರು. ಹಾಗಾದ್ರೆ ಇವರ ಪ್ರಕಾರ ಮನುಷ್ಯನಲ್ಲಿ ವಿಕಾಸ ಹೇಗೆಲ್ಲ ಆಗ್ತದೆ? ಇಲ್ಲಿ ನೋಡಿ, 2 ಚಿತ್ರಗಳನ್ನ ಗಮನಿಸ್ತಾ ಇದೀವಿ ನಾವು. ಒಬ್ಬ ಯುವಕ ಅವರು ಏನೋ ಯೋಚನೆ ಮಾಡ್ತಾ ಕೂತಿದ್ದಾರೆ, ಇಲ್ಲೊಂದು ಮಗು, ಆ ಮಗುವು ಕೂಡ ಏನೋ ಯೋಚನೆ ಮಾಡ್ತಾ ಕೂತಿದೆ. ಪಿಯಾಜೆಯವರ ಅದ್ಭುತವಾದ ನಂಬಿಕೆ ಬರೋಕ್ಕಿಂತ ಮುಂಚೆ 18ನೇ ಶತಮಾನದಲ್ಲಿ ಒಂದು ಏನು ಯೋಚನೆ ಇತ್ತು ಅಂತ ಹೇಳಿದ್ರೆ, ಎಲ್ಲಾ ಮಕ್ಕಳು ಕೂಡ ದ ಮಿನಿಯೇಚರ್ ಆಫ್ ಅಡಲ್ಟ್ಸ್, ಯುವಕರ ಸಂಕ್ಷಿಪ್ತ ರೂಪ, ಚಿಕ್ಕ ರೂಪ ಅಂತ. ಬಟ್ ಪಿಯಾಜೆ ಅವರು ಒಂದು ಯೋಚನೆ ಹೇಳ್ತಾರೆ, ಖಂಡಿತ ಇವರು ಯುವಕರ ಸ್ವರೂಪವೇ ಪ್ರತಿರೂಪವೇ ಆಗಿದ್ದಾರೆ. ಇವರು ಯೋಚನೆ ಮಾಡ್ತಾರ, ಅವರು ಯೋಚನೆ ಮಾಡ್ತಾರ, ಇವರು ಒಂದು ಸೆಕೆಂಡಿಗೆ 10 ಯೋಚನೆ ಮಾಡಿದ್ರೆ ಅವರು ಒಂದು ಸೆಕೆಂಡಿಗೆ 10 ಯೋಚನೆ ಮಾಡ್ತಾರೆ. ಅಂದ್ರೆ ಯೋಚಿಸುವ ಪ್ರಮಾಣಗಳಲ್ಲಿ ಸಮಾನತೆ ಇರ್ತದೆ, ಆದರೆ ಯೋಚಿಸುವ ಶೈಲಿಯಲ್ಲ. ಉದಾಹರಣೆಗೆ ಇವ್ರು ಯೋಚನೆ ಮಾಡ್ತಾರೆ, ನನಗೆ ಜಾಬ್ ಇಲ್ವಲ್ಲಪ್ಪ, ಏನ್ ಮಾಡಬೇಕು ಅಂತ. ಬಟ್ ಮಗು ಯೋಚನೆ ಮಾಡ್ತದೆ, ನನಗೆ ಇವತ್ತು ಯಾಕೆ ನಮ್ಮಪ್ಪ ಅಂಗಿ ತಂದು ಕೊಡ್ಲಿಲ್ಲ, ಯಾಕೆ ನನ್ನಪ್ಪ ನನ್ನ ಜೊತೆ ಆಟ ಆಡ್ಲಿಲ್ಲ ಅಂತ. ತನ್ನ ಪ್ರಪಂಚಕ್ಕೆ ಸಂಬಂಧಪಟ್ಟ ಯೋಚನೆಗಳನ್ನ ಮಗು ಮಾಡಿದ್ರೆ, ತನ್ನ ಸಮಸ್ಯೆ ಅಥವಾ ಜವಾಬ್ದಾರಿಗಳಿಗೆ ತಕ್ಕಂತೆ ಯೋಚನೆಯನ್ನ ಆ ಮಗುವಿನ ತಂದೆ ಅಥವಾ ಯುವಕರು ಅಥವಾ ಅಡಲ್ಟ್ಸ್ಗಳು ಮಾಡ್ತಾರೆ. ಹೀಗೆ ಇವರಿಬ್ಬರು ಯೋಚಿಸುವ ಪ್ರಮಾಣ ಸಮನಾಗಿದ್ದು ಯೋಚಿಸುವ ಶೈಲಿ ಭಿನ್ನವಾಗಿರ್ತದೆ ಎಂಬ ವಾದ ಜೀನ್ ಪಿಯಾಜೆಯವರ ಮೊದಲ ವಾದವಾಗಿರ್ತದೆ. Then we have ಸಾಮಾನ್ಯವಾಗಿ ಮಗುವಿನ ವಿಕಾಸ ಹೇಗೆ ನಡೀತದೆ? ಈಗೆಲ್ಲ ನಾವು ಶಾಲೆಗಳಲ್ಲಿ ನಡೀತಾ ಇರೋ ಪ್ರೋಗ್ರಾಮ್ ನೋಡ್ಕೊಳ್ತಾ ಇದೀವಿ, ನಲಿ ಕಲಿ ಅಥವಾ ಕಲಿ ನಲಿ ಅನ್ನೋ ಯೋಚನೆ. ಪ್ರಾಯಶಃ ಜೀನ್ ಪಿಯಾಜೆ ಇರದೇ ಹೋಗಿದ್ದಿದ್ರೆ ತಪ್ಪದೆ ಪ್ರತಿ ಮೇಸ್ಟರ್ ಕೈಯಲ್ಲಿ ಒಂದು ಬೆತ್ತ ಹಿಡ್ಕೊಂಡು ಕ್ಲಾಸ್ಗೆ ಹೋಗುವಂತಹ ಸಂಪ್ರದಾಯ, ಗುರುಕುಲ ಪದ್ಧತಿಯ ಸಂಪ್ರದಾಯ ಹಾಗೆ ಉಳಿತಿತ್ತೋ ಏನೋ. ಬಟ್ ಜೀನ್ ಪಿಯಾಜೆ ಅವರಂತಹ ಮನೋವಿಜ್ಞಾನಿಗಳು ಕೊಟ್ಟಂತಹ ಅದ್ಭುತವಾದ ಕೊಡುಗೆ ಏನು ಅಂತ ಹೇಳಿದ್ರೆ, ಮಗು ತನ್ನ ಜ್ಞಾನವನ್ನ ತಾನೇ ಸಂರಚನೆ ಮಾಡ್ಕೊಳ್ತಾ ಬರ್ತದೆ. ಮಗುವಿನಲ್ಲಿ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ತಕ್ಕಂತ ಮಾರ್ಗದರ್ಶನವನ್ನು ಮಾಡ್ತಾ ಬನ್ನಿ. ಈಗ NEP ಬರ್ತಾ ಇದೆ ನಮಗೆ, ಅಥವಾ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಏನ್ ಹೇಳ್ತದೆ, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಹೇಳುವಂತ ಯಾವ್ದಾದ್ರು ಒಂದು ವಿಷಯದಲ್ಲಿ ಮಗು ಕಡಿಮೆ ಅಂಕ ತೆಗೆದುಕೊಂತು ಅಂತ ಹೇಳಿದ್ರೆ, ಮಗು ಕಡಿಮೆ ಮಾರ್ಕ್ಸ್ ತಗೊಂತು ಅಥವಾ ಮಗು ಫೇಲ್ ಆಯ್ತು ಅಂತ ಅರ್ಥ ಅಲ್ಲ. ಆ ಮಗುವಿಗೆ ಪಾಠ ಮಾಡಿರೋ ಮೇಷ್ಟ್ರು ನಾವು ಫೇಲ್ ಆಗಿದ್ದೀವಿ ಅಂತ ಅರ್ಥ. ಇದರ ಅರ್ಥ ಇಷ್ಟೇ, ಮಗುವಿಗೆ ಜನ್ಮಜಾತವಾಗಿ ಸಾಮರ್ಥ್ಯ ಇರ್ತದೆ, ಆ ಸಾಮರ್ಥ್ಯವನ್ನ ಗುರುತಿಸಿ ಅದಕ್ಕೆ ಸರಿಯಾಗಿ ಗೈಡ್ ಮಾಡುವಂತ ಕೆಲಸ ಶಿಕ್ಷಣ ಕ್ಷೇತ್ರದಿಂದ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಗೈಡ್ ಹೇಗೆ ಮಾಡ್ತೀವಿ ಮಗುವಿಗೆ? ಈಗ ಮಗುವಿಗೆ 2 ಪರಿಕಲ್ಪನೆ ಕೊಡಬೇಕು ಅಂತ ಹೇಳಿದ್ರೆ, ಮಗುವಿನ ಆಸಕ್ತಿಯ ಕ್ಷೇತ್ರ ತಿನಿಸು ಆಗಿತ್ತು ಅಂತ ಹೇಳಿದ್ರೆ ಎದುರುಗಡೆ 2 ಚಾಕ್ಲೇಟ್ ಇಡ್ತೀವಿ. ಇಲ್ಲಿ ನೋಡು 2 ಚಾಕ್ಲೇಟ್ ಇದೆ. ಮಗುವಿನ ಆಸಕ್ತಿಯ ಕ್ಷೇತ್ರ ಪೇಂಟಿಂಗ್ ಆಗಿತ್ತು ಅಂದ್ರೆ 2 ಕಲರ್ ಪೆನ್ಸಿಲ್ ಇಡ್ತೀವಿ. ಇಲ್ಲಿ ನೋಡು 2 ಇದೆ. ಮಗುವಿನ ಆಸಕ್ತಿಯ ಕ್ಷೇತ್ರ ಒಂದು ವೇಳೆ ತಾಯಿ ಆಗಿತ್ತು ಅಂತ ಹೇಳಿದ್ರೆ, ತಾಯಿ ಇಷ್ಟಪಡುವಂತ 2 ಬಟ್ಟೆ ತಗೊಂಡು, ಇದು ಅಮ್ಮನ ಬಟ್ಟೆ, ಇದು ಅಪ್ಪನ ಬಟ್ಟೆ, 2 ಸೇರಿಸಿದ್ರೆ 2 ಬಟ್ಟೆ ಆಯ್ತು. ಈ ಮಾದರಿಯಲ್ಲಿ ಆರಂಭಿಕ ಹಂತದಲ್ಲಿ
ಚಟುವಟಿಕೆಗಳ ಮೂಲಕ ಕಲಿಕೆ ಶುರು ಮಾಡಲಾಗ್ತದೆ. ಬರ್ತಾ ಬರ್ತಾ ಮಗು ಆ ಎರಡು ಅನ್ನೋದನ್ನ ಸಂಖ್ಯಾ ರೂಪದಲ್ಲಿ ಬರೆಯುವಂಥ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂಡ್ಬಿಡ್ತದೆ. ಎರಡು ಚಿತ್ರಗಳನ್ನ ಕೊಡೋ ಬದಲಿಗೆ, ಎರಡು ವಸ್ತುಗಳನ್ನ ಕೊಡೋ ಬದಲಿಗೆ, ಎರಡು ಆಕೃತಿಗಳನ್ನ ಕೊಡೋ ಬದಲಿಗೆ ಎರಡಂತ ಬರೆದು ಬಿಡ್ತೀವಿ ಎಂಬ ವಾದ ನಾನು ಹೇಳ್ತಾ ಇರೋದಲ್ಲ ಸ್ನೇಹಿತರೆ. ಜೀನ್ ಪಿಯಾಜೆ ಅವರ ವಾದದ ಪ್ರಕಾರ ಆರಂಭಿಕ ಹಂತದ ಮಗು ಚಟುವಟಿಕೆಗಳ ಮೂಲಕ ವಿಕಾಸವನ್ನ ಶುರು ಮಾಡಿದ್ರೆ ಕಾಲಾಂತರದಲ್ಲೇ ತನ್ನ ಮಾನಸಿಕ ಪ್ರಕ್ರಿಯೆಗಳ ಮೂಲಕ ವಿಕಾಸವನ್ನು ಹೊಂದದೆ ಅನ್ನುವಂಥ ವಾದ. ಜೀನ್ ಪಿಯಾಜೆ ಅವರ ವಿಕಾಸಾತ್ಮಕ ಸಿದ್ಧಾಂತದಲ್ಲೇ ಈ ಪರಿಕಲ್ಪನೆಗಳು ಬರ್ತದೆ, ಈ ಪ್ರಕ್ರಿಯೆಗಳು ಬರ್ತದೆ. ಯಾವ್ಯಾವ ಪ್ರಕ್ರಿಯೆ ಇರ್ತದೆ? ಮ್ಯಾಚುರೇಷನ್, ಪರಿಪಕ್ವತೆ. ಹಾಗಂದ್ರೇನು ಚರ್ಚೆ ಮಾಡೋಣ ಈಗ. ಎಕ್ಸ್ಪೀರಿಯನ್ಸ್, ಅನುಭವ. ಸೋಸಿಯಲ್ ಇಂಟರಾಕ್ಷನ್, ಸಾಮಾಜಿಕ ಅಂತರ್ಕ್ರಿಯೆ. ಎಕ್ವಿಲಿಬ್ರಿಯಂ ಅಥವಾ ಇಕ್ಲಿಬ್ರೇಷನ್, ಸಮಾನತೆ. ಏನು ಹೀಗಂದ್ರೆ ಯಾವುದೇ ಮಗುವಿಗೆ ಬಾಹ್ಯ ಜಗತ್ತಿನ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ತನ್ನದೇ ಆಗಿರುವಂಥ ಪರಿಪಕ್ವತೆ ಇರಬೇಕಾಗ್ತದೆ. ಆ ಪರಿಪಕ್ವತೆಯ ಮೂಲಕ ಗ್ರಹಿಕೆ ಆಗ್ತಾ ಬರ್ತದೆ ವಿನಃ ಪರಿಪಕ್ವತೆ ಇರದ ಕಲಿಕೆಯಾಗಲಾರದು, ವಿಕಾಸ ಆಗಲಾರದು ಅನ್ನೋ ವಾದ ಅವರು. ಅದರ ಅರ್ಥ ಏನು? ಈಗ ಸೇ ಫಾರ್ ಎಕ್ಸಾಂಪಲ್, ಮಗುವಿಗೆ ಆಕರ್ಷಕವಾಗಿರುವಂಥ ವಸ್ತುಗಳನ್ನು ಟಚ್ ಮಾಡಬೇಕು ಅನ್ನೋ ಕುತೂಹಲ ಜಾಸ್ತಿ ಇರ್ತದೆ, ಕ್ಯೂರಿಯಾಸಿಟಿ ಜಾಸ್ತಿ ಇರ್ತದೆ. ಈಗ ನಮಗೆ ಯಾರು ಬಂದು ನಾ ಮೊಬೈಲ್ ತಂದಿದ್ದೀನಿ ಅಂದರೆ ಪಾರ್ಟಿ ಕೊಡ್ಸು ಅಂತ ಕೇಳ್ತೀವಿ ವಿನಃ ಮೊಬೈಲ್ ನೋಡೋಣ ಅಂತ ಹೇಳಲ್ಲ. ಮಗುವಿಗೆ ಮೊಬೈಲ್ ಹಾಗಂದ್ರೇನು, ಅದನ್ನು ಯಾರು ಕಂಡಿಡಿದ್ರು, ಅದು ಏನು ಕೆಲಸ ಮಾಡ್ತದೆ? ಎಷ್ಟೋ ಸಲ ಮನೆಯಲ್ಲಿ ಲ್ಯಾಂಡ್ಲೈನ್ 2 ಫೋನ್ ಇದ್ವು ಅಂತ ಹೇಳಿದ್ರೆ ಆ ಮಗು ಆ ಕಡೆ ಹೋಗಿ ಅಪ್ಪ ನಾ ಆ ಕಡೆಯಿಂದ ಹಲೋ ಅಂತೀನಿ, ನೀ ಈ ಕಡೆಯಿಂದ ಹಲೋ ಅಂತೀಯಾ? ಆ ಕುತೂಹಲ ಜಾಸ್ತಿ ಇರ್ತದೆ. ಬರ್ತಾ ಬರ್ತಾ ಅದಕ್ಕೊಂದು ಪರಿಪಕ್ವತೆ ಬರ್ತದೆ. ಅನಗತ್ಯವಾಗಿ ಫೋನನ್ನು ಹಾಗೆ ಬಳಕೆ ಮಾಡೋದು ಬೇಡ. ಆ ಪರಿಪಕ್ವತೆ ಇದ್ದಾಗ ಆಗೋ ವಿಕಾಸ ಬೇರೆ, ಪರಿಪಕ್ವತೆ ಇಲ್ಲದಾಗ ಆಗುವಂಥ ಬೌದ್ಧಿಕ ಸಂರಚನೆ ಬೇರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕ್ಯಾಂಡಲ್ ಲೈಟ್ ಇದೆ, ಸಾಮಾನ್ಯವಾಗಿ ಮಿಂಚು ಹುಳು ಅದಕ್ಕೆ ಆಕರ್ಷಕ ಆಗ್ತದೆ, ಬಂದದನ್ನು ಮುಟ್ತದೆ. ಅದೇ ಮಾದರಿಯಲ್ಲಿ ಮಕ್ಕಳೂ ಕೂಡ ಆಕರ್ಷಕವಾಗಿರೋ ವಸ್ತುಗಳ ಕಡೆಗೆ ಓಡೋಡೋಗಿ ಅದನ್ನು ಟಚ್ ಮಾಡಬೇಕು. ಒಂದು ಸಾರಿ ಮುಟ್ಟಿ ಕೈ ಸುಟ್ಕೊಂಡ ತಕ್ಷಣ ಒಂದು ಮ್ಯಾಚುರೇಷನ್ ಸಿಕ್ಬಿಡ್ತದೆ ಅದಕ್ಕೆ. ವಾಪಸ್ ಇನ್ನೊಂದ್ಸಲ ಯೆಲ್ಲೋ ಕಲರ್ ಬಂದರೂ ಹೋಗಲ್ಲ. ಅವ್ರ ತಾಯಿ ಅದೇ ಬಣ್ಣದ ಬಟ್ಟೆ ಹಾಕೊಂಡಿದ್ರೆ ಹೋಗಲ್ಲ. ಮತ್ತೊಂದು ಸ್ವಲ್ಪ ಸಮಯ ಕಳೆದಾದ್ಮೇಲೆ ಅದಕ್ಕೊಂದು ಪರಿಪಕ್ವತೆ ಸಿಗ್ತದೆ. ಬರೀ ಯೆಲ್ಲೋ ಕಲರ್ ಬೇರೆ, ಯೆಲ್ಲೋ ಕಲರ್ ಫ್ಲೇಮ್ ಬೇರೆ, ಅಥವಾ ಯೆಲ್ಲೋ ಕಲರ್ ಬೆಂಕಿ ಬೇರೆ. ಅದಕ್ಕೆ ಬೆಂಕಿ ಅಥವಾ ಅಗ್ನಿ ಅಂತ ಗೊತ್ತಾಗದೆ ಹೋದ್ರೂ ಕೂಡ ಹತ್ರ ಹೋಗ್ತಿದ್ದಾಗೆ ಬಿಸಿ ಹೆಚ್ಚಾಯ್ತಾ ಟಚ್ ಮಾಡಬಾರ್ದು, ಹತ್ರ ಹೋಗ್ತಿದ್ದಾಗೆ ಬಿಸಿ ಕಡಿಮೆ ಆಯ್ತಾ ಟಚ್ ಮಾಡಬೇಕು ಬೇಡವೋ, ಟೆಂಪರೇಚರ್ ಎಷ್ಟಿದ್ದ ಟಚ್ ಮಾಡಬೇಕು ಅನ್ನೋ ಮ್ಯಾಚುರೇಷನ್ ಬರ್ತಾ ಹೋಗ್ತದೆ. ಬೌದ್ಧಿಕ ಸಂರಚನೆ ಆಗಿರುವುದರ ಪ್ರಭಾವ ಅದು. ಅದೇ ರೀತಿಯಲ್ಲೇ ಎಕ್ಸ್ಪೀರಿಯನ್ಸ್ ಹೇಳಿದ್ನಲ್ಲ, ಅದನ್ನು ಮುಟ್ಟಿ ನೋಡಬೇಕು. ನೋಡಿ, ತಂದೆಗೂ ತಾಯಿಗೂ ಡಿಫ್ರೆನ್ಸ್ ನೋಡಿ. ತಾಯಿ ಎಷ್ಟೇ ದೂರದಲ್ಲಿರಲಿ, ಮಗು ಏನಾದ್ರು ಕ್ಯಾಂಡಲ್ ಮುಟ್ಟೋಕೆ ಹೋದ್ರೂ ಓಡೋಡಿ ಬರ್ತಾಳೆ, ಮುಟ್ಬೇಡ ಮುಟ್ಬೇಡ. ತಂದೆ ಹಾಗಲ್ಲ, ಕೂತಲ್ಲಿಂದ ಮಗನೇ ಮುಟ್ಬೇಡ ಅದನ್ನ, ಮಗನೇ ಮುಟ್ಬೇಡ ಅದನ್ನ. ಆಮೇಲೆ ಸುಮ್ಮನೆ ಆಗ್ತಾನೆ. ಒಂದ್ಸಾರಿ ಮುಟ್ಟಿ ಅದರ ಅನುಭವ ತೆಗೆದುಕೊಳ್ಳಿ, ವಾಪಸ್ ನಾನು ಅವನಿಗೇನು ಹೇಳೋ ಅಗತ್ಯ ಇಲ್ಲ, ಅನುಭವದಿಂದ ಬದುಕು ಕಟ್ಕೊಳ್ತಾನೆ ಅನ್ನೋದು ತಂದೆವಾದ. ಸರಿನಾ? ಹೀಗೆ ಮಗು ಒಂದ್ಸಾರಿ ಮುಟ್ಟಿ ಕೈ ಸುಟ್ಕೊಂಡಾದ್ಮೇಲೆ ಅದರ ಸಂರಚನೆ ಚೇಂಜ್ ಆಗ್ತದೆ ಅನ್ನೋದು ಪಿಯಾಜೆಯವರ ವಾದ. ಸಾಮಾಜಿಕ ಅಂತರ್ಕ್ರಿಯೆ, ಮಗುವಿನಲ್ಲೇನೋ ಸಾಮರ್ಥ್ಯ ಇದೆ, ಬಟ್ ಅದು ಸುತ್ತಲೂ ಇರೋ ಸನ್ನಿವೇಶದ ಜೊತೆ ರಿಯಾಕ್ಟೇ ಮಾಡದೆ ಹೋಯ್ತು ಅಂತ ಹೇಳಿದ್ರೆ ಅದು ಹೆಂಗ್ರಿ ವಿಕಾಸ ಆಗೋದಕ್ಕೆ ಸಾಧ್ಯ? ಸೈಲೆಂಟ್ ಆಗಿ ಒಂದ್ ಕಡೆ ಕೂತ್ಕೊಂಡ್ರೆ ಎಂದಿಗೂ ವಿಕಾಸ ಆಗುದಿಲ್ಲ. ನಾವ್ ಹೇಳ್ತೀವಿ ವಿಕಾಸ ನಿರಂತರವಾಗಿರೋ ಪ್ರಕ್ರಿಯೆ ಅಂತ ಹೇಳ್ತೀವಿ. ಏನನ್ನಾರು ಮಾಡ್ತಾನೆ ಇರಬೇಕು, ಇನ್ವಾಲ್ವ್ ಆಗಿರ್ಲೇಬೇಕು, ಹೊಸದನ್ನು ಕಲಿತಾನೆ ಇರಬೇಕು, ಪ್ರಯತ್ನ ಪಡ್ತಾನೆ ಇರಬೇಕು. ಹಾಗೆ ಸೋಷಿಯಲ್ ಇಂಟರಾಕ್ಷನ್ ಮೂಲಕ, ಸೋಷಿಯಲ್ ಇಂಟರಾಕ್ಷನ್ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಮಾತನಾಡಬೇಕು ಅಂತೇನಲ್ಲ, ಈ ಕಾಂಟೆಕ್ಸ್ಟ್ ಅಲ್ಲೇ ಇನ್ನೊಂದು ವಸ್ತುವಿನ ಜೊತೆಗೂ ಕೂಡ ಮಾತನಾಡಬಹುದು, ಆಟ ಆಡಬಹುದು, ಎಸಿಬಹುದು, ಕಾಲ್ ಮೇಲೆ ಚಲ್ಕೊಳ್ಬಹುದು, ಅಥವಾ ಅದನ್ನ ಕೈಯಿಂದ ಹಿಡಿಬಹುದು. ಅದರ ಮೂಲಕವೂ ಕೂಡ ವಿಕಾಸ ಆಗ್ತದೆ ಅಥವಾ ಬೌದ್ಧಿಕ ಸಂರಚನೆಗಳು ಮಾರ್ಪಾಡಾಗ್ತವೆ ಅನ್ನೋ ವಾದ. ಇನ್ನು ಈಕ್ವಿಲಿಬ್ರೇಷನ್, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತನಾಡಲಿಕ್ಕಿದೆ. ಮುಂದಿನ ಹಂತಗಳಲ್ಲಿ ಅಸಿಮಿಲೇಷನ್, ಅಕಾಮಡೇಷನ್, ಅಡಾಪ್ಟೇಷನ್ ಮತ್ತು ಈಕ್ವಿಲಿಬ್ರೇಷನ್ ಅಂತ ಬಂದಾಗ ವಿವರವಾಗಿ ಇದರ ಕುರಿತಾಗಿ ಚರ್ಚೆ ಮಾಡ್ತಾ ಬರೋಣ. ಹಾಗಾದ್ರೆ ಯಾವುದೇ ಸಿದ್ಧಾಂತವನ್ನ ಕಲಿಯುವಂತ ಸಂದರ್ಭದಲ್ಲಿ ಆ ಸಿದ್ಧಾಂತದಲ್ಲಿ ಬಳಸಿರುವಂತ ಪಾರಿಭಾಷಿಕ ಪದಗಳ ವಿವರ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇರುವಂತಹ ಒಂದು ಪದ, ಮೊದಲ ಪದ, ತುಂಬಾ ಪಾಪ್ಯುಲರ್ ಆಗಿರುವಂತ ಪದ ಸ್ಕೀಮಾ. ಸ್ನೇಹಿತರೆ, ಈ ಪದವನ್ನ ಪಿಯಾಜೆ ಸಿದ್ಧಾಂತವನ್ನ ಹೊರತುಪಡಿಸಿ ಬೇರೆಲ್ಲಾದ್ರೂ ನಮ್ಮ ಶೈಕ್ಷಣಿಕ ಸನ್ನಿವೇಶದಲ್ಲಿ ನಾವು ಕಲ್ತಿದೀವಾ? ನೆನಪಿಸ್ಕೊಂಡು ಹೇಳಿ ನನಗೆ. ಆಂಗ್ಲ ಮಾಧ್ಯಮದಲ್ಲಿ ಬರುವಂತಹ ಒಂದು ಸಾಮಾನ್ಯವಾದ ಪ್ರಶ್ನೆ,
ಡ್ರಾ ಎ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಮಾನವ ಜೀರ್ಣಾಂಗ ವ್ಯೂಹದ ಚಿತ್ರ ಬರೆದು ಭಾಗ ಗುರುತಿಸಿ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್. ಬಟ್ ಆಂಗ್ಲ ಭಾಷೆಯಲ್ಲಿ ಸ್ಕಿಮ್ಯಾಟಿಕ್ ಅನ್ನೋ ಪದ ಬಳಸ್ತಾರೆ ನೋಡಿ. ಅಂದ್ರೆ ಆ ವ್ಯಕ್ತಿಯ ಗ್ರಹಿಕೆಯಲ್ಲಿ ಮಾನವನ ಜೀರ್ಣಾಂಗ ವ್ಯೂಹ ಏನಂತ ಆತ ಮಾನಸಿಕವಾಗಿ ಸಂರಚನೆ ಮಾಡ್ಕೊಂಡಿದ್ದಾನೆ, ಆ ಡೈಗ್ರಾಮ್ ಅನ್ನ ಡ್ರಾ ಮಾಡಿ ಅಂತ ಅರ್ಥ. ಆತ ಡ್ರಾ ಮಾಡದಂತೆ ಎಕ್ಸಾಕ್ಟ್ಲಿ ಇರತ್ತಾ? ಇಲ್ಲ. ಬಟ್ ಆ ವಸ್ತುವಿನ ಕುರಿತಾಗಿ ಆ ವ್ಯಕ್ತಿ ತನ್ನ ಮನಸ್ಸೊಳಗಡೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಈಗ ಸಾಮಾನ್ಯವಾಗಿ ವಿಜ್ಞಾನಿಗಳು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಸ್ಕೀಮಾ ಇರ್ಬೋದು. ಅವರು ಗಡ್ಡ ಬಿಟ್ಟಿರ್ತಾರೆ, ರೆಗ್ಯುಲರ್ ಹೇರ್ ಕಟ್ ಮಾಡಿರಲ್ಲ, ಯಾವತ್ತೂ ಏನನ್ನಾರು ಒಂದು ಯೋಚನೆ ಮಾಡ್ತಾನೆ ಇರ್ತಾರೆ, ದೊಡ್ಡ ಪ್ರಯೋಗಾಲಯದಲ್ಲಿ ಕೂತಿರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಜನರ ಜೊತೆ ಬರೆಯಲ್ಲ. ನಮ್ಮ ಮನಸ್ಸಿನ ಸ್ಕೀಮಾ ಅದು. ಹಾಗಂತ ವಿಜ್ಞಾನಿಗಳೆಲ್ಲ ಗಡ್ಡ ಬಿಡಲೇಬೇಕು ಅಂತೇನಿಲ್ಲ. ಈಗ ಆಧುನಿಕ ವಿಜ್ಞಾನಿಗಳೆಲ್ಲ ಏನು ಗಡ್ಡ ಬಿಟ್ಕೊಂಡ ಕೆಲಸ ಮಾಡ್ತಾರೆ. ರೋಬೋಟ್ಗಳು ಕೂಡ ವಿಜ್ಞಾನಿಗಳ ಕೆಲಸ ಮಾಡ್ತಾ ಇದ್ದಾವೆ. ಹಾಗಂತ ರೋಬೋಟ್ಗಳನ್ನ ಅವುಗಳಿಗೆ ಏನಾದ್ರು ಗಡ್ಡ ಮಿಸ್ಸೇನ ಬಂದಿರುತ್ತೆ. ಸೊ ನಮ್ಮ ಪರಿಕಲ್ಪನೆಯಲ್ಲಿ ಮೊದಲಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು. ಗುರುಗಳು ಅಂದ್ರೆ ಯಾರು? ಆಚಾರ್ಯ ದೇವೋಭವ ಅಂತ ಹೇಳ್ತಾ ಇದ್ರು. ಅವ್ರ ನಾಡನ್ನು ಬಿಟ್ಟು ಕಾಡಲ್ಲೇ ವಾಸವಾಗಿರ್ತಾ ಇದ್ರು. ಪ್ರತಿನಿತ್ಯ ವೇದ, ಉಪನಿಷತ್ತು, ಯೋಗ, ಯಾಗ, ಅವರ ಧ್ಯಾನ, ಅವರ ಯೋಚನೆಯೇ ಬೇರೆಯಾಗಿತ್ತು. ಮಾಡರ್ನ್ ಟೀಚರ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದಿ ಟ್ರೆಡಿಷನಲ್ ಟೀಚರ್. ಬಟ್ ಟೀಚರ್ ಅಂತ ಹೇಳಿದಾಗ ಈಗ ಸದ್ಯ ನಮ್ಮೆಲ್ಲರಲ್ಲೂ ಒಂದು ಸ್ಕೀಮಾ ಡೆವಲಪ್ ಆಗಿದೆ, ಅವರು ಪಾಠ ಮಾಡೋರು ಅಂತ. ನೆನಪಿರ್ಲಿ, ಬರೀ ಪಾಠ ಮಾಡೋರಷ್ಟೇ ಮೇಸ್ಟ್ರ್ ಆಗೋದಿಲ್ಲ, ಪಾಠ ಕಲಿಯೋದಕ್ಕೆ ಸೂಕ್ತವಾದ ವಾತಾವರಣವನ್ನ ನಿರ್ಮಿಸಬಲ್ಲವರು ಮೇಸ್ಟ್ರು. ಮತ್ತೆ ಸ್ಕೀಮಾ ಬದಲಾಗೋದಕ್ಕೆ ಶುರು ಆಯ್ತು ನೋಡಿ. ಹಾಗೆ ಮನುಷ್ಯನಲ್ಲಿ ಆಂತರಿಕವಾಗಿ ಒಂದು ವಿಷಯದ ಕುರಿತಾಗಿ ಒಂದು ಇಮೇಜ್ ಕ್ರಿಯೇಟ್ ಆಗಿರ್ತದೆ, ಒಂದು ಗುಣಲಕ್ಷಣ ಕ್ರಿಯೇಟ್ ಆಗಿರ್ತದೆ, ಅದು ಫಿಕ್ಸ್ ಆಗಿ ಉಳ್ಕೊಂಡಿರ್ತದೆ. ಅದನ್ನೇ ನಾವು ಸ್ಕೀಮಾ ಅಂತ ಕರಿತೀವಿ. ಆದ್ರೆ ಮನುಷ್ಯನಿಗೆ ಬೌದ್ಧಿಕ ವಿಕಾಸ ಆದಂತೆಲ್ಲ ಈ ಸ್ಕೀಮಾ ಮಾರ್ಪಾಡಾಗ್ಬೋದು, ಸುಧಾರಣೆ ಆಗ್ಬೋದು, ಬದಲೂ ಆಗ್ಬೋದು. ಬದಲಾದ್ರೆ ಏನಂತೀವಿ, ಮಾರ್ಪಾಡಾದ್ರೆ ಏನಂತೀವಿ, ಆ್ಯಡ್ ಆದ್ರೆ ಏನಂತೀವಿ, ಚರ್ಚೆ ಮಾಡೋಣ. ಸದ್ಯಕ್ಕೆ ಸ್ಕೀಮಾ ಅನ್ನೋ ಪದವನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಳುವಂಥ ಯೋಚನೆ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್, ಅದನ್ನು ಕಂಪ್ಲೀಟ್ ಮಾಡ್ಬಿಡ್ತೀನಿ ನೋಡಿ. ಈಗ ಮಾನವನ ಜೀರ್ಣಾಂಗ ವ್ಯೂಹ ಅನ್ನೋದು ಅಗಲ ಎತ್ತರ ಅಷ್ಟೇ ಇರದೆ ದಪ್ಪಕ್ಕೂ ಕೂಡ ಇರ್ತದೆ. ಆದ್ರೆ ಚಿತ್ರ ಬಿಡಿಸಿದಾಗ ದಪ್ಪ ಬರೋದಿಲ್ಲ ನೋಡಿ, ಎತ್ತರ ಅಗಲ ಅಷ್ಟೇ ಬರ್ತದೆ. ಆ ವ್ಯಕ್ತಿ ಜೀರ್ಣಾಂಗ ವ್ಯೂಹವನ್ನ ತನ್ನ ಮನಸ್ಸಲ್ಲಿ ಯಾವ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನ ಬರೆದಿರ್ತಾರ. 100% ಪರ್ಫೆಕ್ಟ್ ಇರತ್ತಾ? ಇಲ್ಲ. 100% ರಾಂಗ್ ಇರತ್ತಾ? ಖಂಡಿತ ಅಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಅವರು ಕಲ್ತಿದಾರೋ, ಏನೆಲ್ಲ ಗ್ರಹಿಸ್ಕೊಂಡಿದಾರೋ, ತಮ್ಮ ಮಾನಸಿಕ ಸಂರಚನೆ ಏನಿದೆಯೋ ಆ ರೀತಿಯಲ್ಲಿ ಸ್ಕೀಮಾ ರಿಪ್ರೆಸೆಂಟೇಷನ್ ಆಗಿರ್ತದೆ. ಫರ್ದರ್ ಮೋರ್, ಅಸಿಮಿಲೇಷನ್, ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಂಥ ಪ್ರಕ್ರಿಯೆ. ನಿಮಗೆ ಓವರ್ ಆಲ್ ಇಲ್ಲೇ 2 ಪರಿಕಲ್ಪನೆಗಳ ಬಗ್ಗೆ ಪ್ರಶ್ನೆ ಅತಿ ಹೆಚ್ಚು ಕೇಳ್ತಾರೆ. ಯಾವ್ಯಾವ ಪರಿಕಲ್ಪನೆಗಳ ಬಗ್ಗೆ ಪ್ರಶ್ನೆ ಅತಿ ಹೆಚ್ಚು ಕೇಳ್ತಾರೆ? ಒಂದು ಅಸಿಮಿಲೇಷನ್ ಆದ್ರೆ ಇನ್ನೊಂದು ಅಕಾಮಡೇಷನ್. ಅಸಿಮಿಲೇಷನ್ ಇಂದ ಅಕಾಮಡೇಷನ್ ಇಂದ ಎಸಿಮಿಲೇಷನ್ ಇಂದ ಅಕಾಮಡೇಷನ್ ವರೆಗೆ ನಡೆಯುವಂತಹ ಈ ಪ್ರಕ್ರಿಯೆಗೆ ನಾವು ಅಡಾಪ್ಟೇಷನ್ ಅಂತ ಕರಿತೀವಿ. ಇವೆರಡರ ಕುರಿತಾಗಿ ಗರಿಷ್ಠ ಪ್ರಶ್ನೆಗಳನ್ನು ಕೇಳ್ತಾ ಬಂದಿರೋದನ್ನು ನೋಡಿದೀವಿ. ನೀವು ಟಿಇಟಿನೇ ತಗೊಳ್ಳಿ, ಸಿಟಿಇಟಿನೇ ತಗೊಳ್ಳಿ, ಸಿಇಟಿನೇ ತಗೊಳ್ಳಿ, GPSTRA ತಗೊಳ್ಳಿ, HSTRA ತಗೊಳ್ಳಿ, ಅಥವಾ ದೇಶದಾದ್ಯಂತ ನಡೆಯುವಂತ ವಿಭಿನ್ನ ರಾಜ್ಯಗಳ ಶಿಕ್ಷಕರ ನೇಮಕಾತಿ ಪ್ರಶ್ನೆ ಪತ್ರಿಕೆಯನ್ನೇ ತೆಗೆದುಕೊಳ್ಳಿ, ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಬೆಳವಣಿಗೆ ಮತ್ತು ವಿಕಾಸ ಎಂಬ ಅಧ್ಯಾಯದಿಂದ ಗರಿಷ್ಠ ಸಂಖ್ಯೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದರಲ್ಲೂ ಕೂಡ ಪಿಯಾಜೆ, ವೆಗೊತ್ಸೆ ಮತ್ತು ಕೊಯಲ್ಬರ್ಗ್ ರವರ ಸಿದ್ಧಾಂತಗಳನ್ನು ಆಧರಿಸಿ ಕೇಳಿರುವ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇದೆ. ಈ ಸಿದ್ಧಾಂತದಲ್ಲಿ ಸ್ಕೀಮಾ ಅಂದ್ರೇನು, ಅಸಿಮಿಲೇಷನ್ ಅಂದ್ರೇನು, ಅಕಾಮಡೇಷನ್ ಅಂದ್ರೇನು ಎಂಬ ಪ್ರಶ್ನೆಗಳ ಸುರಿಮಳೆಯೇ ಆಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಅಂತ ನೆನಪಿಸ್ತಾ, ಅಸಿಮಿಲೇಷನ್ ಅಂದ್ರೇನು? ದ ಪ್ರೋಸೆಸ್ ಆಫ್ ಟೇಕಿಂಗ್ ಎ ನ್ಯೂ ಇನ್ಫಾರ್ಮೇಶನ್ ಇನ್ ಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಕೀಮಾ. ಸೇ ಫಾರ್ ಎಕ್ಸಾಂಪಲ್, ಅಸಿಮಿಲೇಷನ್ಗೂ ಅಕಾಮಡೇಷನ್ಗೂ ವ್ಯತ್ಯಾಸ ಇದೆ ನೋಡಿ. ಏನಂತ? ಸೇ ಫಾರ್ ಎಕ್ಸಾಂಪಲ್, ಮಗು ಒಂದು ದೊಡ್ಡ ಬೆಕ್ಕನ್ನ ನೋಡಿರ್ತದ. ಇಟ್ ಹ್ಯಾಸ್ ಸೀನ್ ಎ ಲಾರ್ಜ್ ಕ್ಯಾಟ್. ಬೆಕ್ಕಿನ ಮರಿಯನ್ನ ನೋಡುತ್ತದೆ. ಬೆಕ್ಕಿನ ಮರಿಯನ್ನ ನೋಡುತ್ತದೆ. ಸೊ ದೊಡ್ಡ ಬೆಕ್ಕು, ಇದು ಚಿಕ್ಕ ಬೆಕ್ಕು. ಅಥವಾ ಯೆಲ್ಲೋ ಕಲರ್ ಒಂದು ಕ್ಯಾಟ್ ಅನ್ನು ನೋಡಿರ್ತದೆ, ಇನ್ನೊಂದು ವೈಟ್ ಕಲರ್ ಕ್ಯಾಟ್ ಅನ್ನು ನೋಡುತ್ತದೆ. ಇರೋ ಇನ್ಫಾರ್ಮೇಶನ್ಗೆ, ಇರೋ ಸ್ಕೀಮಾಗ ಆಡ್ ಆನ್ ಆಗ್ತಾ ಹೋಗ್ತದೆ. ಹೊಸದಾಗಿ ಇನ್ಫಾರ್ಮೇಶನ್ ಆಡ್ ಆನ್ ಮಾಡ್ತಾ ಬರ್ತದೆ. ಅಥವಾ ಗಿಳಿಯನ್ನ ನೋಡಿರ್ತದೆ, ಅದನ್ನೊಂದು ಪಕ್ಷಿ ಅಂತ ನಂಬ್ತದ, ಅದಕ್ಕೆ ಹಾರೋಕ್ ಬರ್ತದೆ ಅನ್ನೋದನ್ನು ಅಬ್ಸರ್ವ್ ಮಾಡಿರ್ತದೆ. ಬರ್ಡ್ ಇಸ್ ಸಮಥಿಂಗ್ ದಟ್ ಕ್ಯಾನ್ ಫ್ಲೈ. ಹಾಗಾದ್ರೆ ನವಿಲನ್ನ ನೋಡುತ್ತದೆ, ಅದು ಹಾರಾಟ ಮಾಡ್ತದೆ. ಹಾಗಾದ್ರೆ ಇದು ಪಕ್ಷಿಗಳ ಗುಂಪಿಗೆ ಸೇರ್ಪಡೆ ಆಗಿದೆ ಅಂತ ಆಡ್ ಆನ್ ಆಗ್ತದೆ ನೋಡಿ, ಹೊಸ ಇನ್ಫಾರ್ಮೇಶನ್. ಆ ಈಗಾಗಲೇ ಇರುವಂತ ಮಾಹಿತಿಗೆ ಆಡ್ ಮಾಡ್ತೀವಲ್ಲ, ಅದು ಅಸಿಮಿಲೇಷನ್ ಅಥವಾ ಸ್ವಾಂಗೀಕರಣ. ಆದ್ರೆ ಬೆಕ್ಕನ್ನ ನೋಡಿ ಹುಲಿಯ ಮರಿಯನ್ನು ನೋಡಿಕೊಂಡು ಇದು ಕೂಡ ಬೆಕ್ಕು ಅಂತ ಮಗು ಅನ್ಕೊಳ್ತದೆ.
ಇದನ್ನ ಬೆಕ್ಕು ಅಂತ ಹೇಳಿದ ತಕ್ಷಣದಲ್ಲಿ ಆ ಮಗುವಿನ ಒಡ ಹುಟ್ಟಿದವರು, ಆ ಮಗುವಿನ ಪೋಷಕರು, ಅದ್ರ ಬಗ್ಗೆ ತಿಳುವಳಿಕೆ ಇರುವಂತ ಇನ್ನೊಬ್ರು ದೊಡ್ಡವರು, ಇಲ್ಲ ಇದು ಹುಲಿಯ ಮರಿ, ಇದು ಬೆಕ್ಕಲ್ಲ ಅನ್ನುವಂಥ ವಿವರಣೆಯನ್ನ ಕೊಟ್ಟಾಗ ಮಗು ಏನ್ ಮಾಡ್ಕೊಳ್ತದೆ, ಹೊಸ ಸನ್ನಿವೇಶಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಚೇಂಜಸ್ ಮಾಡ್ಕೊಳ್ತದೆ. ಅಸಿಮಿಲೇಷನ್ ಅಂಡ್ ಅಕಾಮಡೇಷನ್, ಈ ವ್ಯತ್ಯಾಸದ ಕುರಿತಾಗಿ ಪ್ರಶ್ನೆಗಳ ಸುರಿಮಳೆ ಆಗಿದೆ ಅಂತ ಹೇಳ್ತಾ ಇದ್ದೇನೆ ನಾನು. ಈಗಾಗಲೇ ಇರುವಂತ ಗಿಳಿಯ ಚಿತ್ರಕ್ಕೆ ಕಾಗೆಯನ್ನು ಹೋಲಿಸಿ ಅದೂ ಕೂಡ ಒಂದು ಪಕ್ಷಿ ಅಂತ ಹೇಳಿದ್ದು ಅಸಿಮಿಲೇಷನ್ ಆಗಿತ್ತು ಅಂತ ಹೇಳಿದ್ರೆ, ಆ ಮಾದರಿಯಲ್ಲಿ ಈಗಾಗಲೇ ಇರುವಂತ ಬೆಕ್ಕನ್ನು ನೋಡಿ, ಹುಲಿಯ ಮರಿಯನ್ನು ನೋಡಿ ಅದೂ ಕೂಡ ಬೆಕ್ಕು ಅಂತ ತಪ್ಪಾಗಿ ಗ್ರಹಿಕೆ ಮಾಡಿದ್ದು ಅಸಿಮಿಲೇಷನ್. ಇಲ್ಲ, ಅದು ಬೆಕ್ಕಲ್ಲ, ಅದು ಹುಲಿಯ ಮರಿಯಾಗಿದೆ, ಇದಕ್ಕೂ ನಾಲ್ಕಾಲಿದೆ, ಅದಕ್ಕೂ ನಾಲ್ಕಾಲಿದೆ, ಇದಕ್ಕೂ ಬಾಲ ಇದೆ, ಅದಕ್ಕೂ ಬಾಲ ಇದೆ. ಆದ್ರೆ ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಸದ್ದು ಮಾಡಿದ್ರೆ ಹುಲಿ ಗರ್ಜನೆ ಮಾಡ್ತದೆ. ಅದು ರಾಷ್ಟ್ರೀಯ ಪ್ರಾಣಿಯಾಗಿದೆ, ಅದೊಂದು ಮಾಂಸಾಹಾರಿಯಾಗಿದೆ, ಅದೊಂದು ಮಿಶ್ರಾಹಾರಿಯಾಗಿದೆ. ಬೆಕ್ಕು ಇಟ್ ಡಿಪೆಂಡ್ಸ್, ಇಟ್ ಡಿಫರ್ಸ್. ಅವ್ರ ಮನೆಯಲ್ಲಿ ಸಸ್ಯಾಹಾರ ಕೊಟ್ಟರೆ ಸಸ್ಯಾಹಾರ ತಗೊಳ್ತದೆ, ಇಲಿ ಇದ್ರೆ ಇಲಿ ಹಿಡಿದು ಮಾಂಸಾಹಾರಿ ಆಗಿರ್ತದೆ. ಆದ್ರೆ ಇದೊಂದು ಸಾಕು ಪ್ರಾಣಿ, ಅದೊಂದು ಕಾಡು ಪ್ರಾಣಿ, ಇದು ನಾಡಿನ ಜೊತೆಯಲ್ಲಿರೋ ಜನಗಳ ಜೊತೆ ಬದುಕೋದಿಲ್ಲ ಎಂಬ ಮಾಹಿತಿ ಸಿಗ್ತದೆ ನೋಡಿ, ಅದು ಅಕಾಮಡೇಷನ್. ಪ್ರಾಯಶಃ ಅಸಿಮಿಲೇಷನ್ಗೂ ಅಕಾಮಡೇಷನ್ಗೂ ವ್ಯತ್ಯಾಸ ಕ್ಲಿಯರ್ ಆಯ್ತಾ? ಈ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಬಿಡೋಣ. ಏನಂತ, ಹುಲಿಯ ಮರಿಯನ್ನು ಕೂಡ ಬೆಕ್ಕು ಅಂತ ಇಕ್ವೇಟ್ ಮಾಡಿದ್ದು ಈಕ್ವಿಲಿಬ್ರೇಷನ್ ಅನ್ನೋ ಸ್ಟೇಜ್. ಆದ್ರೆ ಆ ಮಗುವಿನ ಸಹೋದರ ಅಥವಾ ಸಹೋದರಿ, ಅಯ್ಯೋ ಹುಚ್ಚ, ಅದೆಂಗೋ ಬೆಕ್ಕಾಗ್ತದೆ, ಹುಲಿಯದು ಅಷ್ಟು ಗೊತ್ತಾಗಲ್ಲ, ಸರಿಯಾಗಿ ನೋಡುವಂತ ಹೊಸ ಸನ್ನಿವೇಶದ ಪರಿಚಯ ಮಾಡಿಕೊಟ್ಟಾಗ ಮಗು ಒಪ್ಪಲ್ಲ. ಇಲ್ಲ, ನನ್ನ ಅಮ್ಮ ಹೇಳಿದಾಳೆ ಅದು ಬೆಕ್ಕು ಅಂತ. ಮಗುವಿನ ಮನಸ್ಸಲ್ಲಿ ಆರಂಭಿಕ ಹಂತದಲ್ಲಿ ತನ್ನ ತಾಯಿ ಏನ್ ಹೇಳಿರ್ತಾರೋ ಅದೇ ಶಾಶ್ವತ, ಇಲ್ಲ ಅದು ಬೆಕ್ಕು ಅಂತ. ಆವಾಗ ಇವ್ರು ಕ್ಲಾರಿಫಿಕೇಶನ್ ಕೊಡಬೇಕು. ಅವರು ತಾಯಿಯಾದ್ರೂ ಆಗಿರ್ಲಿ, ತಂದೆಯಾದ್ರೂ ಆಗಿರ್ಲಿ, ಪೋಷಕರಾದ್ರೂ ಆಗಿರ್ಲಿ, ಮಗುವಿನ ಸಹೋದರ ಅಥವಾ ಸಹೋದರಿ ಆಗಿರ್ಲಿ, ಅಜ್ಜಿ ತಾತ, ಅವರು ಸಜೆಷನ್ಸ್ ಕೊಡ್ತಾ ಬರ್ತಾರೆ, ಸಲಹೆ ಕೊಡ್ತಾ ಬರ್ತಾರೆ. ಹುಲಿಯ ಮೇಲೆ ಸ್ಟ್ರಿಪ್ಸ್ ಇದಾವೆ, ಪಟ್ಟಿಗಳಿದಾವೆ, ಬೆಕ್ಕಿನ ಮೇಲೆ ಇದಾವೆ ನೋಡು. ಹುಲಿ ಹಲ್ಲುಗಳು ಹೇಗಿದಾವೆ ನೋಡು, ಬೆಕ್ಕಿನ ಹಲ್ಲುಗಳು ಹೇಗಿದಾವೆ ನೋಡು. ಹುಲಿ ಒಂದು ವೇಳೆ ಸೌಂಡ್ ಮಾಡಿದ್ರೆ ಹೇಗೆ ಗರ್ಜನೆ ಮಾಡ್ತದೆ ನೋಡು, ಬೆಕ್ಕು ಸೌಂಡ್ ಮಾಡಿದ್ರೆ ಹೇಗೆ ಗರ್ಜನೆ ಮಾಡ್ತದೆ ನೋಡು. ದೊಡ್ಡ ಹುಲಿಯ ಗಾತ್ರ ಹೇಗಿದೆ ನೋಡು, ಬೆಕ್ಕಿನ ಕ್ಲಾರಿಫಿಕೇಶನ್ ಕೊಟ್ಟಾಗ ಮಗು ಡಿಸ್ಇಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಬಂದ್ಬಿಡ್ತದೆ. ಇಟ್ ಗೆಟ್ಸ್ ಕನ್ಫ್ಯೂಸ್ಡ್. ಸಾಮಾನ್ಯವಾಗಿ ಮಗುವಿನ ವಿಕಾಸದಲ್ಲಿ ಆಗೋ ಕನ್ಫ್ಯೂಷನ್ ಹೇಗಿದೆ ನೋಡಿ, ಅಪ್ಪ ಅಮ್ಮ ಹೇಳ್ತಾರೆ ಮಗುವಿಗೆ, ಬೇಗ ಬೇಗ ರೆಡಿ ಆಗೋ, ಎಷ್ಟೊತ್ತಿಗೆ ಹೇಳ್ತೀಯಾ ಗೊತ್ತಾಗಲ್ಲ, ಇಷ್ಟು ದೊಡ್ಡವನಾಗಿದೆಯಾ, ನಿನ್ ಜವಾಬ್ದಾರಿ ನಿಂಗೆ ತಗೊಳಕ್ ಬರಲ್ಲ. ಅದೇ ಮನೆಯಲ್ಲಿ ವಾಸವಾಗಿರೋ ಅಜ್ಜಿ ತಾತ ಹೇಳ್ತಾರೆ, ಮಗು ನಿನಗೇನಾರು ಕಷ್ಟ ಆದ್ರೆ ನನಗೆ ಕರಿಯಪ್ಪ, ದೊಡ್ಡವ್ರು ಯಾರು ಹೊರಗಡೆಯಿಂದ ಬಂದ್ರೆ ನೀ ಏನು ಹೇಳಕ್ ಹೋಗ್ಬೇಡ, ನೀವು ಚಿಕ್ಕವರು, ನೀವು ಮಾತಾಡಬಾರ್ದು, ನನ್ನನ್ನು ಕರಿಯಪ್ಪ, ನಾ ಬಂದು ಮಾತಾಡ್ತೀನಿ. ಮಗು ಏನ್ ಮಾಡತ್ತೆ, ಹೊರಗಡೆ ಅವ್ರು ಬಂದಾಗ ಅಪ್ಪ ಅಮ್ಮನ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಮಾತನಾಡ್ಬೇಕು ಅಂತ ಶುರು ಮಾಡ್ತಿದ್ದಂಗೆ ಅಜ್ಜಿ ತಾತ ಬರ್ತಾರೆ. ಏನಂತ ಹೇಳ್ತಾರೆ, ಚಿಕ್ಕವರು ದೊಡ್ಡವ್ರದ್ರಿಗೆ ಹಾಗೆಲ್ಲ ಕೂತ್ಕೋಬಾರ್ದು ಅಂತ. ಮಗು ಡಿಸ್ಇಕ್ವಿಲಿಬ್ರಿಯಂ ಸ್ಟೇಜ್ಗೆ ಹೋಗ್ಬಿಡ್ತದೆ. ನಾನು ಚಿಕ್ಕವನ, ನಾನು ದೊಡ್ಡವನ. ಆ ಚಿಕ್ಕವನ ದೊಡ್ಡವನ ಅನ್ನೋ ಸ್ಪಷ್ಟ ತಿಳುವಳಿಕೆ ಯಾವಾಗ ಬರುತ್ತೋ ಅವಾಗ ಅಕಾಮಡೇಷನ್ ಆಗ್ತದೆ. ಇದರ ಮೂಲಕ ಹೊಸ ಸನ್ನಿವೇಶಕ್ಕೆ ಅಡಾಪ್ಟೇಷನ್ ಅಥವಾ ಹೊಂದಾಣಿಕೆ ಅನ್ನುವಂಥ ಪ್ರಕ್ರಿಯೆ ನಡೀತದೆ. ಪ್ರಾಯಶಃ ಅಸಿಮಿಲೇಷನ್ ಮತ್ತು ಅಡಾಪ್ಟೇಷನ್ ಎಂಬ ಪದಗಳ ಸ್ಪಷ್ಟತೆ ಸಿಕ್ಕಿದೆ ಅನ್ನೋದನ್ನ ಗಮನಿಸ್ತಾ ನೆಕ್ಸ್ಟ್ ಒನ್, ಅಸಿಮಿಲೇಷನ್ ಮತ್ತು ಅಕಾಮಡೇಷನ್ ಎರಡೂ ಈಕ್ವಲ್ ಆಗಿರೋ ಈಕ್ವಿಲಿಬ್ರಿಯಂ ಸ್ಟೇಟ್ ಯಾವಾಗ ರೀಚ್ ಆಗಿರ್ತದೆ ಅಲ್ಲಿ ಹೊಸ ಅಡಾಪ್ಟೇಷನ್ ಆಗಿರ್ತದೆ, ಮಾನಸಿಕ ಸಂರಚನೆ ಬದಲಾಗ್ತದೆ. ಇದು ಪಿಯಾಜೆಯವರ ಬೌದ್ಧಿಕ ವಿಕಾಸದ ಸಿದ್ಧಾಂತಗಳಲ್ಲಿ ಪ್ರಮುಖವಾಗಿರುವಂತಹ ಪರಿಕಲ್ಪನೆ ಆಗಿರ್ತದೆ. ಆ ಅಡಾಪ್ಟೇಷನ್ ಮೂಲಕ ಸ್ಕೀಮಾದಲ್ಲಿ ಮಾರ್ಪಾಡಾಗ್ತದೆ ಅಂತ ಹೇಳ್ತಾ ಬರ್ತೀವಿ. ಹಾಗಾದ್ರೆ ಆರಂಭದಲ್ಲಿ ಹೇಳ್ತಾ ಇದ್ವಿ ನಾವು, ಮಗುವಿನೊಳಗಡೆ ಈಗಾಗಲೇ ಅನುವಂಶಿಕವಾಗಿ ಬಂದಿರುವಂತಹ ಸಾಮರ್ಥ್ಯಗಳು, ಆ ಮಗುವಿನ ಮನಸ್ಸೊಳಗಿರುವಂತಹ ಜ್ಞಾನಾತ್ಮಕ ಸಂರಚನೆ, ಸ್ಕೀಮಾ ಅಂದ್ರೆ ಜ್ಞಾನದ ಪ್ಯಾಕೆಟ್ಗಳು, ಸನ್ನಿವೇಶಕ್ಕೆ ತಕ್ಕಂತೆ, ಪರಿಸರದ ಜೊತೆ ಆಗುವ ವರ್ತನೆಗೆ ತಕ್ಕಂತೆ, ಜನರ ಜೊತೆ ಮಾತಿನ ಒಡನಾಟಕ್ಕೆ ತಕ್ಕಂತೆ, ಭಾಷಾ ಬೆಳವಣಿಗೆಗೆ ತಕ್ಕಂತೆ ಏನೆಲ್ಲ ಚೇಂಜಸ್ ಆಗ್ತಾ ಬರ್ತವೆ ಅವುಗಳನ್ನ 4 ಹಂತಗಳಲ್ಲಿ ನಾವು ವಿವರಣೆ ಮಾಡ್ತೀವಿ ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಪಿಯಾಜೆಯವರ ವಿಕಾಸಾತ್ಮಕ ಸಿದ್ಧಾಂತವನ್ನ ಹಂತಗಳ ವಿಧಾನ, ದ ಥಿಯರಿ ಆಫ್ ಸ್ಟೆಪ್ಸ್ ಅಂತ ಕರಿತೀವಿ. 4 ಹಂತಗಳಲ್ಲಿ ನಡೀತದೆ. ಆ 4 ಹಂತಗಳು ಕ್ರಮಾನುಗತವಾಗಿಯೇ ನಡಿಬೇಕು, ಒಂದಾದ ಮೇಲೊಂದರಂತೆಯೇ ನಡಿಬೇಕು. ಒಂದನ್ನೊಂದು ಬಿಟ್ಟು ಸ್ಕಿಪ್ ಮಾಡಿ ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಾದ ಜೀನ್ ಪಿಯಾಜೆ ಅವರು ಕೊಟ್ಟಂತ ಅದ್ಭುತವಾದ ವಾದ. ಯಾವ್ಯಾವ 4 ಹಂತಗಳವು? ಸೆನ್ಸರಿ ಮೋಟಾರ್ ಸ್ಟೇಜ್, ಗರ್ಭದಿಂದ 2 ವರ್ಷಗಳವರೆಗೆ ಸಂವೇದನಾ ಗತಿ ಹಂತ ಅಂತ. ಎರಡನೇದ್ದು ಕಾರ್ಯಪೂರ್ವ ಹಂತ, ಪ್ರೀ ಆಪರೇಷನಲ್ ಸ್ಟೇಜ್, 2 ರಿಂದ 7 ವರ್ಷಗಳವರೆಗೆ. ಮೂರನೇದ್ದು ಮೂರ್ತ ಕಾರ್ಯಗಳ ಹಂತ, 7 to 11. ಕೆಲವು ಪುಸ್ತಕದಲ್ಲಿ ಚೇಂಜಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ 0 to 2, 2 to 7, 7 to 11, 12 and up till the adulthood is being completed. ಕೊನೆ ಹಂತ
ಔಪಚಾರಿಕ ಕಾರ್ಯಗಳ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇದನ್ನ ಸುಲಭವಾಗಿ ನೆನಪಿಟ್ಕೊಳ್ಳೋದಕ್ಕೆ ಇಂಗ್ಲಿಷಲ್ಲಿ ಆದ್ರೆ SPCF ಅನ್ನ ನೆನಪಿಡ್ತೀವಿ ನಾವು. ವಾಟ್ ಇಸ್ ದಿಸ್? S ಫಾರ್ ಸೆನ್ಸರಿ ಮೋಟಾರ್ ಸ್ಟೇಜ್, P ಫಾರ್ ಪ್ರೀ ಆಪರೇಷನಲ್ ಸ್ಟೇಜ್, C ಫಾರ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, F ಫಾರ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ನೀವು ಹೇಗೆ ನೆನಪಿಟ್ಕೊಳ್ತೀರಿ ನೋಡಿ. ಪ್ರಾಯಶಃ ಆ ಹಂತಗಳ ವಿವರಣೆ ನಮ್ಮ ಗಮನಕ್ಕೆ ಬಂದ್ರೆ ನೆನಪಿಟ್ಕೊಳ್ಳೋದು ಕಷ್ಟ ಆಗ್ಲಿಕ್ಕಿಲ್ಲ ಅನ್ಕೊಳ್ತೇನೆ ನಾನು. ಅತಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಮಗುವಿನ ಜ್ಞಾನದಿಂದಾಗಿ ಭಾಷೆಯ ಬೆಳವಣಿಗೆ ಆಗ್ತದೆ ಅನ್ನೋದು ಪಿಯಾಜೆ ಅವರ ವಾದ. ಆದ್ರೆ ಭಾಷೆಯಿಂದಾಗಿ ಬೌದ್ಧಿಕ ವಿಕಾಸ ಆಗ್ತದೆ ಅನ್ನುವಂಥದ್ದು ವೆಗೋತ್ಸಿ ಅವರ ವಾದ. ಪರಸ್ಪರ ನಮಗೆ 3 ಥಿಯರಿ ಇದೆ ಸಿಲೆಬಸ್ಗೆ. ಪಿಯಾಜೆ ಅವರ ಸಿದ್ಧಾಂತ ಇದೆ, ವೆಗೋತ್ಸಿ ಅವರ ಸಿದ್ಧಾಂತ ಇದೆ, ಕೊಯಿಲ್ಬರ್ಗ್ ಅವರ ಸಿದ್ಧಾಂತ ಇದೆ. ಇತರ ವರ್ತನಾವಾದಿಗಳು, ಮನೋವಿಶ್ಲೇಷಣಾವಾದಿಗಳು, ರಚನಾವಾದಿಗಳು, ಕನ್ಸ್ಟ್ರಕ್ಟಿವಿಸಮ್, ಬೇರೆ ಬೇರೆ ಸ್ಕೂಲ್ಸ್ ಆಫ್ ಸೈಕಾಲಜಿ ಬರ್ತದೆ. ಡೋಂಟ್ ಹ್ಯಾವ್ ದಿ ಕನ್ಫ್ಯೂಷನ್. ಕಾರಣ ನಿಮಗೆ ಕಂಪ್ಯಾರಿಸನ್ ಅಲ್ಲೂ ಕೂಡ ಪ್ರಶ್ನೆ ಕೇಳ್ತಾ ಬಂದಿದ್ದಾರೆ. ಲೆಟ್ಸ್ ಹ್ಯಾವ್ ದಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ ದಿ ಫಸ್ಟ್ ಸ್ಟೆಪ್ ಆಫ್ ಪಿಯಾಜೆಸ್ ಥಿಯರಿ. ಏನಂತ? ಸೆನ್ಸರಿ ಮೋಟಾರ್ ಸ್ಟೇಜ್ ಅಥವಾ ಸಂವೇದನಾ ಗತಿ ಹಂತ. ಏನೇನಾಗ್ತದೆ ಮಗುವಿನಲ್ಲಿ ಸಂವೇದನೆ ಅಥವಾ ಸೆನ್ಸ್ ಆರ್ಗನ್ಗಳ ಮೂಲಕ ಅಥವಾ ಇಂದ್ರಿಯಗಳ ಮೂಲಕ ಬಾಹ್ಯ ಜಗತ್ತಿನ ತಿಳುವಳಿಕೆಯನ್ನು ಪಡ್ಕೊಳ್ಳಕ್ಕೆ ಶುರು ಮಾಡ್ತದೆ. ಒಂದ್ಸರಿ ಇಲ್ಲಿರುವಂತ ಈ ಗ್ರಾಫಿಕಲ್ ಇಮೇಜ್ ಅನ್ನ ನೀವು ಕ್ಲಿಯರ್ ಆಗಿ ಗಮನಿಸ್ತಾ ಬಂದ್ರಿ ಅಂತ ಹೇಳಿದ್ರೆ, ಈ ಇಮೇಜ್ ಏನ್ ಹೇಳ್ತದೆ ನಮಗೆ? ಮಗು ಮತ್ತು ತಾಯಿ ಒಟ್ಟಿಗಿದ್ದಾರೆ. ತಾಯಿ ಮಗುವನ್ನ ಸ್ಪರ್ಶಿಸಿದ ಮರುಕ್ಷಣದಲ್ಲಿ ಮಗುವಿನ ಮುಖದಲ್ಲಿ ಕಾಣುವ ಪ್ರಸನ್ನತೆಯನ್ನು ಅಬ್ಸರ್ವ್ ಮಾಡಿ. ಇದಕ್ಕೆ ಒಂದು ಇನ್ಸಿಡೆಂಟ್, ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ. ಸಾಮಾನ್ಯವಾಗಿ ಚಲನಚಿತ್ರಗಳಲ್ಲಿ ಬಂದಿರುವಂತಹ ಸನ್ನಿವೇಶ ಇದು. ನಿಜವಾದ ತಾಯಿ ಮಗುವನ್ನ ಸಾಕುವಷ್ಟು ಶಕ್ತಿ ಇರುವುದಿಲ್ಲ, ವೈಯಕ್ತಿಕವಾಗಿ ಏನೋ ಸಮಸ್ಯೆ ಇರ್ತದೆ. ಬಟ್ ಆ ಮಗುವನ್ನ ಹೆತ್ತು ಬಿಟ್ಟಿದ್ದಾಳೆ. ಆ ಮಗು ತನ್ನ ಜೊತೆಗಿದ್ರೆ ಊಟ ತಿಂಡಿ ಕಷ್ಟ ಆಗ್ತದೆ, ಬಟ್ಟೆ ಕಷ್ಟ ಆಗ್ತದೆ, ಶಿಕ್ಷಣಕ್ಕೆ ಕಷ್ಟ ಆಗ್ತದೆ. ಆ ಮಗು ಯಾರ್ದಾರು ಜೊತೆಗೆ ಚೆನ್ನಾಗಿರ್ಲಿ, ತಾನು ಬದುಕಲಿ, ಅಪ್ಪ ಅಮ್ಮ ಬಯಸೋದೇನೋ, ನನ್ನ ಮಗ ಮಗಳು ಎಲ್ಲರ ಇರಲಿ, ಅವ್ರು ಚೆನ್ನಾಗಿರ್ಲಿ, ನನ್ನ ಜೊತೆ ಮಾತಾಡದೇ ಇರಲಿ, ಅವರು ಹೆಂಗಾರ ಇರಲಿ ನನ್ನ ಜೊತೆಗೆ, ಆದರೆ ಜಗತ್ತಿನಲ್ಲಿ ಅವರು ಒಳ್ಳೆಯವರಾಗಿರ್ಲಿ, ಅವ್ರು ಚೆನ್ನಾಗಿರ್ಲಿ. ಹಾಗೆ ನಿಜವಾದ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಆ ಮಗುವನ್ನ ರಸ್ತೆ ಮಧ್ಯಕ್ಕಿಟ್ಟು ದೂರದಲ್ಲಿ ಹೋಗಿ ಎಲ್ಲೋ ಒಂದು ಕಡೆ ಅವತ್ಕೊಂಡು ನನ್ನ ಮಗುವನ್ನು ಯಾರು ಎತ್ಕೊಂಡು ಹೋಗ್ತಾರಪ್ಪ ಅಂತ ನೋಡ್ತಾ ನಿಂತಿರ್ತಾಳೆ. ಅದೇ ದಾರಿಯುದ್ದಕ್ಕೆ ಎಷ್ಟೇ ಶ್ರಮ ಪಟ್ಟರು, ಎಷ್ಟು ಡಾಕ್ಟರ್ಸ್ ಅನ್ನ ಕೇಳಿದ್ರು ಕೂಡ, ಎಷ್ಟು ದೇವರಿಗೆ ಹರಕೆ ಹೊತ್ತರೂ ಕೂಡ ಮಕ್ಕಳಾಗದೆ ಇರುವಂತ ಶ್ರೀಮಂತ ದಂಪತಿಗಳು ಬರ್ತಾ ಇರ್ತಾರೆ. ಕಾರ್ ನಿಲ್ಲತ್ತ, ಮಗು ನಿಂತಿದ್ದನ್ನು ನೋಡಿ ಹೆಂಡತಿ ಇದ್ದವಳು ಗಂಡನಿಗೆ ಹಠ ಮಾಡೋಕೆ ಶುರು ಮಾಡ್ತಾಳೆ, ನನಗೆ ಆ ಮಗು ಬೇಕು, ನಾವು ಹೊತ್ಕೊಂಡು ಹೋಗ್ಬೇಕು. ಗಂಡನಿಗೂ ಕೂಡ ಖುಷಿ ಆಗ್ತದೆ, ಅಟ್ಲೀಸ್ಟ್ ಇದರಿಂದಾದರೂ ಕೂಡ ನನ್ನ ಹೆಂಡತಿ ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತಾಳೇನೋ ಅಂತೇಳಿ, ಬಾ ತಗೊಂಡೋಗೋಣ. ಇಬ್ರು ತಗೊಂಡೋಗ್ತಾರ. ಏನು ಆ ಮಗುವಿಗೆ ಫೆಸಿಲಿಟೀಸು ಸ್ವಂತ ಮಗುವಿಗೂ ಕೊಡದೇ ಇರುವಷ್ಟು ಪ್ರೀತಿ ವಾತ್ಸಲ್ಯವನ್ನ. ತಾಯಿ ಅಂದ್ರೆ ಯಾರು? ತನ್ನ ಮಕ್ಕಳನ್ನು ಪ್ರೀತಿಸೋಳು ಅಷ್ಟೇ ತಾಯಿಯಲ್ಲ. ಮಕ್ಕಳು ಯಾರೇ ಇರಲಿ, ಮಕ್ಕಳೇ ತಾಯಿನೇ. ತಾಯಿ ಹತ್ರ ನಿಜವಾದ ಶ್ರೀಮಂತಿಕೆ ಅಂದ್ರೆ ಮಕ್ಕಳಿಗೆ ಕೊಡಬೇಕಾಗಿರೋ ಪ್ರೀತಿ ವಾತ್ಸಲ್ಯ. ಅದನ್ನು ಕೊಟ್ಟು ಸಲಹುತ್ತಾ ಇರುವಂತ ತಾಯಿ ತುಂಬಾ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರೂಮ್ ಡೆಕೋರೇಟ್ ಮಾಡಿದ್ದಾರೆ, ದೊಡ್ಡದಾಗಿ ಒಳ್ಳೆ ಒಂದು ತೊಟ್ಲು ತಂದು ಹಾಕಿದ್ದಾರೆ, ಸಾವಿರಾರು ರೂಪಾಯಿ ಬೆಲೆ ಬಾಳುವ ಆಟಿಕೆ ಸಾಮಾನುಗಳನ್ನ ತಂದು ಹಾಕಿದ್ದಾರೆ, ವಿಚಿತ್ರವಾದ ಸೌಂಡ್ಗಳನ್ನು ಮಾಡುವಂತ ಆಟಿಕೆ ಸಾಮಾನು, ಲೈಟ್ಗಳ ಎಲ್ಲ ಕೊಡ್ತಿದ್ದಾರೆ. ಮಗುವಿಗೆ ಹಾಲಿನ ಬಾಟ್ಲು, ಹಾಲು ಎಲ್ಲ ಸಿದ್ಧ ಇದೆ. ಯಾವುದೋ ಕಾರಣಕ್ಕೆ ಮಗು ಹಠ ಬಂದು ಸುಮ್ಮನಾಗಲ್ಲ. ವಿಚಿತ್ರ ನೋಡಿ, ಆ ದೇವರ ಆಟ ನೋಡಿ, ಅದೇ ಮನೆಗೆ ಕೆಲಸದವಳಾಗಿ ನಿಜವಾದ ತಾಯಿ ಬಂದು ಸೇರ್ಕೊಳ್ತಾಳೆ. ಸಾಮಾನ್ಯವಾಗಿ ಎಲ್ಲಾ ಚಲನಚಿತ್ರದಲ್ಲಿ ಬಂದಿರುವಂತ ಸನ್ನಿವೇಶ ಇದು. ಮಗು ಹಠ ಮಾಡತ್ ಏನು ಮಾಡಿದ್ರೂ ಸುಮ್ಮನಾಗೋದಿಲ್ಲ. ಒಂದು ಕ್ಷಣ ನಿಜವಾದ ತಾಯಿ ಬಂದು ಆ ಮಗುವಿನ ಎದುರಿಗೆ ನಿಂತ ಮರುಕ್ಷಣದಲ್ಲೇ ಸಂವೇದನೆ, ಇಂದ್ರಿಯಾನುಭವ ನೋಡಿದ ತಕ್ಷಣ ಮಗು ಸುಮ್ಮನಾಗತ್ತೆ. ಇಲ್ಲ, ಕೆಲವು ಕ್ಷಣ ಆ ತಾಯಿ ಮಗುವನ್ನ ಸ್ಪರ್ಶಿಸಿದ ಮರುಕ್ಷಣದಲ್ಲಿ ಮಗು ಸುಮ್ಮನಾಗ್ತದೆ. ಕಾರಣ ಆ ಹಂತದಲ್ಲಿ ಮಗುವಿನ ತಿಳುವಳಿಕೆ ಏನಿರ್ತದ? ಇಂದ್ರಿಯಾನುಭವಗಳ ಮೂಲಕ ಜಗತ್ತಿನ ಬಗ್ಗೆ ಮಾನಸಿಕ ಸಂರಚನೆಯನ್ನು ಮಾಡಿಕೊಳ್ಳುವಂತ ಮಗುವಿನ ವಿಕಾಸದ ಹಂತದಲ್ಲಿ ಆ ಮಗು ನೋಡಿ, ತಾಯಿ ಅದನ್ನ ಸ್ಪರ್ಶಿಸಿದ ಮರುಕ್ಷಣದಲ್ಲಿ ಮಗುವಿನ ಮುಖದಲ್ಲಿ ಕಾಣ್ತಾ ಇರುವಂತ ಪ್ರಸನ್ನತೆಯನ್ನು ನೋಡಿ. ಅದೇ ಕಾರಣಕ್ಕೆ ಮಕ್ಕಳು ಆಲಿಂಗನವನ್ನ ಬಯಸುವಂಥದ್ದು. ಭಾರತೀಯ ಸಂಪ್ರದಾಯ ಇದೆಯಲ್ಲ, ಪಾದ ಮುಟ್ಟು ನಮಸ್ಕಾರ ಮಾಡುವಂಥದ್ದು, ಆ ಸ್ಪರ್ಶದ ಮೂಲಕ ಸಿಗುವಂತ ಇಂದ್ರಿಯಾನುಭವವೇ ಬೇರೆ ಎಂಬ ಸಂಸ್ಕೃತಿ ಸಂಪ್ರದಾಯದಲ್ಲೂ ಇದನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಯಾವುದು? ಪಿಯಾಜೆಯವರ ವಿಕಾಸಾತ್ಮಕ ಸಿದ್ಧಾಂತದ ಮೊದಲ ಹಂತವನ್ನು ನಾವು ಆಲ್ರೆಡಿ ಅಳವಡಿಸ್ಕೊಂಡಿದ್ದೀವಿ. ಹಾಗಾದ್ರೆ ಮಗುವಿಗೆ ಸ್ಪರ್ಶದ ಮೂಲಕ, ಅದು ಬಿಟ್ಟು ಮಗುವಿಗೆ ದುಡ್ಡು ಕಾಸು ಎಲ್ಲ ಕೊಟ್ಟು ಡಿಸಿಪ್ಲಿನ್ ಆಗಿ ಕೂತಿರ್, ನೀನು ಸ್ಟ್ರೇಟ್ ಆಗಿರ್ಬೇಕು, ನಾನಿನ್ ಪ್ರೀತಿ ಮಾಡ್ತೀನಿ, ಇದು ತಗೋ ತಿಂಡಿ ತಿತ್ಕೋಬೇಕು, ನೀನ್ ನೀಟಾಗಿ ಸ್ಪೂನ್ ಯೂಸ್ ಮಾಡ್ಕೋ. ತಾಯಿ ಹಾಗಲ್ಲ.
ಮಗುವನ್ನು ಮೈಮೇಲೆ ಕರ್ಕೊಳ್ತಾರೆ, ಮಗು ಚಲ್ಲಿ ಹಠ ಮಾಡಲಿ ಏನಾರ ಇರಲಿ, ಆ ಮಗುವಿಗೆ ಸ್ಪರ್ಶದ ಮೂಲಕ ತಲೆ ಸವರಿ ಬಾ ಮಗು ಅಂತ ಅಕ್ಕರೆಯಿಂದ ಆಲಿಂಗನದಿಂದ ಮಾತನಾಡಿಸುವಂಥ ಆ ತಾಯಿಯ ಸಂಪ್ರದಾಯ ನಮಗಿಲ್ಲಿ ಕಾಣಿಸೋದಕ್ಕೆ ಕಾರಣ ಮೊದಲ ಹಂತ ಸಂವೇದನಾ ಗತಿ ಹಂತ. ಹಾಗೆ ಏನಾಗ್ತದೆ, ನಮಗೆ ಇಂದ್ರಿಯಾನುಭವಗಳ ಮೂಲಕ ಗ್ರಹಿಕೆ ಆಗ್ತದೆ, ಜೊತೆಗೆ ಮಗುವಿನ ಚಲನವಲನಗಳ ಮೂಲಕ ಏನಾಗ್ತದೆ, ವಿಕಾಸ ನಡೀತಾ ಬರ್ತದೆ ಅನ್ನೋದನ್ನ ಗಮನಿಸ್ತೇವೆ. ಆಗ್ತಾನೆ ಒಂದು ಉದಾಹರಣೆ ಚರ್ಚೆ ಮಾಡಿದ್ವಿ. ಯಾವ್ದು ಅಟ್ರಾಕ್ಟಿವ್ ಆಗಿರ್ತದೆ, ಮಗು ಅದನ್ನ ಮುಟ್ಟುವಂತ ಪ್ರಯತ್ನ ಪಡ್ತದೆ ಅಂತೇಳಿ. ಕ್ಯಾಂಡಲ್ ಲೈಟ್ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಮಗು ಕೇಳಲ್ಲ, ಮುಟ್ಟತ್ತೆ. ಅದು ಸುಟ್ಟ ಅನುಭವ ಸ್ವಲ್ಪ ತಡ ಆದ್ಮೇಲೆ ಆಗ್ತದೆ ಮಗುವಿಗೆ, 0 to 2 years. ಒಂದು ಸಾರಿ ಅದನ್ನ ಮುಟ್ಟಿ ಕೈ ಸುಟ್ಕೊಂಡಾದ ಮೇಲೆ ಮಗುವಿನ ಮನಸ್ಸಲ್ಲಿ ಒಂದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡ್ತದೆ. ಯೆಲ್ಲೋ ಕಲರ್ ಅಂತ ಹೇಳಿದ್ರೆ ನನಗೆ ತೊಂದರೆ ಕೊಡ್ತದೆ, ಅದರ ಹತ್ರ ಹೋಗ್ಬಾರ್ದು ನಾನು. ವಸ್ತುಗಳು ಶಾಶ್ವತ ಅನ್ನೋ ನಂಬಿಕೆ ಉಳ್ಕೊಂಡ್ಬಿಡ್ತದೆ ಆ ಮಗುವಿಗೆ. ಬಹಳ ಅಂದ್ರೆ 1 ಅಥವಾ 2 ಸಾರಿ ಸುಟ್ಕೊಂತು ಅಂತ ಇಟ್ಕೊಳ್ಳಿ, ಅದೊಂದು ಕತೆ ಬರುತ್ತಲ್ಲ. ಒಂದು ಮಗು ಪದೇ ಪದೇ ಬಂದು ಮನೆಯಲ್ಲಿ ಹಾಲು ಕುಡಿದು ಹೋಗ್ತಾ ಇತ್ತಂತ. ಆ ಮನೆಯವರೆಲ್ಲ ಯೋಚನೆ ಮಾಡಿ ಏನ್ ಮಾಡಿದ್ರು, ತೆನಾಲಿ ರಾಮನ್ ಕತೆ ಬರುತ್ತಲ್ಲ, ಒಂದು ಬೆಕ್ ಬಂದು ಪದೇ ಪದೇ ಆ ಮನೆಗೆ ತೊಂದರೆ ಕೊಡ್ತಾ ಇತ್ತು, ಹಾಲು ಕುಡ್ಕೊಂಡು ಹೋಗ್ತಾ ಇತ್ತು. ಇವ್ರು ಇಲ್ದೇ ಇದ್ದ ಸಂದರ್ಭದಲ್ಲಿ ಎಲ್ಲ ಹಾಲು ಖಾಲಿ. ಏನು ಮಾಡಿದ್ರು ಆ ಬೆಕ್ ಸುಮ್ಮನಾಗ್ಲಿಲ್ಲ. ಕೊನೆಗೆ ತೆನಾಲಿ ರಾಮ ಯೋಚನೆ ಮಾಡ್ದ, ಮಾಡ್ತೀನಿ ತಾಳು ನಿನಗೆ ಅಂತೇಳಿ. ತುಂಬಾ ಸುಡುವಾಗಿರುವ ಹಾಲನ್ನ ತಾನೇ ತಗೊಂಡೋಗಿ ಅದ್ರ ಎದುರುಗಡೆ ಇಟ್ಟ. ಬಾಯಿ ಸುಟ್ಕೊಂಡ್ಬಿಡ್ತು. 2ನೇ ಸಲ ಹಂಗೆ ಆಯ್ತು. 3ನೇ ಸಲ ಮನೆ ಕಡೆಗೆ ಹೋಗ್ಲಿಲ್ಲ ಅದು. ಹಾಲು ಅಂದ್ರೆ ಬಿಸಿ, ಬಿಸಿ ಅಂದ್ರೆ ಸುಡ್ತದೆ, ಬೇಡ ಅಂತ ಹೇಳಿ. ಅಂದ್ರೆ ವಸ್ತುಗಳು ಶಾಶ್ವತ ಅನ್ನೋ ಪರಿಕಲ್ಪನೆಯ ಡೆವಲಪ್ಮೆಂಟ್ ಆಗ್ತದೆ ನೋಡಿ. ಇನ್ನಷ್ಟು ಚರ್ಚೆ ಮಾಡೋಣ ಅವುಗಳ ಕುರಿತಾಗಿ ಒನ್ ಬೈ ಒನ್. ಮಗುವು ಜಗತ್ತಿನ ಕುರಿತು ಚಲನವಲನ ಮತ್ತು ಸಂವೇದನೆಗಳ ಮೂಲಕ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲದೆ, ಹೀರುವಿಕೆ ಆಗಿರಲಿ, ಗ್ರಹಿಕೆ, ನೋಟ, ಆಲಿಸುವಿಕೆಗಳ ಮೂಲಕವೂ ಕೂಡ ಮಗು ಕಲಿತಾ ಬರ್ತದೆ. ಜನ ಏನೇನ್ ಮಾಡ್ತಾರೆ ಎಲ್ಲವನ್ನ ಅಬ್ಸರ್ವ್ ಮಾಡ್ತದೆ. ಹಾಗೆ ಜನ ಮತ್ತು ವಸ್ತುಗಳು ಹೇಗೆ ಭಿನ್ನ ಎಂಬ ಭಾವನೆಯನ್ನ ಹುಡುಕೋದಕ್ಕೆ ಶುರು ಮಾಡ್ತದೆ. ಮಕ್ಕಳು ಜಗತ್ತಿನ ಎಲ್ಲಾ ಕಾರ್ಯಗಳಿಗೆ ತಾವೇ ಮೂಲ, ತಮ್ಮಿಂದಾಗಿ ಎಲ್ಲ ನಡೀತದೆ ಎಂಬ ತಪ್ಪು ಗ್ರಹಿಕೆಯನ್ನು ಕೂಡ ಈ ಹಂತದಲ್ಲೇ ಹೊಂದಿದವರಾಗಿರ್ತಾರೆ. ಹಾಗಾದ್ರೆ ಇಲ್ಲಿ ವಾಟ್ ಯು ಮೀನ್ ಬೈ ಆಬ್ಜೆಕ್ಟ್ ಪರ್ಮನೆನ್ಸ್? ಮಗುವಿನ ಹತ್ರ ಒಂದು ಪೆನ್ ಕೊಟ್ಟಿದ್ದೀವಿ, ಬರೆಯೋಕೆ ಬೇಕಾಗಿದೆ. ಏನೋ ಮಾಡ್ತಾ ಕಣ್ ತಪ್ಪಿಸಿ ಆ ಪೆನ್ ತಗೊಂಡು ಮಗು ಹಾ ಅಂತ ಕೇಳಿದ ತಕ್ಷಣ ಗುಬ್ಬಿ ತಗೊಂಡು ಬೊರ್ರ ಅಂತ ಹಾರೋಗ್ಬಿಡ್ತು. ಆರಂಭದಲ್ಲಿ ಮಗು ನಂಬ್ತದನ್ನ ಏನಂತ, ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಕಣ್ಣೆದರಿಗೆ ಇಲ್ಲ, ಹಾಗಾದ್ರೆ ವಸ್ತು ಇಲ್ಲ. ಎಲ್ಲೋ ಇತ್ತು ಪೆನ್, ಎಲ್ಲೋ ಇತ್ತು ಪೆನ್ನು, ಗುಬ್ಬಿ ತಗೊಂಡು ಹಾರು ಹೋಗ್ಬಿಡ್ತು. ಸ್ವಲ್ಪ ದಿನ ಆದ್ಮೇಲೆ ಮಗು ನಂಬಲ್ಲ ಅದನ್ನ. ನೀವು ಅಪ್ಪಿ ತಪ್ಪಿ ಏನಾದ್ರು ಗುಬ್ಬಿ ತಗೊಂಡು ಹಾರೋಯ್ತು ಅಂತ ಹೇಳಿದ್ರೆ, ಬಾ ಹಾಗಾರ ಪೇಟೆಗೆ ಹೋಗೋಣ, ಹೊಸ ಪೆನ್ ತಗೊಂಬರೋಣ ಅಂತ ಹೇಳುತ್ತೆ. 1 ಅಲ್ಲ 10 ಪೆನ್ ತರೋಣ ಅಂತ ಹೇಳ್ತದೆ. ಅದೇ ಹಂತ ಸಿಗ್ತದೆ ನಮಗಿಲ್ಲಿ ವಸ್ತು ಶಾಶ್ವತತೆ, ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತ. ಆರಂಭಿಕ ಹಂತದಲ್ಲಿ ಮಗು ಅಥವಾ ತಾಯಿ ಯಾರೋ ಈ ಮಗುವಿಗೆ ಕಾಣದೇ ಇಲ್ಲ ಅಂತ ಹೇಳಿದ್ರೆ ಆ ಮಗುವಿನ ರಿಯಾಕ್ಷನ್ ನೋಡಿ, ಕಂಡ ತಕ್ಷಣ ರಿಯಾಕ್ಷನ್ ನೋಡಿ. ಕಾಣ್ಲಿಲ್ಲ ಅಂದ್ರೆ ಇಲ್ಲ ಅಂತ ನಂಬಿರ್ತದೆ ಆರಂಭದಲ್ಲಿ. ಕಂಡ ತಕ್ಷಣ ಖುಷಿ ಆಗ್ತದೆ, ಮುಗುಳ್ನಾಗ್ತದೆ. ಸ್ವಲ್ಪ ಸಮಯ ಕಳೆದಾದ್ಮೇಲೆ ಕಾಣ್ಲಿಲ್ಲ ಅಂದ್ರೆ ಈ ಕೈಯನ್ನ ಮುಟ್ಟೋಕೆ ಶುರು ಮಾಡ್ತದೆ, ಎಲ್ಲಿ ಹೋಗಿದೀಯಾ ನೀನು ಅಂತ. ಹೀಗೆ ವಸ್ತು ಶಾಶ್ವತತೆಯನ್ನ ನಾವು ಸಂವೇದನಾ ಗತಿ ಹಂತದಲ್ಲೇ ಗಮನಿಸ್ತಾ ಬರ್ತೀವಿ. ಇಲ್ಲಿ ಇನ್ನೊಂದು ಬದಲಾವಣೆ ಆಗ್ತದೆ, ಡೆಫರ್ಡ್ ಇಮಿಟೇಷನ್. ಏನ್ ಹಾಗಂದ್ರೆ ವಿಳಂಬಿತ ಅನುಕರಣೆ. ಸ್ವಲ್ಪ ಸಮಯ ಕಳೆದಾದ್ಮೇಲೆ ಅಪ್ಪ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಭಿನ್ನವಾಗಿದ್ದಂಥ ಮಗು ಅಪ್ಪ ಆಫೀಸ್ಗೆ ಹೋಗ್ತಿದ್ದಂಗೆ ಶೇವಿಂಗ್ ಸೆಟ್ ತಗೊಂಡು ಕನ್ನಡಿ ಎದುರುಗಡೆ ನಿಂತ್ಕೊಂಡು ತಾನು ಶೇವ್ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಅಪ್ಪ ಆಫೀಸ್ಗೆ ಹೋದ ತಕ್ಷಣ ಹೊರಗಡೆಯಿಂದ ಬಂದ ಜನರ ಜೊತೆ ತಂದೆ ಹೇಗೆ ಮಾತನಾಡ್ತಾ ಇದ್ದ, ಸೋಫಾ ಮೇಲೆ ಕುತ್ಕೊಂಡು, ಕುರ್ಚಿ ಮೇಲೆ ಕುತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತದೆ. ಅಜ್ಜಿಯನ್ನ ಇಮಿಟೇಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಮನೇಲಿ ಯಾರು ಡಾಕ್ಟರ್ಸ್ ಇದ್ರು ಅಂದ್ರೆ ಸ್ಟೆಥೋಸ್ಕೋಪ್ ತಗೊಂಡು ಆ ಇಮಿಟೇಷನ್ ಅನ್ನ ಸ್ಟಾರ್ಟ್ ಮಾಡ್ತದೆ. ಅಮ್ಮ ಹೇಗಿರ್ತಾಳೆ, ಮಗು ಹಾಗೆ ಇರ್ತದೆ. ಈ ಟಿವಿ ನೋಡೋದರ ಕುರಿತಾಗಿ ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿಕೊಟ್ಟಾಗ ಶಿಕ್ಷಣ ತಜ್ಞರೆಲ್ಲ ಒಂದು ಸಲಹೆ ಕೊಟ್ಟರು ಗೊತ್ತಾ, ನಾವ್ ಏನ್ ಹೇಳ್ತೀವಿ ಅದನ್ನು ಮಾಡಲ್ಲ ಮಕ್ಕಳು, ನಾವ್ ಏನ್ ಮಾಡ್ತೀವಿ ಅದನ್ನ ಮಾಡ್ತಾರೆ ಮಕ್ಕಳು, ನಮ್ಮನ್ನ ಅನುಕರಣೆ ಮಾಡ್ತಾರೆ ಮಕ್ಕಳು ಅಂತ. ಸೊ ಯಾವ ಮನೆಯಲ್ಲಿ ಪಾಲಕರೆಲ್ಲ ನಮ್ಮ ಮನೆಯಲ್ಲಿ ಮಕ್ಕಳು ತುಂಬಾ ಟಿವಿ ನೋಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾರ, ಮೊದಲ ಮನೆಯ ಸದಸ್ಯರು ಟಿವಿ ನೋಡೋದನ್ನ ಕಡಿಮೆ ಮಾಡಬೇಕು ಅನ್ನೋ ವಾದ ನಂದಲ್ಲ, ಪಿಯಾಜೆ ಅವರು ಕೊಟ್ಟಂತ ವಾದ. ದೆನ್ ಯು ಹ್ಯಾವ್ 1 word ಸ್ಟೇಜ್. ಇಲ್ಲಿ ಏನ್ ಮಾಡ್ತದೆ ಮಗು, ಅಮ್ಮ ಅಮ್ಮ ಒಂದೇ ಪದ, ಅದಕ್ಕೆ ಪೂರ್ತಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಕ್ ಬರಲ್ಲ. ಮೊದಲಾಗಿದ್ರೆ ಭಾಷೆ ಕಲಿಯೋಕ್ಕಿಂತ ಮುಂಚಿತವಾಗಿ ಪ್ರೀ ಲಿಂಗ್ವಿಸ್ಟಿಕ್ ಸ್ಟೇಜ್ ಅಲ್ಲೇ ಅವ್ರೇನ್ ಮಾತಾಡ್ತಾರೆ ವಿಚಿತ್ರವಾಗಿ ನೋಡ್ತದೆ, ಇವ್ರೇನ್ ಮಾತಾಡ್ತಾರ ವಿಚಿತ್ರವಾಗಿ ನೋಡ್ತದೆ, ಅವ್ರೇನ್ ಮಾತಾಡ್ತಾರ ವಿಚಿತ್ರವಾಗಿ ನೋಡ್ತದೆ. ಬರೀ ನೋಡಲ್ಲ, ಆಲಿಸ್ತದೆ. ಬರೀ ಆಲಿಸಲ್ಲ, ಅದಾದ ಮೇಲೆ ಮಮ್ಮಮ್ಮಮ್ಮಮ್ಮಮ್ಮಮ್ಮ ಒಂದೇ ಅಕ್ಷರದ ತೊದಲು ನುಡಿಗಳು ಶುರು ಆಗ್ತವೆ. ಆ ಮಾತು ಅಮ್ಮನಿಗೆ ಮಾತ್ರ ಅರ್ಥ ಆಗತ್ತೆ, ಉಳಿದವ್ರಿಗೆ ಅರ್ಥ ಆಗಲ್ಲ. ಅದಾದ ಮೇಲೆ ಒಂದೊಂದು ಪದ ಹೇಳುವಂತ ಹಲೋ ಫ್ರಾಸ್ಟಿಕ್ ಸ್ಟೇಜ್.
ಇಲ್ಲೇನಾಗ್ತದೆ, ತಾಯಿ ಮತ್ತು ಮಗುವಿನ ಮಧ್ಯದ ಅನ್ಯೋನ್ಯತೆ ಎಷ್ಟು ಸ್ಟ್ರಾಂಗ್ ಆಗಿರ್ತದೆ ಅಂದ್ರೆ, ಮಗು ಏನ್ ಮಾತನಾಡ್ತಾ ಇದೆ ಅಂತ ಅನ್ನೋದು ತಾಯಿಗೆ ಮಾತ್ರ ಅರ್ಥ ಆಗ್ತಾ ಇರ್ತದೆ. ಅಪ್ಪಿತಪ್ಪಿ ಏನಾದ್ರು ತಾಯಿ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನ ಬಳಸ್ತಾ ಇದ್ರೆ ಅದರ ಇಂಪ್ಯಾಕ್ಟ್ ಮಗುವಿನ ಮನಸ್ಸಿನ ಮೇಲೆ ಜಾಸ್ತಿ ಕಾಣ್ಕೊಳ್ತದೆ. ನಿಧಾನವಾಗಿ ವಿವರಣಾತ್ಮಕವಾಗಿ, ಈಗೆಲ್ಲ ಟೆಲಿಫೋನಲ್ಲಿ ಮಾತಾಡ್ತಿರ್ತೀವಲ್ಲ, ಮೊದಲೆಲ್ಲ 1 minute ಲೆಕ್ಕ ಹಾಕೊಂಡು ಮಾತನಾಡ್ತಾ ಇದ್ವಿ. ಈಗೆಲ್ಲ ಫ್ರೀ ಡಾಟಾ, ಫ್ರೀ ಕರೆನ್ಸಿ, ಫ್ರೀ ಟಾಕ್ ಟೈಮು. ರಾತ್ರಿ ಇಡೀ ಮಾತನಾಡಿದ್ದು ಆ ಭಾಷೆಯ ಬೆಳವಣಿಗೆ ಶುರುವಾಗುವಂತಹ ಹಂತ ಇದು. ಇಲ್ಲಿ ಜಸ್ಟ್ ಸ್ಟಾರ್ಟ್ ಆಗ್ತದೆ ಸರಿನಾ. ಗುರಿ ಆಧಾರಿತ ವರ್ತನೆ ಸಂವೇದನಾ ಗತಿ ಹಂತದ ಸೆನ್ಸರಿ ಮೋಟಾರ್ ಸ್ಟೇಜ್ನ ಮತ್ತೊಂದು ಗುಣಲಕ್ಷಣವಾಗಿದ್ದು, ಮಗು ಗುರಿಯ ಕಡೆಗೆ ಮುಖ ಮಾಡ್ತದೆ. ಮಗು ಯಾವತ್ತಿದ್ರೂ ಗುರಿ ಎಡೆಗೆ ಮುಖ ಮಾಡ್ತದೆ. ಉದಾಹರಣೆಗೆ ಕೈಯಲ್ಲಿ ರಿಮೋಟ್ ಹಿಡಿದುಕೊಂಡಿರುವಂಥ ಮಗು ಏನ್ ಮಾಡ್ತಾ ಇದೆ ಅಂದ್ರೆ, ಟಿವಿ ಯಾವ ಕಡೆ ಇದೆ ಆ ಕಡೆ ರಿಮೋಟ್ ಅನ್ನ ತೋರಿಸ್ತಾ ಇದೆ ಅಷ್ಟೇನೆ. ಬಟ್ ಅದನ್ನ ಸರಿಯಾದ ಕ್ರಮದಲ್ಲಿ ಹಿಡಿದುಕೊಂಡಿದೆಯಾ, ರಿವರ್ಸ್ ಆಗಿ ಹಿಡಿದುಕೊಂಡಿದೆಯಾ ಅದು ಗೊತ್ತಿಲ್ಲ. ಟಿವಿ ಆ ಕಡೆ ಇದೆ ತಾನೆ, ಆ ಕಡೆ ರಿಮೋಟ್ ಹೀಗೆ ಮಾಡಿ ಕೈ ಚಾಚ್ತಾ ಇದೆ. ಫಾರ್ ಎಕ್ಸಾಂಪಲ್, ಈ ಆಕೃತಿಯಲ್ಲಿ ನೋಡಿ, ವಸ್ತುಗಳನ್ನ ಒಂದರ ಮೇಲೊಂದರಂತ ಇಡಬೇಕು. ಸರಿಯಾಗಿ ಇಟ್ಟಿದೆಯಲ್ಲೋ ಗೊತ್ತಿಲ್ಲ, ಬ್ಯಾಲೆನ್ಸ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಡೈರೆಕ್ಷನ್ ಮಾತ್ರ ಕರೆಕ್ಟ್ ಆಗಿ ಫಾಲೋ ಮಾಡ್ತದೆ. ನಾವು ಇದನ್ನ ಏನಂತ ಕರಿತೀವಿ, ಗೋಲ್ ಡೈರೆಕ್ಟೆಡ್ ಬಿಹೇವಿಯರ್ ಅಂತ ಹೇಳಿ ಕರಿತೀವಿ. ದೆನ್ ವಿ ಹ್ಯಾವ್, ಇದಿಷ್ಟು ಮೊದಲ ಹಂತ, ಸೆನ್ಸರಿ ಮೋಟಾರ್ ಸ್ಟೇಜ್ ನಂಬರ್ 2 ಏನಂತ, ಕಾರ್ಯಪೂರ್ವ ಹಂತ ಅಥವಾ ಪ್ರೀ ಆಪರೇಷನಲ್ ಸ್ಟೇಜ್, 2 ರಿಂದ 7 ವರ್ಷಗಳ ಅವಧಿವರೆಗೆ. ಇಲ್ಲೇನಾಗ್ತದೆ, ರೋಲ್ ಪ್ಲೇಯಿಂಗ್ ಸ್ಟಾರ್ಟ್ ಆಗ್ತದೆ. ಕುದುರೆ ಸವಾರನನ್ನ ನೋಡಿರುವಂತ ಮಗು ಏನಾರೋ ಅಪ್ಪ ಅಮ್ಮನಿಗೆ ಕೇಳತ್ತೆ, ನಾನು ಕುದುರೆ ಹತ್ತೀನಿ ಅಂತ. ಅಮ್ಮ ಅಥವಾ ಅಪ್ಪ ಹೆದರ್ಸ್ಬೋದು, ಬೇಡಪ್ಪ ಅದರಿಂದ ಬಿದ್ರೆ ಕುದುರೆ ಏನಾರು ಒದ್ರೆ ಎಷ್ಟು ಪೆಟ್ಟಾಗತ್ತೆ ಗೊತ್ತಾ, ನೀನೇನು ಚಿಕ್ಕವನ್, ಇನ್ನೊಂದು ಸ್ವಲ್ಪ ದೊಡ್ಡವನಾಗ್ತೀಯಲ್ಲ, ಆವಾಗ ಕುದುರೆ ಸವಾರಿ ಮಾಡುವಂತೆ. ಮಗು ಏನ್ ಮಾಡ್ತದೆ, ಕೈಯಲ್ಲಿ ಒಂದು ಸ್ವೀಪಿಂಗ್ ಹಿಡ್ಕೊಂಡಿದೆ, ಅದ್ರ ಮೇಲೆ ಕಾಲ್ ಹಾಕೊಂಡು ಟಕುಕ್ ನಾನು ಕುದುರೆ ಓಡಿಸ್ತಾ ಇದ್ದೀನಿ ಅನ್ನೋ ಅನುಭವವನ್ನು ವ್ಯಕ್ತಪಡಿಸ್ತದೆ ನೋಡಿ, ರೋಲ್ ಪ್ಲೇಯಿಂಗ್. ಮನೆಯಲ್ಲಿ ಅಪ್ಪ ಡಾಕ್ಟರ್ ಇದ್ರ, ಡಾಕ್ಟರ್ ಸ್ಟೆಥೋಸ್ಕೋಪ್ ಯೂಸ್ ಮಾಡ್ಕೊಂಡು, ಆ ಸ್ಟೆಥೋಸ್ಕೋಪ್ ಹಾರ್ಟ್ ಲೆಫ್ಟಿಗಿರತ್ತೋ ರೈಟಿಗಿರತ್ತೋ ಗೊತ್ತಿಲ್ಲ, ವ್ಯಕ್ತಿಯೊಬ್ಬನ ಹಿಡ್ಕೊಂಡು ರೈಟಲ್ಲಿ ಅಥವಾ ಮುಖದಲ್ಲಿ ಇಲ್ಲಿ ಹಿಡಿದು, ನಿನಗೆ ಹುಷಾರಿಲ್ಲೋ ನಾ ಚೆಕ್ ಮಾಡಾಕತ್ತೀನಿ ಅಂತ ಹೇಳ್ತದೆ. ಲೈಕ್ ವಾಯ್ಸ್ ಅದರ ಕಾಗ್ನಿಟಿವ್ ಡೆವಲಪ್ಮೆಂಟ್, ಬೌದ್ಧಿಕ ಸಂರಚನೆ ಶುರುವಾಗಿರ್ತದೆ. ರೋಲ್ ಪ್ಲೇಯಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಭಾಷಾ ಬೆಳವಣಿಗೆ ಅಲ್ಲಿ ಸ್ಟಾರ್ಟ್ ಆಗಿದ್ರು ಕೂಡ ಇಲ್ಲಿ ಒಂದು ಒಳ್ಳೆ ಹಂತವನ್ನ ತಲುಪಿದ್ದು, ಸರಿಯಾದ ಪದಗಳ ಬಳಕೆ ಶುರುವಾಗಿರ್ತದೆ. ಹೀಗಾಗಿ ಎಲ್ಲದಕ್ಕೂ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತತ್ರಿ. ಅಲ್ಲಿ ಆಗಿದ್ರ ಅಮ್ಮ ಆ ಮಗುಗೆ ಅರ್ಥ ಆಗ್ಬೇಕು, ಬಿಟ್ರೆ ಅಮ್ಮನಿಗೆ ಅರ್ಥ ಆಗ್ಬೇಕು. ಇಲ್ಲ ಅದರಂತ ಇರೋ ಇನ್ನೊಂದು ಮಗುವಿಗೆ ಅರ್ಥ ಆಗ್ಬೇಕು, ಉಳಿದವ್ರಿಗೆ ಏನೂ ಅರ್ಥ ಆಗಲ್ಲ. ಆ ಮಗು ಏನ್ ಮಾತಾಡ್ತಾ ಇದೆ. ಅಜ್ಜಾಜಿ ಕೂಡ ಹೇಳ್ತಾರೆ ಸೊಸೆಗೆ, ಅಮ್ಮ ನೋಡಮ್ಮ ಅದು ಅವಾಗಿಂದ ಏನು ಹೇಳ್ತಾ ಇದೆ, ನಿನಗೆ ಅರ್ಥ ಆಗ್ಬೋದು, ನನಗಂತೂ ಅರ್ಥ ಆಗಿಲ್ಲ. ಮಗುವಿನ ಹೆತ್ತ ತಂದೆ ಕೂಡ ಹೇಳ್ತಾರೆ, ಅಥವಾ ಮಗುವಿನ ಜೊತೆ ಯಾರು ಜಾಸ್ತಿ ಸಮಯ ಇರಲ್ಲ, ಅಪ್ಪಿ ತಪ್ಪಿ ಮಗುವಿನ ಜೊತೆ ಕೆಲಸದವರೇ ಜಾಸ್ತಿ ಇದ್ರು ಅಂದ್ರೆ ಮಗುವಿನ ಹೆತ್ತ ತಾಯಿ ಕೂಡ ಹೇಳ್ತಾಳೆ, ಅದೇನು ಅವಾಗಿಂದ ಏನೋ ಕೇಳಾಗ್ತೈತಲ್ಲಮ್ಮ ಅದು ಏನದು ಅಂತ ಹೇಳಿ. ಅವರಿಗೆ ಮಾತ್ರ ಮಗುವಿನ ಮಾತು ಅರ್ಥ ಆಗ್ತಾ ಇತ್ತು. ಎಲ್ಲಿ, ಸಂವೇದನಾ ಗತಿ ಹಂತದಲ್ಲಿ. ಇಲ್ಲಿ ಹಂಗಾಗೋದಿಲ್ಲ. ಮಗು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಮನೆಯಿಂದ ಆಚೆ ಹೋಗ್ತಾ ಇದ್ದಂತ ಅಪ್ಪನ, ಅಪ್ಪ ಎಲ್ಲೊಂಟಿ, ಹಂಗೆ ಕೇಳಬಾರ್ದು. ನೀವು ಹೇಳಿ ನೋಡ್ರಿ, ಮಾರನೇ ದಿವಸ ಮತ್ತೆ ಕರೆಕ್ಟ್ ಆ ಟೈಮಿಗೆ, ಅಪ್ಪ ಎಲ್ಲೊಂಟಿ, ನನ್ನನ್ನು ಯಾಕೆ ಬಿಟ್ಟು ಹೊಂಟಿ, ಒಬ್ಬನೇ ಯಾಕೆ ಹೊಂಟಿ, ಎಷ್ಟೊತ್ತಿಗೆ ಬರ್ತೆ, ಏನೇನು ತೊಗೊಂಬರ್ತೆ, ಅಲ್ಲಿ ಯಾರ್ಯಾರು ಸಿಗ್ತಾರೆ ನಿನಗೆ, ನೀ ದಿವಸ ಯಾಕೆ ಆಫೀಸ್ಗೆ ಹೋಗ್ಬೇಕು, ಮನ್ಯಾಗ ಕೂತ್ ಕೆಲಸ ಮಾಡಿದ್ರೆ ನಡೀದಿಲ್ಲನು. ಪ್ರಶ್ನೆಗಳ ಸುರಿಮಳೆ. ವಿಚಿತ್ರ ಅಂತ ಹೇಳಿದ್ರೆ ಇಲ್ಲಿ ಕೆಲವು ಮಕ್ಕಳು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೂ ಆಗೋದಿಲ್ಲ. ಅಪ್ಪ ಅಮ್ಮನ ಮದುವೆ ಆಲ್ಬಮ್ ಹಿಡ್ಕೊಂಡಂತ ಮಕ್ಕಳು ಕೇಳ್ತಾರೆ ಏನಂತ ಹೇಳಿ, ಅಪ್ಪ ಈ ಮದುವೆಗೆ ನೀನನ್ನು ಕರೆದೇ ಇಲ್ಲ, ಈ ಮದುವೆಯಾಗ ನಾ ಯಾಕೆ ಇರಲಿಲ್ಲ, ನನ್ನ ಬಿಟ್ಟು ಫೋಟೋ ತೆಗೆಸ್ಕೊಂಡು ಬ್ಯಾಡ್ ನಡಿ ಅಂತ ಹೇಳಿ ಆಲ್ಬಮನ್ನು ಬೀಸಾಕಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಅಂತ ವಿಶೇಷವಾದ ಬೆಳವಣಿಗೆ ಕಾರ್ಯಪೂರ್ವ ಹಂತದಲ್ಲಿ ನಡೀತದೆ. ಇಲ್ಲಿ ಮಕ್ಕಳದು ಇಷ್ಟು ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ರೆ ಇದನ್ನ ಪ್ರಶ್ನಿಸುವ ಹಂತ ಅಂತಲೇ ಕರೆದ್ಬಿಡ್ತೀವಿ ನಾವು. ದ ಏಜ್ ಆಫ್ ಕ್ವಶನಿಂಗ್. ಯಾಕೆ, ಏನು, ಎಲ್ಲಿ, ಹೇಗೆ, ಯಾವಾಗ, WH ಕ್ವಶನ್ಸ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಾಗ. ಹಾಗೆ ಪ್ರಶ್ನೆಗಳ ಸುರಿಮಳೆ ಒಂದೇ ಕ್ವಶನಿಗೆ ಸುಮ್ಮಾಗೋದಿಲ್ರಿ. ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ನೀವು ಊಟ ಮಾಡಬಹುದು, ನಾನು ಹಿಂಗೆ ಚಂದಮಾಮ ತಂದು ಕೊಡ್ತೀನಿ. ಹೌದಾ, ಯಾವಾಗ ತಂದು ಕೊಡ್ತೀಯ? ಚಂದಮಾಮ ಬಂದ್ಮೇಲೆ ಏನು ಮಾಡೋಣ, ನಾನು ಆಟ ಆಡೋಣ. ಏನು ಆಟ ಆಡೋಣ, ಎಷ್ಟೊತ್ತು ಆಟ ಆಡೋಣ, ನೀ ಚಂದಮಾಮಗೂ ಟಿಫಿನ್ ಮಾಡಿಕೊಡ್ತೀಯ. ಆ ಪ್ರಶ್ನೆಗಳ ಸುರಿಮಳೆಗೆ ಎಂಡ್ಲೆಸ್ ಕ್ವಶನ್ಸ್ ನಮಗೂ ಕೇಳ್ತಾ ಹೋಗ್ತದೆ. ಕೊನೆಗೆ ಉತ್ತರ ಕೊಡೋರಿಗೆ ಬೇಸರಾಗಿ ನೀ ಸುಮ್ ಕೂಡ್ತಿಲ್ಲ ಅಂತ ಸಿಟ್ಟು ಮಾಡ್ತಾರೆ. ತಾಯಿ ಹಾಗೆ ಮಾಡೋದಿಲ್ಲ. ತಾಯಿಗೆ ಮಗುವಿನ ವಿಕಾಸ ಹೇಗೆ ನಡೀತಾ ಇದೆ ಅನ್ನೋ ಒಳ್ಳೆ ಅರಿವಿರ್ತದೆ. ಈ ಸ್ಟೆಪ್ಸ್ ಗೊತ್ತಿಲ್ಲ ಅಂದ್ರೂ ಕೂಡ ತಾಯಿಗೆ ಮಗು ತಾನೆ ಕಷ್ಟಪಟ್ಟು ಹೆತ್ತಿರುವಂತ ಅಮ್ಮ, ಆ ಮಗು ಏನೇ ಕೇಳಿ, ಎಷ್ಟೇ ಕೇಳಿ, ಕೊನೆಗೆ ಏನು ಹೇಳ್ತಾಳೆ, ಇಲ್ಲ ಪುಟ, ಅದು ನಿನಗೆ ಈಗ ಅರ್ಥ ಆಗಲ್ಲ, ಇನ್ನೊಂದು ಸ್ವಲ್ಪ ಸಮಯ ಆಗ್ಲಿಯಪ್ಪ, ನೀ ಶಾಲೆಗೆ ಹೋಗ್ತೀಯಲ್ಲ, ಮೇಸ್ಟ್ರನ್ ಸಮಾಧಾನ ಪಡಿಸ್ತಾರೆ. ಆದ್ರೆ ಉಳಿದವರು ನಾವೆಲ್ಲರೂ ಅಪ್ಪನ ಸಹಿತವಾಗಿ ಮಗು ಕೇಳೋ ಪ್ರಶ್ನೆಗಳಿಗೆ ವಿ ಫೀಲ್ ಇರಿಟೇಟೆಡ್. ಮರ ಅದು ಏನು ತಲೆ ತಿಂತೆ ತೋ ಮರ, ಮಗು ಸುಮ್ಮನೆ ಬಾಯಿ ಮುಚ್ಚು, ಈಗ ಸುಮ್ಮಲ್ಕೋ, ಈಗ ಸುಮ್ಮನಿರು,
ಊಟ ಮಾಡು, ಆಟ ಆಡು. ಏನು ಆಟ ಆಡ್ಬೇಕು ಆ ಮಗು ಬಾಹ್ಯ ಸನ್ನಿವೇಶದ ಜೊತೆಗೆ ಇಂಟ್ರಾಕ್ಟ್ ಮಾಡಿ ವಿಕಾಸ ಆಗ್ತದೆ ಅನ್ನೋದು ನೇಚರ್ ಕಲಿಸ್ಕೊಟ್ಟಂತ ರೂಲು. ಅದು ಬಿಟ್ಟು ನೀ ಸುಮ್ನಿರು ಯಾಕೆ ಸುಮ್ನಿರೋಕ್ ಸಾಧ್ಯ? ಬೌದ್ಧಿಕ ವಿಕಾಸ ನಡೀತಾ ಇರ್ತದೆ, ಆ ಮಗು ಸುಮ್ನಿರೋಕ್ ಸಾಧ್ಯವೇ ಇಲ್ಲ ಅನ್ನೋ ವಾದ ನಾನಲ್ಲ, ಜೀನ್ ಪಿಯಾಜೆ ಅವರು ಕೊಟ್ಟಂತ ವಾದ. ಕಾರ್ಯಪೂರ್ವ ಹಂತದಲ್ಲೇ ಮಗು ಏಕಮುಖ ದೃಷ್ಟಿಕೋನದಲ್ಲಿ ಕನ್ವರ್ಜೆಂಟ್ ಥಿಂಕಿಂಗ್ ಅನ್ನ ಹೊಂದಿರ್ತದೆ. ಅಂದ್ರೆ ಇನ್ನೊಬ್ರು ಯಾಕೆ ನನಗೆ, ಈಗ ತಾಯಿ ಸುಮ್ನಿರಪ್ಪ ಹಠ ಮಾಡಬೇಡ ಅಂತ ಯಾಕೆ ಗದರಿಸಿದ್ರು ಅಂತ ಯೋಚನೆ ಮಾಡೋದಿಲ್ಲ. ತನ್ನ ದೃಷ್ಟಿಕೋನದಲ್ಲಿ ಮಾತ್ರ ಏಕ ಕೇಂದ್ರೀಕೃತವಾಗಿ ಥಿಂಕ್ ಮಾಡ್ತದೆ. ಮಗುವಿಗೆ ಏನಾರು ಹೇಳಿ ನೋಡಿದ್ರೆ ತಾನು ಪ್ರೀತಿಸೋ ಅಮ್ಮನನ್ನು ಕೂಡ ಸಿಟ್ಟಿನಿಂದ ನೋಡೋಕೆ ಶುರು ಮಾಡ್ತದೆ. ಯಾಕೆ ಹಂಗೆ ಹೇಳಿದೆ ನನಗಮ್ಮ ಅನ್ನೋ ಯೋಚನೆ ಇಲ್ಲ. ಅದೇ ಭಾವನೆಯನ್ನ ಗಮನಿಸ್ತಾ ಇದೀವ ನಾವು. ಇದು ಮಗುವಿನ ವಿಕಾಸದಲ್ಲಿ ಬರುವಂತ ಹಂತ. ಆದ್ರೆ ಹಾಗಂತೇಳಿ ಮಗು ಇನ್ನೊಬ್ಬರ ಯೋಚನೆಗಳನ್ನ ಅರ್ಥನೇ ಮಾಡ್ಕೊಳ್ಳುವಂತಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾನಸಿಕವಾಗಿ ಹೋರಾಟ ಮಾಡ್ತಾ ಇರ್ತದೆ. ಅಜ್ಜ ಯಾಕೆ ಹಂಗೆ ಹೇಳ್ದ, ಅಜ್ಜಿ ಯಾಕೆ ಹಿಂಗೆ ಹೇಳಿದ್ಲು, ಅಪ್ಪ ಯಾಕೆ ಹಿಂಗೆ ಹೇಳ್ದ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಖುಷಿಯಿಂದ ಇದ್ದಪ್ಪ ಈಗ ಯಾಕೆ ಹಿಂಗಾದ, ನನಗೆ ಅವತ್ತು ಆಟ ಆಡೋಕೆ ಪರ್ಮಿಷನ್ ಕೊಟ್ಟಂತ ಅಮ್ಮ ಸಡನ್ ಆಗಿ ಯಾಕೆ ಬೇಡ ಅಂದ್ಲು. ಆ ಮಾನಸಿಕ ಸ್ಟ್ರಗಲ್ ನಿರಂತರವಾಗಿ ಮಗುವಿನ ಮನಸ್ಸಲ್ಲಿ ನಡೀತಾನೆ ಇರ್ತದೆ. ಅದರ ಮೂಲಕವೇ ವಿಕಾಸ ನಡೀತಾ ಇರ್ತದೆ. ನಾವು ಹೇಳ್ತೀವಲ್ಲ, ಬದುಕೇ ಒಂದು ಹೋರಾಟ. ಹೋರಾಟ ಯಾಕೆ? ಮಾನಸಿಕ ಸಂರಚನೆ ಬದಲಾಗ್ತಾ ಇರ್ತದೆ, ಸುತ್ತಲಿನ ಸನ್ನಿವೇಶ ಬದಲಾಗ್ತಾ ಇರ್ತದೆ, ಅದಕ್ಕೆ ತಕ್ಕಂತೆ ಅನುಭವಗಳು ಬದಲಾಗ್ತಾ ಇರ್ತವೆ, ಅದರ ಮೂಲಕ ವಿಕಾಸ ನಡೀತಾ ಇರ್ತದೆ ಅಂತ ಹೇಳಿ. ಸರಿಯಾಗಾರ? ಈ ಹಂತದ ಇತರ ಗುಣಲಕ್ಷಣಗಳೇನು? ಯೋಚನಾ ಸಾಮರ್ಥ್ಯದಲ್ಲಿ ಸುಧಾರಣೆ ತೋರಿಸಿದ್ರೂ ಕೂಡ ಮೂರ್ತವಾಗಿರೋದನ್ನ ನಂಬ್ತದೆ, ಅಮೂರ್ತವಾಗಿರೋದನ್ನ ಅಷ್ಟು ಗಮನಿಸೋದಿಲ್ಲ. ಅದು ಕಾರ್ಯಪೂರ್ವ ಹಂತ. ಹೇಗೆ? ಈಗ ಪೆನ್ನನ್ನ ಹಿಡಿಯೋ ಸಂದರ್ಭದಲ್ಲಿ ಹಿಡ್ಕೊಳ್ತದೆ, ಅಥವಾ ಹಿಂಗೆ ಹಿಡ್ಕೊಳ್ತದೆ. ಬರೆಯೋಕೆ ಬರಲ್ಲ, ಅದನ್ನ ಸರಿಯಾಗಿ ಹೋಲ್ಡ್ ಮಾಡಕ್ ಬರಲ್ಲ, ಅಥವಾ ಹಿಂಗೆ ಹಿಡಿತದೆ. ಬರೆಯೋದು ಹೇಗೆ ಅಂತ ಹೇಳಿ, ಸರಿನಾ? ಇವೆಲ್ಲವನ್ನ ನಾವು ಗಮನಿಸ್ತೀವಿ. ಸಾಂಕೇತಿಕವಾಗಿ 5 ಅನ್ನೋ ಸಂಖ್ಯೆ ಬಂದಾಗ 5 ವಸ್ತುಗಳನ್ನಿಟ್ಟರೆ ಇಷ್ಟು ಕ್ವಿಕ್ ಆಗಿ ಗ್ರಾಸ್ ಮಾಡತ್ತೋ, 5 ಅನ್ನೋ ನಂಬರ್ ಬರೆದಾಗ ಅಷ್ಟು ಕ್ವಿಕ್ ಆಗಿ ಗ್ರಾಸ್ ಮಾಡೋ ಸಾಮರ್ಥ್ಯ ಇರೋಲ್ಲ. ಮೂರ್ತವಾಗೇನೆ ಹೆಚ್ಚು ಯೋಚನೆ ಮಾಡೋದ್ರ ಕಡೆ ಒಲವನ್ನ ತೋರಿಸ್ತಾ ಬರ್ತದೆ. ಇಲ್ಲಿನ ಒಂದು ಅತಿ ಮುಖ್ಯವಾದ ಗುಣಲಕ್ಷಣ ಅಂತ ಹೇಳಿದ್ರೆ ಅನಿಮಿಸಮ್, ಜೀವವಾದ ಅಂತ ಕೂಡ ಕರಿತೀವಿ ನಾವು. ಹೇಗೆ? ತನ್ನ ಗೊಂಬೆ ತಗೊಂಡು ಅದಕ್ಕೆ ಊಟ ಮಾಡ್ಸೋಕೆ ಹೋಗುತ್ತೆ, ತಿಂಡಿ ತಿನ್ಸೋಕೆ ಹೋಗುತ್ತೆ, ಟಿಫಿನ್ ಮಾಡ್ಸೋಕೆ ಹೋಗುತ್ತೆ, ಆ ಗೊಂಬೆ ಕರ್ಕೊಂಡು ಬೆಡ್ಡಲ್ಲಿ ತಾನು ಮಲ್ಕೊಳ್ಳೋಕೆ ಹೋಗ್ತದೆ. ಅದು ರೆಸ್ಟ್ ಮಾಡಲಿ, ಅದಕ್ಕೆ ಸುಸ್ತಾಗಿದೆ, ಬಿಸಿಲಿದೆ, ಅದ್ರ ಮೇಲೆ ಕ್ಯಾಪ್ ಹಾಕಿ ಅಂತ ಹೇಳಿ ಗೊಂಬೆಗೂ ಕೂಡ ತನಗಿರುವಂತೆ ಜೀವ ಇದೆ ಎಂಬ ನಂಬಿಕೆಯನ್ನು ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪೆನ್ಸಿಲ್ ಜೋರಾಗಿ ಬಡೋದು ಅಥವಾ ಪೆನ್ಸಿಲ್ ಚುಚ್ಚಿ ಏಟಾಯ್ತು ಅಂತ ಹೇಳಿದ್ರೆ ಅಳೋಕೆ ಶುರು ಮಾಡುತ್ತೆ. ತಾಯಿ ಗಮನಿಸ್ತಾಳೆ. ತಾಯಿ ಏನ್ ಮಾಡ್ತಾಳೆ? ಈ ಪೆನ್ಸಿಲ್ ನಿಂಗೆ ತೊಂದರೆ ಕೊಟ್ಟಿದ್ದು, ತಾಳಿದನ್ನು ಹೊಡಿತೀನಿ, ಚಪ್ ಚಪ್ ಚಪ್. ಇಷ್ಟು ಹೇಳ್ತಿದ್ದಾಗೆ ಅಳ್ತಾ ಇದ್ದಂಥ ಮಗುವಿನ ಮನಸ್ಸಲ್ಲಿ, ಆ ಮುಖದಲ್ಲಿ ನಗು ಸ್ಟಾರ್ಟ್ ಆಗ್ತದೆ. ಆ ಮಗುವಿನ ಯೋಚನೆ ಏನೋ, ಈ ಪೆನ್ನಿಗೂ ಜೀವ ಇದೆ, ನನಗೆ ನೋವು ಕೊಟ್ಟಿತ್ತಲ್ಲ ಅಮ್ಮ, ಅದಕ್ಕೆ ಹೊಡೆದ್ಲಲ್ಲ, ನನ್ನ ನೋವು ಹೊರಟೋಯ್ತು, ಮಾಯ ಆಯ್ತು, ನನಗೆ ತುಂಬಾ ಖುಷಿ ಆಯ್ತು ಅನ್ನೋ ಯೋಚನೆಯನ್ನ ಮಗು ಹೊಂದಿರ್ತದೆ ಅನ್ನೋದು ಅನಿಮಿಸಮ್ ಎಂಬ ಪರಿಕಲ್ಪನೆಯ ಮೂಲಕ ಸ್ಪಷ್ಟ ಆಗ್ತದೆ. ಇಲ್ಲಿನ ಕೊರತೆ ಏನ್ ನಮಗೆ? ಇಷ್ಟೊತ್ತು ಕಾರ್ಯಪೂರ್ವ ಹಂತದ ಗುಣಲಕ್ಷಣಗಳನ್ನು ಗಮನಿಸಿದ್ವಿ ನಾವು. ಈ ಕಾರ್ಯಪೂರ್ವ ಹಂತದ ಗುಣಲಕ್ಷಣಗಳ ಜೊತೆಗೆ ಅವಗುಣಗಳು ಏನೇನು ಅಂತ ನೋಡಿದ್ರೆ, ಇರ್ರಿವರ್ಸಿಬಿಲಿಟಿ ಅಂದ್ರೆ ಹಿಮ್ಮುಖ ಚಲನೆಯ ಸಾಮರ್ಥ್ಯ ಇಲ್ಲದೆ ಇರೋದು. ಹೀಗಂದ್ರೇನು? ಒಂದೆರಡು ಎಕ್ಸಾಂಪಲ್ಗಳನ್ನ ಕೊಡ್ಲಿಕ್ಕೆ ಇಚ್ಛಿಸ್ತೀನಿ ನೋಡಿ ನಾನು. ಈಗ 7 8 56 ಅಂಥೇಳಿ 7ರ ಮಗ್ಗಿ ಕಲ್ತಾಗ ನೆನಪಿಸ್ಕೊಂಡಂಥ ಮಗು 8 7 56 ಅಂತ ನೆನಪಿಸ್ಕೊಳ್ಳೋದಕ್ಕೆ ವಿಫಲ ಆಗ್ತದೆ. ಇರ್ರಿವರ್ಸಿಬಿಲಿಟಿ. ಉದಾಹರಣೆಗೆ, ಐಸನ್ನ ಕರಗಿಸಿದಾಗ ವಾಟರ್ ಆಗ್ತದೆ ಅಂತ ಹೇಳಿಕೊಟ್ಟ ತಕ್ಷಣ ಮಂಜುಗಡ್ಡೆಗೆ ಶಾಖ ಕೊಟ್ರೆ ದ್ರವೀಕರಣ ಆಗ್ತದೆ, ನೀರಾಗಿ ಬದಲಾಗ್ತದೆ ಅಂತ ಹೇಳಿದ ತಕ್ಷಣ ನೀರಿದ್ದದ್ದು ಮಂಜುಗಡ್ಡೆ ಆಗತ್ತೆ ಎಂಬ ಯೋಚನೆಯನ್ನ ಮಾಡಲಾಗದ ಸ್ಥಿತಿ. ಇದನ್ನೇ ನಾವು ಇರ್ರಿವರ್ಸಿಬಿಲಿಟಿ ಅಂತ ಹೇಳ್ತೀವಿ. ಅಥವಾ ಮಗು ತನ್ನ ಮನೆಯಿಂದ ಫ್ರೆಂಡ್ ಮನೆಗೆ ತಾನೇ ಹೋಗಿರ್ತದೆ, ಆದ್ರೆ ತನ್ನ ಫ್ರೆಂಡ್ ಮನೆಯಿಂದ ವಾಪಸ್ ಹೋಗ್ಲಿಕ್ಕೆ ದಾರಿ ಗೊತ್ತಾಗದೆ ಹುಡುಕಾಡುವ ಸ್ಥಿತಿ. ಇದು ಎಲ್ಲವನ್ನ ನಾವು ಏನಂತ ಕರಿತೇವೆ? ಇರ್ರಿವರ್ಸಿಬಿಲಿಟಿ. ಹಿಮ್ಮುಖ ಚಲನೆಯ ಸಾಮರ್ಥ್ಯ ಇಲ್ಲದೆ ಇರುವಂಥದ್ದು, ಹಿಮ್ಮುಖವಾಗಿ ತರ್ಕಬದ್ಧವಾಗಿ ಆ ಯೋಚನೆ ಮಾಡುವಂಥ ಒಂದು ವಿಕಾಸ ಆಗದೆ ಇರ್ತಕ್ಕಂಥದ್ದು. ಉದಾಹರಣೆಗೆ, ಈ ಜಗ್ಗಿಂದ ಜ್ಯೂಸನ್ನು ಗ್ಲಾಸಿಗೇನೋ ಹಾಕ್ತದೆ, ಹಾಕಿದ ತಕ್ಷಣ ಯಾರು ಕುಡಿತಾ ಇಲ್ಲ ಬಿಡು ಅದನ್ನು ವಾಪಸ್ ಹಾಕು ಅಂದ್ರೆ ಗ್ಲಾಸಿಂದ ಜಾರಿಗೆ ಹೆಂಗೆ ಹಾಕಬೇಕು?
ಆ ಒಂದು ಸ್ಕಿಲ್ ಡೆವಲಪ್ ಆಗಿರಲ್ಲ. ಇದನ್ನೇ ನಾವು ಇರ್ರಿವರ್ಸಿಬಿಲಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಮ್ಯಾಥಮೆಟಿಕಲ್ ಎಕ್ಸಾಂಪಲ್ ಇದೆ ನೋಡಿ. 3 + 2 = 5 ಎಂದಾದರೆ 5 - 2 = 3 ಅಂತ ಗುರುತಿಸಲಾಗದ ಅಥವಾ 5 - 3 = 2 ಎಂದು ವ್ಯಾಖ್ಯಾನಿಸಲಾಗದ ಸ್ಥಿತಿಗೆ ನಾವು ಇರ್ರಿವರ್ಸಿಬಿಲಿಟಿ ಅಂತೇಳಿ ಕರೆದುಕೋತೀವಿ. ದೆನ್ ಫರ್ದರ್ ಮೋರ್, ಪಿಯಾಜೆ ಅವರು 16 ವರ್ಷಗಳಿಂದ ಅದೆಷ್ಟು ಯೋಚನೆ ಮಾಡಿ, ಅದೆಷ್ಟು ಖರ್ಚು ಮಾಡಿ, ಎಷ್ಟು ಸಮಯ ಖರ್ಚು ಮಾಡಿ, ಎಷ್ಟು ತಮ್ಮ ತಿಳುವಳಿಕೆಯನ್ನು ಖರ್ಚು ಮಾಡಿ ಈ ಸಿದ್ಧಾಂತವನ್ನು ರೂಪಿಸಿದ್ರೋ ಗೊತ್ತಿಲ್ಲ. 16 ವರ್ಷ 106 ವರ್ಷ ಕಳೆದಿದ್ರು ಕೂಡ ಸಿದ್ಧಾಂತ ತನ್ನ ವ್ಯಾಲಿಡಿಟಿಯನ್ನು ಹಾಗೆ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಟು ಪಿಯಾಜೆ ಅಂತ ಹೇಳ್ತಾ, ಮೂರನೇ ಹಂತ ಮೂರ್ತ ಕಾರ್ಯಗಳ ಹಂತ. ಕಣ್ಣಿಗೆ ಕಾಣಿಸೋದು ಎಂಬುದು ನಿಜ, ಅದು ಮಾತ್ರ ವಾಸ್ತವಿಕತೆ ಎಂಬ ನಂಬಿಕೆ ಇಟ್ಟಂತಹ ಹಂತ ಮೂರ್ತ ಕಾರ್ಯಗಳ ಹಂತ. ಇಲ್ಲಿ ಸಾಮಾನ್ಯವಾಗಿ ನಾವು 3 ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸ್ತೀವಿ. CCS, ಕನ್ಸರ್ವೇಷನ್, ಕ್ಲಾಸಿಫಿಕೇಶನ್, ಸೀರಿಯೇಷನ್. ಹಾಗಂದ್ರೇನು ಚರ್ಚೆ ಮಾಡೋಣ. ಕನ್ಸರ್ವೇಷನ್ ಕನ್ನಡದಲ್ಲಿ ಸಂರಕ್ಷಣಾ, ಕ್ಲಾಸಿಫಿಕೇಶನ್ ಕನ್ನಡದಲ್ಲಿ ವರ್ಗೀಕರಣ, ಸೀರಿಯೇಷನ್ ಕನ್ನಡದಲ್ಲಿ ಅನುಕ್ರಮಗೊಳಿಸೋದು ಅಂತ ಅವುಗಳ ಕುರಿತಾಗಿ ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲಿಗೆ ಈ ಉದಾಹರಣೆಯ ಮೂಲಕ ಈ ಹಂತದ ಬಗ್ಗೆ ತಿಳ್ಕೊಳ್ಳೋಣ. 1 2 3 4 5 6 7 8 9 10 11 12 12 ಚಾಕ್ಲೇಟ್ಸ್ ಇದೆ, 12 ಗೋಲಿಗಳಿದೆ, 12 ಕಪ್ ಕೇಕ್ ಇದೆ, 12 ಐಸ್ ಕ್ರೀಮ್ಸ್ ಇದೆ. ಇದೇ 12ರಲ್ಲಿ 1 2 3 4 5 6 7 8 9 10 11 12 ಇರೋ ಚಾಕ್ಲೇಟ್ಗಳನ್ನು ಬಿಡಿ ಬಿಡಿಯಾಗಿ ಇಟ್ಟಾಗ ಮಗು ಏನ್ ಮಾಡ್ತದೆ, ಇಲ್ಲಿ ಜಾಸ್ತಿ ಇದೆ ಅಲ್ಲಿ ಕಡಿಮೆ ಇದೆ ಎಂಬ ತಪ್ಪು ಗ್ರಹಿಕೆಯನ್ನು ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್, ಅಪ್ಪಿ ತಪ್ಪಿ ಮಗುವಿನ ಕೈಯಲ್ಲಿ 500 ರೂಪಾಯಿ ನೋಟ್ ಇರ್ತದೆ, ಹೊರಗಡೆ ಬೇಕಾಗಿರ್ತದೆ. ಆ ನೋಟ್ ಕೊಡೋಂದ್ರೆ ಮಗು ಕೊಡಲ್ಲ. ಆ ಮಗುವಿಗೆ ಅದೆಷ್ಟು ಚೆನ್ನಾಗಿ ನಾವು ಕನ್ವಿನ್ಸ್ ಮಾಡ್ತೀವಿ ಅಂದ್ರೆ 10 ರೂಪಾಯಿದು 2 ನೋಟ್ ಕೊಟ್ಟು, ಇಲ್ಲಿ ನೋಡು 2 ಇದೆ, 1 ಬೇಡ, ಅದು ಕೊಟ್ಬಿಡೋದನ್ನ ಅಂತ. ಅಥವಾ ಈ 500 ರೂಪಾಯಿ ನೋಟಿಗೆ ಹಳೆ 100 ರೂಪಾಯಿ ನೋಟನ್ನು ಏನಾದ್ರು ಕೊಟ್ಟು, 100 ರೂಪಾಯಿ ನೋಟ್ ಹಳೇದು ದೊಡ್ಡದಾಗಿರ್ತದೆ, ಹೊಸ 500 ರೂಪಾಯಿ ನೋಟು ಚಿಕ್ಕದಾಗಿರ್ತದೆ. ಇಲ್ಲಿ ನೋಡು ದೊಡ್ಡದಿದೆ, ಚಿಕ್ಕದು ಕೊಟ್ಬಿಡು ಮಗು ಅಂತೇಳಿ ತಿಳುವಳಿಕೆ ಕೊಟ್ಟು ಕಸಿದುಕೊಳ್ತೀವಲ್ಲ, ಇದೇ ಹಂತ ಮೂರ್ತ ಕಾರ್ಯಗಳ ಹಂತ. ಕಣ್ಣಿಗೆ ಕಾಣಿಸೋದೇ ವಾಸ್ತವಿಕತೆ ಎಂದು ಮಗು ಮುಗ್ಧವಾಗಿ ನಂಬುವ ಹಂತ. ಇಲ್ಲಿ ಮಗು ಅಮೂರ್ತವಾಗಿ ಯೋಚನೆ ಮಾಡಲಾರದು, ಪ್ರಾಕಲ್ಪನೆಗಳನ್ನ ವೈಜ್ಞಾನಿಕವಾಗಿ ಓರೆಗಚ್ಚಲಾಗದು, ಅಮೂರ್ತವಾಗಿ ಏನನ್ನು ಚಿಂತಿಸಲಾಗೋದಕ್ಕೆ ಅದಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ಸನ್ನಿವೇಶವನ್ನ ಮಗು ಯಾವತ್ತು ತರ್ಕವನ್ನ ಎಲ್ಲಿ ಬಳಕೆ ಮಾಡ್ತದ, ಮೂರ್ತ ರೀತಿ ಏನ್ ಕಾಣ್ತದ, ಚಿಕ್ಕದು ದೊಡ್ಡದು ಎಂಬ ಹೋಲಿಕೆಯ ಮೂಲಕ ಡಿಸಿಷನ್ ತೆಗೆದುಕೊಳ್ಳುವಂತ ಅದ್ಭುತವಾದ ಹಂತ ಮೂರ್ತ ಕಾರ್ಯಗಳ ಹಂತ. ಇದರ 3 ಪ್ರಮುಖ ಗುಣಲಕ್ಷಣಗಳು CCS, ಕನ್ಸರ್ವೇಷನ್, ಕ್ಲಾಸಿಫಿಕೇಶನ್, ಸೀರಿಯೇಷನ್. ಕನ್ಸರ್ವೇಷನ್ ಅಂದ್ರೆ ಸಂರಕ್ಷಣಾ, ಕ್ಲಾಸಿಫಿಕೇಶನ್ ಅಂದ್ರೆ ವರ್ಗೀಕರಣ, ಸೀರಿಯೇಷನ್ ಅಂದ್ರೆ ಅನುಕ್ರಮಣಿಕೆ. ಹಾಗಾದ್ರೆ ಸಂರಕ್ಷಣಾ, ವರ್ಗೀಕರಣ, ಅನುಕ್ರಮಣಿಕೆ ಅಂದ್ರೇನು ಅಂತ ಗಮನಿಸಿದಾಗ, ಸಂರಕ್ಷಣಾ ಏನ್ ಹೀಗಂದ್ರೆ ಬೌದ್ಧಿಕ ಸ್ವರೂಪದಲ್ಲಿ ಬದಲಾದಾಗ ಅಥವಾ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಚೇಂಜ್ ಆದಾಗ ವ್ಯಾಲ್ಯೂ ಚೇಂಜ್ ಆಗ್ತದೆ ಅಂತ ನಂಬೋದು ಸಂರಕ್ಷಣಾ ಸಾಮರ್ಥ್ಯ ಅಲ್ಲ. ಸಂರಕ್ಷಣಾ ಅಂತ ಹೇಳಿದ್ರೇನು, ಭೌತಿಕ ಸ್ವರೂಪದಲ್ಲಿ ಬದಲಾದರೂ ಕೂಡ ನಂಬರ್ ಈಕ್ವಲ್ ಆಗಿದೆ ಅಂತ ಗುರುತಿಸ್ತೀವಲ್ಲ, ಕನ್ಸರ್ವೇಷನ್. ಬಹುಶಃ ಕನ್ಸರ್ವೇಷನ್ ಅಂದ್ರೆ ವಿಜ್ಞಾನದಲ್ಲಿ ಪ್ರಸಿದ್ಧವಾದ ನಿಯಮ ಶಕ್ತಿ ಸಂರಕ್ಷಣಾ ನಿಯಮ. ಆ ಪದ ಅಲ್ಲೇ ತಾನೇ ಗಮನಿಸಿದ್ದು. ಶಕ್ತಿಯನ್ನ ಸೃಷ್ಟಿಸಲು ಸಾಧ್ಯ ಇಲ್ಲ, ನಾಶಪಡಿಸಲು ಸಾಧ್ಯ ಇಲ್ಲ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದಷ್ಟೇ. ಆ ಗ್ರಹಿಕೆ ಮಗುವಿಗಾಯ್ತು ಅಂದ್ರೆ, ಫಾರ್ ಎಕ್ಸಾಂಪಲ್, ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇದೆ, ಈ ಬೀಕರ್ನ ವ್ಯಾಸ ಅಗಲ ಇದೆ, ಆ ವ್ಯಾಸ ಚಿಕ್ಕದಾದಾಗ ಎತ್ತರ ಜಾಸ್ತಿ ಆಗ್ತದೆ. ಈ ನೀರನ್ನು ಇದಕ್ಕೆ ಹಾಕಿದ ತಕ್ಷಣ ಸಪೋಸ್ ಮಗು ಇದರಲ್ಲಿ ಜಾಸ್ತಿ ನೀರಿದೆ, ಅದರಲ್ಲಿ ನೀರು ಕಡಿಮೆ ಇದೆ ಅಂತ ಹೇಳಿದ್ರೆ ಸಂರಕ್ಷಣೆಯನ್ನ ಇನ್ನೂ ಕಲೀಲಿಲ್ಲ ಅಂತ ಅರ್ಥ. ಅದನ್ನ ಬಿಟ್ಟು ಇಲ್ಲ 2 ಈಕ್ವಲ್ ಇದೆ ಅಂತ ಹೇಳಿದ್ರೆ ಸಂರಕ್ಷಣೆ ಕಲಿತಾಗಿದೆ ಅಂತ ಅರ್ಥ. ಆದರೆ 3ನೇ ಹಂತದ ಮಗು ಇದರಲ್ಲಿ ಕಡಿಮೆ ಇದೆ, ಅದರಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ, ಅಲ್ಲಿ ಜಾಸ್ತಿ ಇದೆ. ಜೋಳ ಅಥವಾ ಈಗ ಜೋಳದ ಹಿಟ್ಟಾಗಿರ್ಲಿ, ರೈಸ್ ಮಾಡ್ಬೇಕು, ಚಪಾತಿ ಅಥವಾ ರೊಟ್ಟಿ ಮಾಡ್ಬೇಕಾರೆ ಇನ್ನೊಂದನ್ನ ಉದ್ದಕ್ಕೆ ಮಾಡಿ ಅದರ ಆಕಾರದಲ್ಲಿ ಬದಲಾವಣೆ, ಕೊಳವೆ ಆಕಾರದಲ್ಲಿ ಮಾಡಿದ್ರೆ ಇದು ದೊಡ್ಡದ, ಅದು ದೊಡ್ಡದ, ಅದು ದೊಡ್ಡದಿದೆ ಅಂತ 2 ಈಕ್ವಲ್ ಆಗೇ ಇರ್ತವೆ. ವಾಲ್ಯೂಮ್ ಈಕ್ವಲ್ ಇರ್ತದೆ. ಆ ವಾಲ್ಯೂಮ್ ಅನ್ನೋ ಪರಿಕಲ್ಪನೆ ಗೊತ್ತಾಗೋದಿಲ್ಲ, ನಂಬರ್ ಅನ್ನೋ ಪರಿಕಲ್ಪನೆ ಗೊತ್ತಾಗೋದಿಲ್ಲ, ವಾಲ್ಯೂಮ್ ಅನ್ನೋ ಪರಿಕಲ್ಪನೆ ಗೊತ್ತಾಗೋದಿಲ್ಲ. ಇದರ ಗ್ರಹಿಕೆ ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಮಗು ಯಾವ ಹಂತದಲ್ಲಿ ಇರಬೇಕಾಗ್ತದೆ, ಕೊನೆ ಹಂತ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಇರಬೇಕಾಗ್ತದೆ. ಇದಿನ್ನೋ ಎಷ್ಟನೇ ಹಂತ ಇದು ನಮಗೆ? 3ನೇ ಹಂತ ಮೂರ್ತ ಕಾರ್ಯಗಳ ಹಂತದಲ್ಲಿ ಮಾತ್ರ ಇದೀವಿ ಸದ್ಯಕ್ಕೆ ನಾವು. ಮೂರ್ತ ಕಾರ್ಯಗಳ ಹಂತ 7 ರಿಂದ 11 ವರ್ಷಗಳು ನಡೆಯುವಂತಹ
ಕಾಂಕ್ರೀಟ್ ಆಪರೇಷನಲ್, ಕಣ್ಣಿಗೆ ಕಾಣುವ ಭೌತಿಕ ಸ್ವರೂಪದಲ್ಲಿರೋದೆಲ್ಲ ನಿಜ ಎಂದು ಮಗು ಮುಗ್ಧವಾಗಿ ನಂಬುವ, ಇದನ್ನ ನಾವು ಕನ್ಸರ್ವೇಷನ್ ಹಂತ ಅಂತ ಕೂಡ ಕರಿತೀವಿ. ದೆನ್ ಕಮ್ಸ್ ಕ್ಲಾಸಿಫಿಕೇಶನ್, ವರ್ಗೀಕರಣ. ನಂಬರ್ 1, ಇಲ್ಲಿ 2 ಇದಾವೆ, ಇಲ್ಲಿ 3 ಇದಾವೆ, ಇಲ್ಲಿ 1 ಇದೆ, ಇಲ್ಲಿ 4 ಇದೆ. ಈಗ ನಾನು ಹೇಳೋಕ್ಕಿಂತ ಮುಂಚೆ ಮಗು ಆಗಿದ್ರೆ ಯೆಲ್ಲೋ ಕಲರ್, ಬ್ಲೂ ಕಲರ್, ರೆಡ್, ಹಾಗಾದ್ರೆ ಈ ಯೆಲ್ಲೋಗೂ ಗ್ರೀನ್ಗೂ ಮಿಸ್ ಮ್ಯಾಚ್ ಆಯ್ತಲ್ಲ, ಮಗುವಿನ ಯೋಚನೆನೇ ಬೇರೆ. ಅಥವಾ ಇನ್ನೊಂದು ಮಗು, ಇಲ್ಲ ಇಲ್ಲಿ 2 ಇದಾವೆ, ಹಾಗಾದ್ರೆ 2 ಮ್ಯಾಚ್ ಮಾಡಬೇಕು, 2 ಮ್ಯಾಚ್ ಮಾಡ್ಬೇಕು ನಾವು, ಮ್ಯಾಚ್ ದಿ ಫಾಲೋವಿಂಗ್. ಇಲ್ಲಿ 3 ಇದಾವೆ, 3 ಮ್ಯಾಚ್ ಮಾಡಬೇಕು. ಇಲ್ಲಿ 1 ಇದೆ, 1 ಮ್ಯಾಚ್ ಮಾಡಬೇಕು. 4 ಇದಾವೆ, ಮ್ಯಾಚ್ ದಿ ಫಾಲೋವಿಂಗ್. ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ವರ್ಗೀಕರಣ ಮಾಡ್ತಾ ಬರ್ತದೆ. ಅಥವಾ 4 ಮುಖಗಳಿರೋ ಇದಕ್ಕೆ ಈ 4ಕ್ಕೂ ಕೂಡ ಈ 4 ಹೋಲಿಕೆ ಮಾಡಿ ಇದು ಯಾವುದು ಇದಕ್ಕೆ ಅಡ್ಜಸ್ಟ್ ಆಗಲ್ಲ ಅಂತ ವರ್ಗೀಕರಣ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಒಂದೊಂದು ಮಗು ಒಂದೊಂದು ರೀತಿಯ ವರ್ಗೀಕರಣದ ಗುಣಲಕ್ಷಣಗಳ ಮೂಲಕ ತನ್ನ ವಿಕಾಸವನ್ನ, ಬೌದ್ಧಿಕ ಸಂರಚನೆಯನ್ನ ಪ್ರದರ್ಶನ ಮಾಡ್ತಾ ಬರ್ತದೆ. 3ನೇದ್ದು ಸೀರಿಯೇಷನ್, ಅನುಕ್ರಮಗೊಳಿಸೋದು, ಕ್ರಮಾನುಗತಗೊಳಿಸೋದು. ದೊಡ್ಡ ತ್ರಿಭುಜ ಮೊದಲಿದ್ದು, ಚಿಕ್ಕ ತ್ರಿಭುಜದ ಕೊನೆಯಲ್ಲಿದ್ದು, ಸಮದ್ವಿಬಾಹು ತ್ರಿಭುಜ ಮಧ್ಯಕ್ಕಿದೆ. ಚಿಕ್ಕದೇ ಮೊದಲು ಬಂದಿದೆ, ದೊಡ್ಡದು ಕೊನೆಗೆ ಹೋಗಿದೆ, ಸರಿನಾ? ಹೀಗೆ ಆ ವಸ್ತುಗಳನ್ನ ಅನುಕ್ರಮಗೊಳಿಸುವ ಸ್ಕಿಲ್ ಇದೆಯಲ್ಲ, ಅದು ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ವಿಕಾಸದ ಹಾದಿಯಲ್ಲೇ ಚೇಂಜ್ ಆಗ್ತಾ ಬರ್ತಾ ಇರೋದನ್ನ ನಾವು ಗಮನಿಸ್ತೇವೆ. ದೆನ್ ವಿ ಹ್ಯಾವ್, ಇದಿಷ್ಟು 3ನೇ ಹಂತ, ಮೂರ್ತ ಕಾರ್ಯಗಳ ಹಂತ. ಮೂರ್ತ ಕಾರ್ಯಗಳ ಹಂತದಲ್ಲಿ ಏನಾಗ್ತದೆ, ಮಗುವಿನ ಹತ್ರ 5 ರೂಪಾಯಿ ಕಾಯಿನ್ ಇರ್ತದೆ. ನಾವು 1 ರೂಪಾಯಿ ಕಾಯಿನ್ ಕೊಟ್ಟು ಇದು ನೋಡು ದೊಡ್ಡದಿದೆ, ಅದು ನೋಡು ಚಿಕ್ಕದಿದೆ, ಕೊಟ್ಟುಬಿಡು ಅಂತ. ಆ ಮಗು ಯಾವಾಗ ಔಪಚಾರಿಕ ಕಾರ್ಯಗಳ ಹಂತವನ್ನು ತಲುಪಿರ್ತದಲ್ಲ, ನೀವು ಅದಕ್ಕೆ 500 ರೂಪಾಯಿ ನೋಟ್ ಕಸ್ಕೊಳ್ಳೋದಕ್ಕೆ 10 ರೂಪಾಯಿ 2 ನೋಟ್ ಕೊಟ್ಟು ಈ 2 ತಗೋ 1 ಕೊಡು ಅಂದ್ರೆ ಆ ಮಗು 3 ಬಾಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತದಲ್ಲ, ಅದನ್ನೇ ಔಪಚಾರಿಕ ಕಾರ್ಯಗಳ ಹಂತ. 12ರಿಂದ 14 ಅಥವಾ 15 ವರ್ಷಗಳವರೆಗೆ, ಅಥವಾ ಆ ಅಡಲ್ಟ್ ಹುಡ್ನೆಸ್ ಎಂಡ್ ಆಗುವವರೆಗೆ, ಕಿಶೋರಾವಸ್ಥೆಯ ಅಂತ್ಯದವರೆಗೆ, ಯೌವನಾವಸ್ಥೆಯನ್ನ ತಲುಪುವವರೆಗೆ ಮಗುವಿನ ವಿಕಾಸ ಸಾಗ್ತದೆ ಅನ್ನೋದು ಪಿಯಾಜೆಯವರ ವಿಕಾಸಾತ್ಮಕ ಸಿದ್ಧಾಂತ. ಇದು ಜೀನ್ ಪಿಯಾಜೆಯವರ ಬೌದ್ಧಿಕ ವಿಕಾಸಾತ್ಮಕ ಸಿದ್ಧಾಂತದ ಕೊನೆಯ ಹಂತ, 4ನೇ ಹಂತ, ಫೈನಲ್ ಸ್ಟೇಜ್. ಸಾಮಾನ್ಯವಾಗಿ 12 ವರ್ಷದಿಂದ ಹಿಡಿದು ಕಿಶೋರಾವಸ್ಥೆಯ ಅಂತ್ಯದವರೆಗೂ ಕೂಡ ಈ ಹಂತವನ್ನು ಗಮನಿಸ್ತೀವಿ ನಾವು. ಇದರ ಗುಣಲಕ್ಷಣಗಳೇನೇನು? ಪ್ರಾಕಲ್ಪನಾತ್ಮಕ, ನಿಗಮನಾತ್ಮಕ ತರ್ಕ, ಡಿಡಕ್ಟಿವ್ ರೀಸನಿಂಗ್, ತಾರ್ಕಿಕವಾಗಿ ಸಂಕ್ಷೇಪಿಸೋದು ಹೇಗೆ. ಈಗ ಎ ಅನ್ನೋದು ಬಿಗಿಂತ ದೊಡ್ಡದು, ಬಿ ಅನ್ನೋದು ಸಿಗಿಂತ ದೊಡ್ಡದಾಯ್ತು ಅಂದ್ರೆ ಎ ಬಿ ಸಿಗಳಲ್ಲಿ ದೊಡ್ಡದು ಯಾವುದು ಅಂತ ಹೇಳಿ ಅಮೂರ್ತವಾಗಿ ಹೇಳುವಂತಹ ಸಾಮರ್ಥ್ಯ ಮಗುವಿನಲ್ಲಿ ಡೆವಲಪ್ ಆಗಿರ್ತದೆ. ಅದನ್ನೇ ನಾವು ಡಿಡಕ್ಟಿವ್ ಲಾಜಿಕಲ್ ಅಬಿಲಿಟಿ ಅಂತ ಹೇಳಿ ಕರಿತೀವಿ. ಈ ಮೂಲಕ ಮಗುವಿನ ವಿಕಾಸ ನಡೀತದೆ ಅಂತ ಹೇಳಿ ಪಿಯಾಜೆಯವರು 16 ವರ್ಷಗಳ ಹಿಂದೆ ಕೊಟ್ಟಂತ ಅದ್ಭುತವಾಗಿರುವಂತಹ ಸಿದ್ಧಾಂತ. ಇದನ್ನ ನಾವು ಪಿಯಾಜೆಯವರ ಬೌದ್ಧಿಕ ವಿಕಾಸಾತ್ಮಕ ಸಿದ್ಧಾಂತ ಅಂತ ಹೇಳಿ ಕರಿತೇವೆ. ಈಗ ಸದ್ಯ ನಿಮಗೆ ಡಿಕ್ಟೇಟ್ ಮಾಡ್ತಾ ಇರುವಂತಹ ಪಿಯಾಜೆಯವರ ವಿಕಾಸಾತ್ಮಕ ಸಿದ್ಧಾಂತದ 4ನೇ ಹಂತಗಳ ಗುಣಲಕ್ಷಣವನ್ನ ನೋಡ್ತಾ ಇದ್ದೀವಿ. ಸರಿಯಾಗಾರ ಸ್ನೇಹಿತರೆ, ಇಷ್ಟೊತ್ತು ಗಮನಿಸಿರುವಂತಹ ಈ ಸಿದ್ಧಾಂತಕ್ಕೆ ಪೂರಕವಾಗಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಓದದ ಕಲಿಕೆ ಕಂಪ್ಲೀಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಪ್ರಶ್ನೆಯನ್ನ ಸ್ಪಷ್ಟವಾಗಿ ಓದ್ಕೊಳ್ಳಿ. ಮಕ್ಕಳು ಜಗತ್ತಿನ ಕುರಿತು ತಮ್ಮ ಗ್ರಹಿಕೆಯನ್ನ ಸಕ್ರಿಯವಾಗಿ, ಆಕ್ಟಿವ್ ಆಗಿ ಅವರು ಇನ್ವಾಲ್ವ್ ಆಗಿರಬೇಕು. ಸಮಾಜ ಜೊತೆ ಪರಸ್ಪರ ಅಂತರಾನುಕ್ರಿಯೆಗೆ ಒಳಪಡಬೇಕು. ಆ ಸಂರಚನೆ ನಡಿಬೇಕು. ಅದರ ಮೂಲಕ ತಮ್ಮ ಗ್ರಹಿಕೆಯನ್ನ ನಿರ್ಮಾಣ ಮಾಡಿಕೊಳ್ತಾರೆ ಎಂಬ ಹೇಳಿಕೆಯನ್ನು ಕೊಟ್ಟಂತ ವ್ಯಕ್ತಿ ಜೀನ್ ಪಿಯಾಜೆ. ಬೌದ್ಧಿಕ ವಿಕಾಸಾತ್ಮಕ ಸಿದ್ಧಾಂತ ಏನ್ ಹೇಳ್ತದೆ? ಮಗುವಿನೊಳಗಡೆ ಸ್ಕೀಮಾ ಇರ್ತದೆ, ಪರಿಸರಕ್ಕೆ ಬಿಡ್ತೀವಿ, ಅಲ್ಲಿರೋ ವಸ್ತು, ವ್ಯಕ್ತಿ, ಜೀವಿಗಳ ಜೊತೆ ಇಂಟರಾಕ್ಟ್ ಮಾಡ್ತಾರೆ. ಅದರ ಮೂಲಕ ತಮ್ಮ ಸಂರಚನೆಯನ್ನ, ತಮ್ಮ ಗ್ರಹಿಕೆಯನ್ನ, ತಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ, ತಮ್ಮ ಗ್ರಾಸ್ಪಿಂಗ್ ಅನ್ನ ಮಾಡಿಫೈ ಮಾಡ್ತಾ ಬರ್ತಾರೆ, ಅಕಾಮಿಡೇಟ್ ಮಾಡ್ತಾ ಬರ್ತಾರೆ, ಅಡಾಪ್ಟೇಷನ್ಗೆ ಒಳಪಡ್ತಾರೆ, ಅಸಿಮಿಲೇಷನ್ಗೆ ಒಳಪಡ್ತಾರೆ. ಇದರ ಮೂಲಕ ಬೌದ್ಧಿಕ ರಚನೆ ಆಗ್ತದೆ ಅನ್ನೋ ವಾದ ಜೀನ್ ಪಿಯಾಜೆ ಅವರು ಕೊಟ್ಟಂತ ವಾದ. ಕಲಿಯೋ ಥೇರಿಗೂ ಕೇಳಿರೋ ಕ್ವಶನ್ಸ್ಗೂ ಇರೋ ಗ್ಯಾಪ್ ಅನ್ನ ಗಮನಿಸ್ಕೊಂಡು ಮುಂದಿನ ಪ್ರಶ್ನೆ ಗಮನಿಸ್ಕೊಂಡ್ವಾ? ಸರಿ. ಮಕ್ಕಳ ಬೌದ್ಧಿಕ ವಿಕಾಸದ 4 ಅನನ್ಯ, ಯುನೀಕ್, ಡಿಫರೆಂಟ್, ಹೌದಾ, ಸ್ಪೆಸಿಫಿಕ್ ಹಂತಗಳ ಪ್ರತಿಪಾದಕ 4 ಹಂತಗಳ ಮೂಲಕ ವಿಕಾಸ ಆಗ್ತದೆ ಅಂತ ಹೇಳಿರುವಂಥವರು ಜೀನ್ ಪಿಯಾಜೆ. ಯಾವ್ಯಾವ ಹಂತಗಳು ಹೇಳಿ? ಮೊದಲ ಹಂತ ಸೆನ್ಸರಿ ಮೋಟಾರ್ ಸ್ಟೇಜ್, ಸಂವೇದನಾಗತಿ ಹಂತ. 2ನೇ ಹಂತ ಪ್ರೀ ಆಪರೇಷನಲ್ ಸ್ಟೇಜ್, ಕಾರ್ಯಪೂರ್ವ ಹಂತ.
ಮೂರನೇ ಹಂತ ಮೂರ್ತ ಕಾರ್ಯಗಳಂತ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಕೊನೆ ಹಂತ ಔಪಚಾರಿಕ ಕಾರ್ಯಗಳಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಏಜ್ ಪ್ಯಾರಾಮೀಟರ್ 0 to 2, 2 to 7, 7 to 11, 12 to 14 ಆರ್ ಟಿಲ್ ದ ಎಂಡ್ ಆಫ್ ಅಡಲ್ಟ್ಹುಡ್ನೆಸ್. ಆ ಎಲ್ಲ ಪ್ರಶ್ನೆ ಕೇಳಿದರೆ ರಿಪಿಟೇಷನ್ ಮಾಡಿಸ್ತೀನಿ ಈಗ ಅವೆಲ್ಲವುಗಳನ್ನು ನಾನು. ಅನುಭವಗಳ ಮೂಲಕ ಜ್ಞಾನದ ಸಂರಚನೆ ಆಗ್ತದೆ. ಸುಮ್ಮನೆ ಕೂತರೆ ಜ್ಞಾನ ಬರಲ್ಲ, ಅನುಭವ ಆಗಬೇಕು. ಮಗು ಪರಿಸರದ ಜೊತೆಗೆ ಮಾತನಾಡಬೇಕು, ವಸ್ತುಗಳನ್ನು ಬಳಕೆ ಮಾಡಬೇಕು, ಆಕ್ಟಿವ್ ಆಗಿರಬೇಕು, ಜನರ ಜೊತೆ ಇವು ಎಲ್ಲದರ ಮೂಲಕ ಕಲಿಕೆ ಆಗ್ತದೆ, ಬೌದ್ಧಿಕ ಸಂರಚನೆ ಆಗ್ತದೆ ಎಂಬ ವಾದವನ್ನು ಮಂಡಿಸಿರುವಂಥ ಶ್ರೇಷ್ಠ ಮನೋವಿಜ್ಞಾನಿ, ವಿಕಾಸಾತ್ಮಕ ಒಂದು ಮನೋವಿಜ್ಞಾನದ ಪಿತಾಮಹ ಜೀನ್ ಪಿಯಾಜೆ ಅವರು. ಪಿಯಾಜೆ ಅವರ ಪ್ರಕಾರ ಮಕ್ಕಳ ಯೋಚನೆ ಹಿರಿಯರ ಯೋಚನೆಯ ಡ್ಯಾಶ್ಗಿಂತ ಡ್ಯಾಶ್ಗಳಲ್ಲಿ ಭಿನ್ನವಾಗಿರ್ತದೆ. ಅನ್ ಇಂಟ್ರೆಸ್ಟಿಂಗ್ ಕ್ವಶನ್. ಪ್ರತಿ ಪ್ರಶ್ನೆ ಈ ಮೊದಲಿನ ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಯೇ ವಿನಃ ನಾನು ಯಾವುದೇ ಪ್ರಶ್ನೆ ರಚನೆ ಮಾಡಿದ್ದಲ್ಲ. ಇಲ್ಲೇ ಸಿದ್ಧಾಂತ ಕೊಟ್ಟಿರೋದು ಪಿಯಾಜೆ ಅವರು, ಕ್ವಶನ್ಸ್ ಕೊಟ್ಟಿರೋದು ಕ್ವಶನ್ ಪೇಪರ್ ಸೆಟರ್ಸ್. ಈ ಒಂದು ವಿಡಿಯೋನ ಡಿಸ್ಪ್ಲೇ ಮಾಡ್ತಿರೋರು ಸಾಧನಾ ಕರಿಯರ್ ಅಕಾಡೆಮಿ ಮಂಜುನಾಥ್ ಸರ್, ಚರ್ಚೆ ಮಾಡ್ತಿರೋದು ನಾವು ನೀವು ಇಬ್ರು ಸೇರ್ಕೊಂಡು. ಆ ನಿಟ್ಟಿನಲ್ಲಿ ಮಕ್ಕಳ ಯೋಚನೆ ಹಿರಿಯರ ಯೋಚನೆಗಿಂತ ಯಾವುದರಲ್ಲಿ ಸಿಮಿಲರ್ ಇರ್ತದೆ, ಯಾವುದರಲ್ಲಿ ಡಿಫರೆಂಟ್ ಆಗಿರ್ತದೆ. ಇಟ್ ಈಸ್ ಸಿಮಿಲರ್ ಇನ್ ಟರ್ಮ್ಸ್ ಆಫ್ ಕನ್ನಡದ ಪದಗಳ ಬಳಕೆಯಲ್ಲಿ ವ್ಯತ್ಯಾಸ ಆಗಿದ್ರೆ ದಯವಿಟ್ಟು ಆಂಗ್ಲ ವರ್ಷನ್ ನೋಡ್ಕೊಳ್ಳಿ. ಪದಗಳ ಬಳಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರೋ ಸಾಧ್ಯತೆ ಇದೆ. ಇಟ್ ಈಸ್ ಸಿಮಿಲರ್ ಇನ್ ಅಮೌಂಟ್. ಗಾತ್ರದಲ್ಲೇ ಒಂದೇ ರೀತಿ. ಹಿರಿಯರು 1 ನಿಮಿಷಕ್ಕೆ 10,000 ಯೋಚನೆ ಮಾಡಿದ್ರೆ ಕಿರಿಯರು 1 ನಿಮಿಷಕ್ಕೆ 10,000 ಯೋಚನೆ ಮಾಡ್ತಾರಪ್ಪ. ಅವ್ರು ಚಿಕ್ಕವರು ಅಂತ ಅವ್ರೇನು ಕಡಿಮೆ ಯೋಚನೆ ಮಾಡ್ತಾರೆ ಅಂತಲ್ಲ. ಆದರೆ ಯೋಚಿಸುವ ಶೈಲಿ ಇರ್ತದಲ್ಲ, ಅದು ಭಿನ್ನವಾಗಿರ್ತದೆ. ಹಾಗಾದರೆ ಭಿನ್ನವಾಗಿರುವಂಥದ್ದು ಇಟ್ ಈಸ್ ದ ಕೈಂಡ್, ಸಿಮಿಲರ್ ಇರುವಂಥದ್ದು ದ ಅಮೌಂಟ್. ಪ್ರಮಾಣಕ್ಕಿಂತ ಸ್ವರೂಪಗಳಲ್ಲಿ ಭಿನ್ನವಾಗಿರ್ತದೆ. ಆಪ್ಷನ್ ಎ. ನಾವು ಕನ್ನಡ ಪ್ರಶ್ನೆಯನ್ನು ನೋಡಿಕೊಂಡು ಸೂಕ್ತವಾಗಿರುವಂತಹ ಆಂಗ್ಲ ಪದಗಳ ಮೂಲಕ ವಿ ಕ್ಯಾನ್ ಸ್ಪೀಕ್ ಅಬೌಟ್ ದ ಸೇಮ್. ದೆನ್ ವಿ ಹ್ಯಾವ್ ಕಲಿಯೋ ತೇರಿಗೂ ಕೇಳಿರೋ ಕ್ವಶನ್ಸ್ಗೂ ಲಿಂಕ್ ಅನ್ನ ಗಮನಿಸ್ತಾ ಇದ್ದೀರಿ ಅನ್ಕೊಳ್ತಾನೆ. ಪಿಯಾಜೆ ಅವರ ಪ್ರಕಾರ ಕಲಿಕೆ ಅಥವಾ ವಿಕಾಸ ಉಂಟಾಗುವುದಕ್ಕೆ ಯಾವುದರ ಅವಶ್ಯಕತೆ ಇದೆ? ಕಲಿಕಾಕಾರರಿಂದ ವಾತಾವರಣದ ಸಕ್ರಿಯ ಆವಿಷ್ಕಾರ, ಯುವಕರ ವರ್ತನೆಯ ಅವಲೋಕನ, ಅಪ್ರತಿಮ ನ್ಯಾಯದಲ್ಲೇ ನಂಬಿಕೆ, ಶಿಕ್ಷಕರು ಮತ್ತು ಪಾಲಕರಿಂದ ಪುನರ್ಬಲನ. ಇಷ್ಟೊತ್ತು ಚರ್ಚೆ ಮಾಡಿದ್ದೇವೆ. ಕಲಿಕಾಕಾರರಿಂದ ವಾತಾವರಣದಲ್ಲಿ ಸಕ್ರಿಯ ಆವಿಷ್ಕಾರ. ಪಿಯಾಜೆ ಹೇಳ್ತಾರೆ, ಪ್ರತಿಯೊಂದು ಮಗು ಒಬ್ಬ ವಿಜ್ಞಾನಿ ಇದ್ದಂತೆ, ಒಬ್ಬ ಸೈಂಟಿಸ್ಟ್ ಇದ್ದಂತೆ. ಆ ಮಗು ಸುಮ್ಮನೆ ಕುತ್ಕೊಂಡಿದ್ರು ಕೂಡ ಅದರ ಮಾನಸಿಕ ಬೌದ್ಧಿಕ ಸಂರಚನೆ ನಡೀತಾ ಇರ್ತದೆ. ಯಾರು ಹೋದ್ರು, ಯಾರು ಬಂದ್ರು, ಏನ್ ತಂದ್ರು, ಏನ್ ಮಾಡಿದ್ರು, ಏನ್ ಮಾತಾಡಿದ್ರು, ಹೇಗೆ ಮಾತಾಡಿದ್ರು, ಯಾಕೆ ಮಾತಾಡಿದ್ರು, ಇವು ಎಲ್ಲವನ್ನ ಅಬ್ಸರ್ವ್ ಮಾಡ್ತಾನೇ ಇರ್ತದೆ. ಅದರ ಮೂಲಕ ಬೌದ್ಧಿಕ ಸಂರಚನೆ ಆಗ್ತದೆ. ಅದೊಂದು ಆವಿಷ್ಕಾರವನ್ನ ಸಕ್ರಿಯವಾಗಿ ಆಕ್ಟಿವ್ ಆಗಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತದೆ. ನೋಡಿ, ಸಾಮಾನ್ಯವಾಗಿ ಈಗ ನಾವು ಒಂದ್ ದಿವಸ ಏನಾದ್ರು ರೆಸ್ಟ್ ಮಾಡ್ಬೇಕು ಅಂತ ಮನೇಲಿದ್ದಾಗ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ಅವ್ರ ಚೀರಾಟ ತೂರಾಟ ಹಾರಾಟ ಸಿಕ್ಕಾಪಟ್ಟೆ ಸಿಟ್ಟು ಬರತ್ತೆ ನಮಗೆ. ಸುಮ್ಮನೆ ಕೂತ್ಕೊಡ್ರ ಅತ್ಲಾಗೆ. ಬಟ್ ಮಕ್ಕಳು ದೇ ವಿಲ್ ಬಿ ಆಲ್ವೇಸ್ ಆಕ್ಟಿವ್. ಒಬ್ಬ ಕಲಿಕಾಕಾರನಾಗಿ ಅವರ ಮಾನಸಿಕ ಪ್ರಕ್ರಿಯೆಯನ್ನ ಸಂರಚನೆ ಮಾಡಿಕೊಳ್ಳುವಂಥ ಒಬ್ಬ ಸದಸ್ಯನಾಗಿ ನಿರಂತರವಾಗಿ ಆಕ್ಟಿವ್ ಇರ್ತಾರೆ. ಅವರು ತುಂಬಾ ಸಕ್ರಿಯವಾಗಿರ್ತಾರೆ. ಎಷ್ಟೋ ಸಲ ಓವರ್ ಆಕ್ಟಿವ್ ಅಥವಾ ಹೈಪರ್ ಆಕ್ಟಿವ್ ಅಂತ ಕೂಡ ಕರಿತೀವಿ ನಾವು ಅವರನ್ನ. ಆ ಏಜ್ ಆಗಿರ್ತದೆ. ಈ ವಾದವನ್ನು ಕೊಟ್ಟಿರೋದು ನಾನೆಲ್ಲ ಸ್ನೇಹಿತರ ಜೀನ್ ಪಿಯಾಜೆ ಅವರು. ದೆನ್ ವಿ ಹ್ಯಾವ್ ಪಿಯಾಜೆ ಅವರ ಪ್ರಕಾರ ವ್ಯಕ್ತಿಯ ಬೌದ್ಧಿಕ ವಿಕಾಸವು ಯಾವುದರ ಪ್ರಭಾವಕ್ಕೆ ಒಳಪಡುವುದಿಲ್ಲ. ಅನ್ ಇಂಟ್ರೆಸ್ಟಿಂಗ್ ಕ್ವಶನ್. ಇಲ್ಲಿ ಒಂದು ಕ್ಲಾಶ್ ಆಗದೆ ಇರಲಿ. ವೆಗೋತ್ಸ್ಯವರ ಸಿದ್ಧಾಂತದ ಪರಿಕಲ್ಪನೆಯೇ ಬೇರೆ, ಪಿಯಾಜೆಯವರ ವಿಕಾಸಾತ್ಮಕ ಸಿದ್ಧಾಂತದ ಪರಿಕಲ್ಪನೆಯೇ ಬೇರೆ. ಇಲ್ಲಿ ನಮಗೆ ಪಿಯಾಜೆ ಏನ್ ಹೇಳ್ತಾರೆ ಹೇಳಿ? ಜ್ಞಾನದ ಸಂರಚನೆಯಿಂದಾಗಿ ಭಾಷೆ ಸುಧಾರಣೆ ಆಗ್ತದೆ ಅಂತ ಹೇಳ್ತಾರೆ. ಬಟ್ ವೆಗೋತ್ಸ್ಯವರು ಏನ್ ಹೇಳಿದ್ರೆ ಹೇಳಿ? ವೆಗೋತ್ಸ್ಯವರು ಭಾಷೆಯ ಬಳಕೆಯಿಂದಾಗಿ ಬೌದ್ಧಿಕ ವಿಕಾಸ ಆಗ್ತದೆ ಅಂತೇಳಿ. ಸದ್ಯಕ್ಕೆ ಪಿಯಾಜೆಯವರ ದೃಷ್ಟಿಕೋನದಲ್ಲೇ ಪ್ರಶ್ನೆ ಗಮನಿಸ್ಕೊಳ್ಳಿ. ಪ್ರಶ್ನೆಯ ಆರಂಭಕ್ಕೆ ಕೊಟ್ಬಿಟ್ಟಿದ್ದಾರೆ ಅವರು ಈ ಪದವನ್ನ, ಅಂಡರ್ಲೈನ್ ಬೇರೆ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ಪಿಯಾಜೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪಿಯಾಜೆ ಅವರು ಹೇಳುವಂತೆ ವ್ಯಕ್ತಿಯ ಬೌದ್ಧಿಕ ವಿಕಾಸ ಯಾವುದರ ಪ್ರಭಾವಕ್ಕೆ ಒಳಪಡುವುದಿಲ್ಲ. ಯಾವುದರ ಪ್ರಭಾವಕ್ಕೆ ಒಳಪಡುವುದಿಲ್ಲ? ಮಗು ಆಕ್ಟಿವ್ ಆಗಿರ್ಬೇಕಾಗ್ತದೆ, ಮಗು ಪರಿಪಕ್ವತೆಯನ್ನು ಹೊಂದಿರಬೇಕಾಗ್ತದೆ, ಸಾಮಾಜಿಕ ಅನುಭವವನ್ನು ಪಡೆದಿರಬೇಕಾಗ್ತದೆ. ಆದರೆ ಭಾಷೆಯಿಂದಾಗಿ ವಿಕಾಸ ಆಗುವುದಿಲ್ಲ, ವಿಕಾಸದಿಂದಾಗಿ ಭಾಷೆ ಬದಲಾಗ್ತದೆ. ಹೀಗಾಗಿ ಸೂಕ್ತವಾದ ಆಯ್ಕೆ ಯಾವುದು? ಈ ಪ್ರಶ್ನೆಯ ಉತ್ತರ ಯಾವುದು? ಭಾಷೆ. ಅಂದ್ರೆ
ಭಾಷೆಯಿಂದಾಗಿ ಬೌದ್ಧಿಕ ಸಂರಚನೆ ಆಗ್ತದೆ ಅನ್ನೋ ವಾದ ವೆಗೋತ್ಸಿ ಅವರು ಕೊಟ್ಟರು. ಆದ್ರೆ ಬೌದ್ಧಿಕ ಸಂರಚನೆಯಿಂದಾಗಿ ಭಾಷೆ ಬದಲಾಗ್ತದೆ ಅನ್ನೋ ವಾದವನ್ನ ಪಿಯಾಜೆ ಅವರು ಕೊಡ್ತಾರೆ. ಹೀಗಾಗಿ ಈ ಪ್ರಶ್ನೆಗೆ ಸೂಕ್ತವಾದ ಆಯ್ಕೆ ಅಥವಾ ಉತ್ತರ ಅಥವಾ ಪ್ರತಿಕ್ರಿಯೆ ಚಾಯ್ಸ್ ಎ ಭಾಷೆಯಾಗಿರ್ತದೆ. ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಅಲ್ಲಿ ಕಲ್ತಂತ ವಿಷಯ ಕಲಿಬೇಕಾದ್ರೆ ಸಿಂಪಲ್ ಅನಿಸ್ತು, ಕತೆ ತರ ಅನಿಸ್ತು, ಖುಷಿ ಕೊಡ್ತು, ಇಮೇಜ್ ಇತ್ತು, ಗ್ರಾಫಿಕ್ಸ್ ಇತ್ತು, ವಿಡಿಯೋಸ್ ಇದ್ವು. ನಿಜ ಜೀವನದ ಉದಾಹರಣೆಗಳಾಗಿರೋದಕ್ಕೆ ಕೇಳೋದಕ್ಕಷ್ಟೇ ಕುತೂಹಲಕಾರಿಯಾಗಿತ್ತು. ಆದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಬಂದಾಗ ಸೈಕಾಲಜಿ 100% ಸೈನ್ಸ್ ಹೌದು ಅಲ್ವೋ ಚರ್ಚೆ ಮಾಡೋ ವೇದಿಕೆ ಇದೆಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಾತ್ರ 100% ಸೈಂಟಿಫಿಕ್ ಆಗೇ ಇರ್ತವೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಈ ಸಲ ನೋಡಿ, ವೆಗೋತ್ಸಿಯವರ ಸಿದ್ಧಾಂತವನ್ನ ಪಿಯಾಜೆಯವರ ಸಿದ್ಧಾಂತದ ಜೊತೆಗೆ ಹೋಲಿಕೆ ಮಾಡುವಂತಹ ವಿಮರ್ಶಾತ್ಮಕ ದೃಷ್ಟಿಕೋನದ ಪ್ರಶ್ನೆಯನ್ನು ಗಮನಿಸ್ತಾ ಇದೀವಿ ನಾವಿಲ್ಲಿ. 5 ವರ್ಷದ ಒಂದು ಹೆಣ್ಣು ಮಗು ಟೀ ಶರ್ಟ್ ಅನ್ನ ಫೋಲ್ಡ್ ಮಾಡ್ತಾ ಇದೆ, ತನ್ನ ಪಾಡಿಗೆ ತಾನೇ ಫೋಲ್ಡ್ ಮಾಡ್ತಾ ಇದೆ. ಬಟ್ ಸುಮ್ಮನೆ ಅಲ್ಲ, ಫೋಲ್ಡ್ ಮಾಡ್ಬೇಕಾರೆ ತನ್ನ ಪಾಡಿಗೆ ತಾ ಮಾತಾಡ್ತಾ ಇದೆಯೋ, ಹಾಡು ಹೇಳ್ತಾ ಇದೆಯೋ, ತನ್ನನ್ನು ತಾನು ಆಕ್ಟಿವ್ ಆಗಿ ಇನ್ವಾಲ್ವ್ ಮಾಡ್ಕೊಂಡು. ಸಿಂಗರ್ಸ್, ಬಾತ್ರೂಮ್ ಸಿಂಗರ್ಸ್. ಸಿಮಿಲರ್ಲಿ ಮಗು ಯಾವುದೇ ಒಂದು ಕ್ರಿಯೆ ಮಾಡ್ಬೇಕಾದ್ರೆ ತನ್ನ ಪಾಡಿಗೆ ತಾನು ಒಂದು ಹಾಡು ಹೇಳ್ತಾ ಇರ್ತದೆ, ಒಂದು ಮಾತು ಹೇಳ್ತಾ ಇರ್ತದೆ, ಏನೇನೋ ನೆನಪಿಸ್ಕೊಳ್ತಾ ಇರ್ತದೆ. ಕಸ ಹೊಡಿಬೇಕಾದ್ರೆ ಆವಾಗಲೇ ಒಂದು ಚಿತ್ರ ತೋರಿಸಿದ್ವಿ ನಾವು, ಟಕಕ್ ಟಕಕ್ ಅಂತ ಕುದುರೆಯನ್ನ ಒಂದು ಏನ್ ಮಾಡ್ತಾ ಇರ್ತದೆ, ಇಮಿಟೇಟ್ ಮಾಡ್ತಾ ಇರ್ತದೆ. ಆ ಮಾದರಿಯಲ್ಲಿ ಇಲ್ಲಿ 5 ವರ್ಷದ ಒಂದು ಹೆಣ್ಮಗು ಒಂದು ಟೀ ಶರ್ಟ್ ಅನ್ನ ಫೋಲ್ಡ್ ಮಾಡ್ತಾ ಇದೆ, ಸುಮ್ಮನೆ ಅಲ್ಲ, ತನ್ನ ಪಾಡಿಗೆ ತಾನೇನು ಅನ್ಕೊಂಡು. ಹಾಗಾದ್ರೆ ಈ ಮಗುವಿನ ವರ್ತನೆಯನ್ನ ಸೂಕ್ತವಾಗಿ ವ್ಯಾಖ್ಯಾನಿಸಬಲ್ಲ ಮಾತುಗಳು ಯಾವುದಿದೆ, ಹೇಳಿಕೆ ಯಾವುದಿದೆ? ಜೀನ್ ಪಿಯಾಜೆ ಮತ್ತು ಎಲ್ ವೆಗೋತ್ಸಿ ಇವರಿಬ್ಬರೂ ಕೂಡ ಇದನ್ನ ಮಗುವಿನ ವಿಚಾರಗಳ ಅಹಂ ಕೇಂದ್ರಿತ ಸ್ವಭಾವ ಅಂತ ಕರೆದ್ರು, ಈಗೋ ಸೆಂಟ್ರಿಕ್ ನೇಚರ್. ಎರಡನೇ ಆಯ್ಕೆ, ಜೀನ್ ಪಿಯಾಜೆ ಇದನ್ನ ಮಗುವಿನ ಅಹಂ ಕೇಂದ್ರಿತ ಮಾತು ಅಂತ ಕರೆದ್ರೆ, ವೆಗೋತ್ಸಿ ಅವರು ಖಾಸಗಿ ಮಾತುಗಳ ಮೂಲಕ ಮಗು ತನ್ನ ಕಾರ್ಯಗಳನ್ನ ನಿಯಂತ್ರಿಸೋ ಪ್ರಯತ್ನ, ಪ್ರೈವೇಟ್ ಸ್ಪೀಚ್ ಅಂತ ಕರೆದ್ರು. ಮೂರನೇ ಆಯ್ಕೆ, ಜೀನ್ ಪಿಯಾಜೆ ಇದನ್ನ ಮಗುವಿನ ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರೆದ್ರೆ, ವೆಗೋತ್ಸಿ ಅವರು ಇದನ್ನ ಅನ್ವೇಷಣಾ ಪ್ರವೃತ್ತಿ ಅಂತ ಕರೆದಿದ್ದಾರೆ. ನೆನಪಿರ್ಲಿ, ಅನ್ವೇಷಣೆ ಅನ್ನೋ ಪದವನ್ನ ಬಳಸಿದ್ದು ಪಿಯಾಜೆ. ನೆನಪಿರ್ಲಿ, ಅಹಂ ಕೇಂದ್ರಿತ ಮಾತು ಎಂಬ ಪರಿಕಲ್ಪನೆಯನ್ನು ಬಳಸಿದ್ದು ಪಿಯಾಜೆ. ಪ್ರೈವೇಟ್ ಸ್ಪೀಚ್ ಅನ್ನೋ ಮಾತನ್ನು ಬಳಸಿದ್ದು ವೆಗೋತ್ಸಿ. ಕೊನೆಯ ಆಯ್ಕೆ, ಜೀನ್ ಪಿಯಾಜೆ ಮತ್ತು ವೆಗೋತ್ಸಿ ಅವರು ಇದನ್ನ ತಾಯಿಯನ್ನ ಅನುಕರಿಸ್ತಾ ಇರುವಂತ ಹಂತ. ಖಂಡಿತ ಅಲ್ಲ, ಯಾಕಂದ್ರೆ ಇಬ್ರು ಅನುಕರಣೆ ಬಗ್ಗೆ ಮಾತನಾಡೋದಿಲ್ಲ. ಇಲ್ಲಿ ಎರಡೂ ಪದಗಳ ಮ್ಯಾಚ್ ಆಗೋದು. ಅಹಂ ಕೇಂದ್ರಿತ ಮಾತು ಪಿಯಾಜೆ ಅವರು ಕೊಟ್ಟರು, ಸರಿಯಾಗಿ ಮ್ಯಾಚ್ ಆಯ್ತು. ಪ್ರೈವೇಟ್ ಸ್ಪೀಚ್ ಅನ್ನೋ ಮಾತು ವೆಗೋತ್ಸಿ ಅವರು ಕೊಟ್ಟರು, ಆ ಕೀವರ್ಡ್ ಕೂಡ ಮ್ಯಾಚ್ ಆಯ್ತು. ನೀವು ಒಂದೊಂದು ಹಂತಗಳನ್ನು ಗುರುತಿಸೋದಕ್ಕೆ ಕೆಲವು ಕೀವರ್ಡ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೆಲವು ಉದಾಹರಣೆ ಬರೀತೀನಿ ನೋಡಿ ನಾನು. ಏನ್ ಕೀವರ್ಡ್ಸು? ಈಗ ಸೆನ್ಸರಿ ಮೋಟಾರ್ ಸ್ಟೇಜ್, ಸೆನ್ಸರಿ ಮೋಟಾರ್ ಸ್ಟೇಜ್ ಇಲ್ಲಿ ನೆನಪಿಡಬೇಕಾಗಿರೋ ಕೀವರ್ಡ್ ಇದು. ಸೆನ್ಸ್ ಆರ್ಗನ್ಸ್ ಅಂಡ್ ಮೋಟಾರ್. ಸೆನ್ಸ್ ಆರ್ಗನ್ಸ್ ಅಂದ್ರೆ ಇಂದ್ರಿಯ ಅನುಭವಗಳ ಮೂಲಕ ಉಂಟಾಗುವ ಬೌದ್ಧಿಕ ಸಂರಚನೆ. ಮೋಟಾರ್ ಸಕ್ರಿಯವಾಗಿ ಆಕ್ಟಿವ್ ಆಗಿರಬೇಕು, ಚಲನವಲನಗಳ ಮೂಲಕ ಸಂರಚನೆ. ಇಲ್ಲಿ ಬರುವಂತ ಕೀವರ್ಡ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಏನೆಲ್ಲ ಬರ್ತದೆ? ಆಬ್ಜೆಕ್ಟ್ ಪರ್ಮನೆನ್ಸ್, ವಸ್ತು ಶಾಶ್ವತತೆ, ಆಬ್ಜೆಕ್ಟ್ ಪರ್ಮನೆನ್ಸ್. ಡೆಫರ್ಡ್ ಇಮಿಟೇಷನ್, ವಿಳಂಬಿತ ಅನುಕರಣೆ. ಈ ಮಾದರಿಯಲ್ಲಿ ಆಯಾ ಹಂತಗಳು ಬಂದಾಗ ಸೂಕ್ತ ಕೀವರ್ಡ್ಗಳನ್ನ ನೆನಪಿಡ್ತಾ ಬನ್ನಿ. ತಾಯಿ ಮಗುವಿನ ಸ್ಪರ್ಶ, ಚಲನಚಿತ್ರದ ಕಥೆ ನೆನಪಿಗೆ ಬಂದ್ಬಿಟ್ರೆ ಆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಅರ್ಥೈಸ್ಕೊಳ್ಳೋದು ಸುಲಭ ಸಾಧ್ಯ. ಎರಡನೇ ಹಂತ ಪ್ರೀ ಆಪರೇಷನಲ್ ಸ್ಟೇಜ್, ಕೆಲಸ ಮಾಡೋಕ್ಕಿಂತ ಮುಂಚೆ, ಪೆನ್ನನ್ನು ಹೀಗೆ ಹೋಲ್ಡ್ ಮಾಡೋಕ್ಕಿಂತ ಮುಂಚೆ ಮಾಡೋ ಕೆಲಸ, ರಿಮೋಟ್ ಅನ್ನು ಸರಿಯಾಗಿ ಆಪರೇಟ್ ಮಾಡೋಕ್ಕಿಂತ ಮುಂಚೆ ಸೀರಿಯಲ್ ಕರೆಕ್ಟ್ ಆಗಿ ಹಿಡಿಯೋದನ್ನ ರಿವರ್ಸ್ ಆಗಿ ಹಿಡಿಯುವಂತ, ತಪ್ಪಾಗಿ ಹಿಡಿದುಕೊಳ್ಳುವಂತ ಪ್ರಕ್ರಿಯೆ, ಮೂರ್ತ ಕಾರ್ಯಗಳ ಹಂತ, ಕಣ್ಣಿಗೆ ಕಾಣಿಸೋದನ್ನ ನಿಜ ಅಂತ ನಂಬಿರ್ತದೆ. ಸಿಮಿಲರ್ಲಿ ವಿ ಹ್ಯಾವ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಕಣ್ಣಿಗೆ ಕಾಣಿಸೋದು ನಿಜ ಅಂತ ಹೇಳಿದ್ರೆ ಕನ್ಸರ್ವೇಷನ್, ಕ್ಲಾಸಿಫಿಕೇಶನ್, ಸೀರಿಯೇಷನ್, 3 ಪದಗಳ ಪರಿಜ್ಞಾನ. ಕೊನೆ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ನ್ಯಾಯೋಚಿತ ಸಂದರ್ಭವನ್ನ ಪ್ರತಿನಿಧಿಸ್ತದೆ. ಔಪಚಾರಿಕವಾಗಿ ಯೋಚನೆ ಮಾಡುತ್ತದೆ, ತರ್ಕಬದ್ಧವಾಗಿ ಯೋಚನೆ ಮಾಡುತ್ತದೆ, ಅಮೂರ್ತವಾಗಿ ಯೋಚನೆ ಮಾಡುತ್ತದೆ, ಅಬ್ಸ್ಟ್ರಾಕ್ಟ್ ಆಗಿ ಥಿಂಕ್ ಮಾಡುತ್ತದೆ. ಕನ್ಸರ್ವೇಷನ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗಿರ್ತದೆ. ಯುವಕರ ದೃಷ್ಟಿಕೋನದಲ್ಲಿ ಸೈಂಟಿಫಿಕ್ ಆಗಿ, ಹೈಪೋಥೆಟಿಕಲ್ ಆಗಿ, ಡಿಡಕ್ಟಿವ್ ರೀಸನಿಂಗ್ ಸಹಾಯದಿಂದ ಚಿಂತನೆ ಮಾಡುತ್ತದೆ. ಒಂದೊಂದು ಹಂತಕ್ಕೂ ಸಂಬಂಧಪಟ್ಟ ಪದಗಳನ್ನ ನೆನಪಿಸಿಕೊಳ್ಳುವಂತಹ ರೂಢಿಯನ್ನು ನಾವು ಮಾಡ್ಕೊಂಡಿದ್ಯಾ ಅಂತಂದ್ರೆ ಸೈಕಾಲಜಿಗೆ ಸಂಬಂಧಪಟ್ಟಂತ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲಿಕ್ಕೆ ಸುಲಭ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾ, ಪ್ರಸ್ತುತ ಪ್ರಶ್ನೆಗೆ ಸೂಕ್ತವಾದ ಆಯ್ಕೆ ಚಾಯ್ಸ್ ಬಿ ಎಂದರ್ಥ. ಮುಂದಿನ ಪ್ರಶ್ನೆ,
ಭಾಷಾ ಬೆಳವಣಿಗೆಯಲ್ಲಿ ಪಿಯಾಜೆಯವರು ಯಾವುದರ ಪಾತ್ರ ಅತ್ಯಂತ ಕಡಿಮೆ ಅಂತ ಕರೆದ್ರು? ಮಗು ಸಕ್ರಿಯ ಸಂರಚನೆಯಲ್ಲಿರಬೇಕು, ಡೆಫಿನೆಟ್ಲಿ. ಸುಮ್ಮನೆ ಕೂತಿರಬಾರ್ದು, ಮಮ್ಮ ಕಕ್ಕ 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 ಏನಾರು ಮಾತನಾಡ್ತಾನೆ ಇರಬೇಕು. ಇದರ ಮುಂದುವರೆದ ಭಾಗವಾಗಿ ಅಹಂ ಕೇಂದ್ರಿತ ಮಾತು, ತನ್ನ ಪಾಡಿಗೆ ತಾನು, ಸಾಮಾಜಿಕ ಅಂತರ್ಕ್ರಿಯೆ, ಅನುವಂಶೀಯತೆಯ ಪ್ರಭಾವ ಇರೋದಿಲ್ಲ ನೋಡಿ. ಈಗ ಅಪ್ಪ ಅಮ್ಮನಿಗೆ ಇಂಗ್ಲಿಷ್ ಬಂದರೆ ಮಗುವಿಗೂ ಇಂಗ್ಲಿಷ್ ಬರುತ್ತಾ? ಇಲ್ಲ. ಅಪ್ಪ ಅಮ್ಮ ಇಂಗ್ಲಿಷ್ ಮಾತಾಡಬೇಕು, ಅದನ್ನ ಮಗು ಗಮನಿಸ್ಕೋಬೇಕು, ತನ್ನ ಪಾಡಿಗೆ ತಾನು ರೂಢಿ ಮಾಡ್ಕೊಳ್ಬೇಕು. ಸಾಧ್ಯ ಆದರೆ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು, ಅವಾಗ ಇಂಗ್ಲಿಷ್ ಬರುತ್ತೆ. ಈಗ ನೀವು ಕನ್ನಡ ಕಲ್ತಿದ್ದೇಗೆ? ಅಪ್ಪ ಅಮ್ಮನಿಗೆ ಕನ್ನಡ ಬಂತು ಅಂತ ನಮಗೆ ಕನ್ನಡ ಬರಲಿಲ್ಲ. ಈ 3 ಪ್ರಕ್ರಿಯೆಗಳಿದ್ವು. ಯಾರು ಹೇಳುವಂತ? ನಾನು ಹೇಳುವಂತೆ ಅಲ್ಲ ರೇ, ಜೀನ್ ಪಿಯಾಜೆ ಸರ್ ಹೇಳುವಂತೆ. ಈ ನಿಟ್ಟಿನಲ್ಲಿ ಅನುವಂಶೀಯತೆಯಿಂದಾಗಿ ಸಾಧ್ಯ ಇಲ್ಲ ಎಂದರ್ಥ. ಮುಂದುವರಿತಾ ಆಯ್ತು. ಇನ್ನೊಂದು 3 ರಿಂದ 4 ಕ್ವಶನ್ಸ್ ಇದಾವೆ ಸ್ನೇಹಿತರ. ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿ ಪಿಯಾಜೆ ಅವ್ರ ಪ್ರಕಾರ ಯಾವುದನ್ನ ಸಂರಚನೆ ಅಂತ ಕರಿತೀವಿ ಅಂದ್ರೆ ಸ್ಕೀಮಾವನ್ನ. ಇಟ್ಸ್ ಅ ಪ್ಯಾಕೆಟ್ ಆಫ್ ನಾಲೆಜ್. ಚಿಕ್ಕ ಚಿಕ್ಕ ಜ್ಞಾನದ ಸಂರಚನೆ ಮೈಂಡ್ ಒಳಗಡೆ ಒಂದು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಕ್ರಿಯೇಟ್ ಆಗಿರ್ತದೆ ಅಂತ. ಸರಿನಾ? ಪುನರ್ಬಲನ ಅಂತ ಬಂದ್ರೆ ಸ್ಕಿನ್ನರ್ ನೆನಪಿಗೆ ಬರ್ತಾರೆ, ಅನುಬಂಧನ ಅಂತ ಬಂದ್ರೆ ಪ್ಯಾವ್ಲೋ ನೆನಪಿಗೆ ಬರ್ತಾರೆ, ಅವಲೋಕನಾತ್ಮಕ ಕಲಿಕೆ ನೋಡಿ ಅಬ್ಸರ್ವೇಷನಲ್ ಲರ್ನಿಂಗ್, ಸೋ ಆನ್ ಅಂಡ್ ಸೋ ಫೋರ್ತ್. ಹಾಗೆ ಪಿಯಾಜೆಯವರ ವಿಕಾಸಾತ್ಮಕ ಸಿದ್ಧಾಂತದ ಪ್ರಕಾರ ಬೌದ್ಧಿಕ ಸಂರಚನೆಗಳು ಮಾರ್ಪಾಡಾಗುವಂಥದ್ದೇ ಬೇರೆ. ಅದು ಬಿಟ್ಟು ಮಾರ್ಪಾಡಾಗುವ ಪ್ರಕ್ರಿಯೆಗೆ ಸೂಕ್ತವಾಗಿ ಸರಿಯಾದ ಪದ ಯಾವುದು? ಹೊಂದಾಣಿಕೆನ, ಸ್ಕೀಮಾನ, ಸಮನ್ವಯನ, ಪ್ರತ್ಯೇಕತೆನ. ಇರೋದಕ್ಕೆ ಆ್ಯಡ್ ಆದ್ರೆ ಅಸಿಮಿಲೇಷನ್ ಆಗ್ತಾ ಇತ್ತು, ಇರೋದು ಬದಲಾದ್ರೆ ಅಡ್ಜಸ್ಟ್ಮೆಂಟ್ ಅಥವಾ ಅಕಾಮಡೇಷನ್ ಅಥವಾ ಹೊಂದಾಣಿಕೆ ಎಂದಾಗ್ತದೆ. ಆವಾಗಲೇ ಪದಗಳನ್ನು ನೋಡಿದ್ವಲ್ಲ, ಅಸಿಮಿಲೇಷನ್, ಅಕಾಮಡೇಷನ್ ಬಗ್ಗೆ ಪ್ರಶ್ನೆಗಳು ಬರ್ತವೆ ಅಂತ ಚರ್ಚೆ ಮಾಡಿದ್ವಲ್ಲ, ಬಂದಿದ್ದಾವೆ ನೋಡಿ. ಮುಂದಿನ ಪ್ರಶ್ನೆ ಸ್ನೇಹಿತರ, ಸಂರಚನೆ ಮಾರ್ಪಾಡಾಗೋದನ್ನ ಏನಂತ ಕರಿತೀವಿ? ಮಾರ್ಪಾಡಾಗೋದನ್ನ ಹೊಂದಾಣಿಕೆ ಅಂತ ಕರಿತೀವಿ. ಇರೋದಕ್ಕೆ ಆ್ಯಡ್ ಆದ್ರೆ ಸ್ಕೀಮಾ ಅಂತ ಕರಿತೀವಿ. ಸದ್ಯದ ಉತ್ತರ ಹೊಂದಾಣಿಕೆ ಎಂದರ್ಥ. ಈ ಮಾದರಿಯ ಮುಂದಿನ ಪ್ರಶ್ನೆ ಸ್ನೇಹಿತರ, ಪಿಯಾಜೆಯವರ ಬೌದ್ಧಿಕ ವಿಕಾಸದ ಸಿದ್ಧಾಂತದ ಪ್ರಕಾರ ಯಾವ ಹೇಳಿಕೆ ಸರಿಯಾಗಿದೆ? ಆಯ್ಕೆ ನೋಡಿ. ಮಕ್ಕಳ ಸಾಂಸ್ಕೃತಿಕ ಸನ್ನಿವೇಶಕ್ಕೆ ತಕ್ಕಂತ ಹಂತಗಳ ಅನುಕ್ರಮಣಿಕೆ, ವಿಕಾಸ ಹಂತ ಹಂತವಾಗಿ ಸಾಗದೆ ನಿರಂತರವಾಗಿರುತ್ತದೆ. ಖಂಡಿತ ತಪ್ಪು. ಪಿಯಾಜೆ ಏನ್ ಹೇಳ್ತಾರೆ? ಇದು ಹಂತಗಳ ಸಿದ್ಧಾಂತ, 4 ಹಂತಗಳಲ್ಲಿ ನಡೀತದೆ, ಕ್ರಮಾನುಗತವಾಗಿ ಆಗ್ತದೆ. ಮಧ್ಯಕ್ಕೆ ಯಾವುದು ಒಂದನ್ನು ಬಿಟ್ಟು ಮುಂದಕ್ಕೆ ಹೋಗಕ್ ಆಗಲ್ಲ. ಈ ಎಲ್ಲಾ ವಿವರಗಳನ್ನು ನೋಡಿದಾಗ 4 ಬರಬೇಕಾಗಿತ್ತು, ಬಂದಿಲ್ಲ. ನಿರಂತರವಾಗೆಲ್ಲ ಹಂತ ಹಂತವಾಗಿ ಆಗಬೇಕಾಗಿತ್ತು, ಆಗಲಿಲ್ಲ. ಸಾಂಸ್ಕೃತಿಕ ಸನ್ನಿವೇಶದ ಬಗ್ಗೆ ಅವರು ಮಾತನಾಡಿಲ್ಲ. ಹೀಗಾಗಿ ಇದು ಸರಿ ಅಥವಾ ತಪ್ಪು ಅಂತ ಹೇಳೋ ಅಗತ್ಯ ಇಲ್ಲ. ಹಂತಗಳೆಲ್ಲ ಸ್ಥಿರವಾಗಿರ್ತವೆ, ಯಾವ ಹಂತವನ್ನೂ ತಪ್ಪಿಸೋಕಾಗಲ್ಲ ಅನ್ನೋ ವಾದ ಜೀನ್ ಪಿಯಾಜೆ ಅವರು ಕೊಟ್ಟಂತ ಅದ್ಭುತವಾಗಿರುವಂತಹ ಬೌದ್ಧಿಕ ವಿಕಾಸಾತ್ಮಕ ಸಿದ್ಧಾಂತದ ವಾದ. ಪಿಯಾಜೆ ಅವರ ಪ್ರಕಾರ ಬೌದ್ಧಿಕ ವಿಕಾಸದ ಮೊದಲ ಹಂತದಲ್ಲೇ ಯಾವುದರ ಬಳಕೆಯ ಮೂಲಕ ಮಗುವಿನ ಕಲಿಕೆ ಉನ್ನತಿಯನ್ನು ಸಾಧ್ತದ? ಸೆನ್ಸರಿ ಮೋಟಾರ್ ಸ್ಟೇಜ್. ಈಗ ತಾನೇ ಹೇಳ್ತಾ ಇದ್ದೆ ನಾನು, ನೆನಪಿಡಬೇಕಾದ ಪದ ಸೆನ್ಸ್ ಆರ್ಗನ್ಸ್ ಅಂಡ್ ಮೋಟಾರ್. ಹಾಗಾದ್ರೆ ಇಂದ್ರಿಯಗಳ ಬಳಕೆಯ ಮೂಲಕ ಮೊದಲ ಹಂತದ ವಿಕಾಸ ನಡೀತದೆ ಎಂದರ್ಥ. ಪ್ರತಿ ಪ್ರಶ್ನೆ ಈ ಮೊದಲಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆ ಆಗಿದೆ. ಪಿಯಾಜೆಯವರ ಪ್ರಕಾರ ಮಗು ಯಾವ ಹಂತದಲ್ಲಿ ವಸ್ತು ಶಾಶ್ವತತೆಯನ್ನ, ಆಬ್ಜೆಕ್ಟ್ ಪರ್ಮನೆನ್ಸ್ ಅನ್ನ ಪ್ರದರ್ಶನ ಮಾಡುತ್ತದೆ? ಮೊದಲ ಹಂತ ಸಂವೇದನಾ ಗತಿ ಹಂತ. ಹೇಗೆ ನೋಡಿ, ಸೇ ಫಾರ್ ಎಕ್ಸಾಂಪಲ್, ಮಗುವಿನ ಮನೆ ಇಲ್ಲಿಂದ ಎಂಟ್ರನ್ಸ್ ಅದ, ಇನ್ನೊಂದು ಮನೆ ಇವ್ರಿಗೆ ಈ ಕಡೆಯಿಂದ ಎಂಟ್ರನ್ಸ್ ಅದ. ಮಗು ಬರ್ತದ, ಇಲ್ಲಿ ಬಂದಿರುವಂತ ಮಗು ಇಲ್ಲಿ ಬಂದು ತಲುಪಾದ ಮೇಲೆ ಆ ಮಗುವಿಗೆ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ಈ ಕಡೆ ಮುಖ ಮಾಡಿ ನಿಂತಂತ ಮಗು ಹೇಳ್ತದ ಮನೆ ಹಿಂದಕ್ಕಿದೆ, ಅಲ್ಲಿ ಬಿಟ್ಟು ಬಂದಿದ್ದೀನಿ ನಾನು. ಅಂದ್ರೆ ಅದರ ದೃಷ್ಟಿಕೋನದಲ್ಲಿ ಮನೆ ಹಿಂದಕ್ಕಿದೆ ಅನ್ನೋದು ಮಾತ್ರ ಶಾಶ್ವತವಾಗಿದೆಯೇ ವಿನಃ ತಾನು ಮನೆ ಎದುರಿಗೆ ನಿಂತಿದ್ದೀನಿ ಅನ್ನೋ ತರ್ಕ ಡೆವಲಪ್ ಆಗಲಿಲ್ಲ ನೋಡಿ. ಹೀಗೆ ವಾಸ್ತವಿಕ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳ ಮೂಲಕ ನೀವು ಸೈಕಾಲಜಿಯನ್ನ ವಿಮರ್ಶೆ ಮಾಡುವಂಥದ್ದು ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ವಿಧಾನ ಆಗ್ತದೆ ಅಂತ ಹೇಳ್ತಾ, ಪಿಯಾಜೆಯವರ ಪ್ರಸ್ತಾಪಿಸಿರುವಂತಹ ಕಾರ್ಯಪೂರ್ವ ಹಂತದಲ್ಲಿರುವ ಮಕ್ಕಳು ಸಂರಕ್ಷಣೆಯನ್ನ ಪ್ರದರ್ಶನ ಮಾಡದೇ ಇರೋದಕ್ಕೆ ಕಾರಣ ಏನು? ಇರ್ರಿವರ್ಸಿಬಿಲಿಟಿ ಆಫ್ ದಿ ಥಾಟ್. 4+2 = 2+4 ಅಂತ ಹೇಳೋಕೆ ಆಗದೆ ಇರೋದೇನೆ. ಉದಾಹರಣೆಗೆ ಇಲ್ಲಿ 3 ಚಾಕ್ಲೇಟ್ಸ್ ಇದಾವೆ,
ಇಲ್ಲೂ 3 ಚಾಕ್ಲೇಟ್ಸ್ ಇದಾವೆ, ಇವೇ ಅವು ಅವೇ ಇವು ಅಂತ ಹೇಳೋಕೆ ಆಗದೆ ಹೋದ್ರೆ ಸಂರಕ್ಷಣವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ ಎಂದರ್ಥ. ಚರ್ಚಿಸಿರುವಂಥ ಪ್ರತಿ ಕೀವರ್ಡ್ ಕುರಿತಾದ ಪ್ರಶ್ನೆಗಳನ್ನ ಗಮನಿಸ್ಕೊಳ್ಳಿ. ಸ್ನೇಹಿತರೆ, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಬಹಳಷ್ಟು ಚರ್ಚಿಸುವ ಆಸೆ ನಮಗೂ ಇದೆ, ಆದರೆ ಸಮಯದ ಅಭಾವ ಇದೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಪಿಯಾಜೆಯವರ ವಿಕಾಸಾತ್ಮಕ ಈ ಸಿದ್ಧಾಂತವನ್ನ ಪರೀಕ್ಷಾ ದೃಷ್ಟಿಕೋನದಲ್ಲಿ ಓದುವುದರ ಜೊತೆಗೆ ನಮ್ಮ ಜೀವನದ ಒಂದು ಭಾಗ, ನಮ್ಮ ಮಗುವಿನ ವಿಕಾಸದಲ್ಲೂ ಕೂಡ ಇದರ ಪಾತ್ರ ಇರ್ತದೆ ಎಂದು ಮನಸಾರೆ ಓದ್ಕೊಂಡ್ರೆ ನಮ್ಮ ಈ ಪ್ರಯತ್ನ, ನಮ್ಮ ಈ ಶ್ರಮ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ವಿಶ್ ಯು ಬೆಸ್ಟ್ ಆಫ್ ಲಕ್. ತುಂಬಾ ಜನರ ಕಮೆಂಟ್ಸ್ ನೋಡಿದೆ ನಾನು. ಸೈಕಾಲಜಿ ಕ್ಲಾಸಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಅದಕ್ಕೋಸ್ಕರ ಸೈಕಾಲಜಿ ಸೆಷನ್ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರತಿಕ್ರಿಯೆಯನ್ನು ಆಧರಿಸಿ ಮತ್ತಷ್ಟು ಸೈಕಾಲಜಿ ಸೆಷನ್ಗಳನ್ನು ಮಾಡೋಣ ಅಂತ ಹೇಳ್ತಾ ತಯಾರಿ ಚೆನ್ನಾಗಿ ಮಾಡಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಟೇಕ್ ಕೇರ್. ಬಾಯ್.